27/1/2019 ಸಿವಿಲ್ PC GK ಪೇಪರ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಸೊ ಕ್ವಶನ್ ನಂಬರ್ 1 ಇದೇ ರೀತಿಯಾಗಿ ಇರುತ್ತೆ. ಓಕೆ, ಸೊ ಜೋಗ ಜಲಪಾತವು ನದಿಯ ಮೇಲೆ ನೆಲೆಗೊಂಡಿದೆ. ಯಾವ ನದಿಯ ಮೇಲೆ ನೆಲೆಗೊಂಡಿದೆ? ಜೋಗ್ ಫಾಲ್ಸ್ ಈಸ್ ಲೊಕೇಟೆಡ್ ಆನ್ ದ ರಿವರ್. ಸೊ ವೆರಿ ಫೇಮಸ್. ಕೃಷ್ಣ, ಶರಾವತಿ, ಕಾವೇರಿ, ಗೋದಾವರಿ. ಸೊ ಇತ್ತೀಚೆಗೆ ಓದ್ತಕ್ಕಂಥವ್ರಿಗೆ ಇದು ಸ್ವಲ್ಪ ಆ ನದಿನ ಈ ನದಿನ ಅಂತ ಕನ್ಫ್ಯೂಸ್ ಆಗುತ್ತೆ. ಬಟ್ 2-3 ವರ್ಷದಿಂದ ಕಂಟಿನ್ಯೂಸ್ ಆಗಿ ಪ್ರಿಪೇರ್ ಆಗ್ತಕ್ಕಂಥವ್ರಿಗೆ ಇದೇನು ದೊಡ್ಡ ಪ್ರಶ್ನೆ ಅಲ್ಲ. ಸೊ ಹಾಗಾಗಿ ಇದು ಕೇವಲ ಇದೊಂದೇ ಅಲ್ಲ, ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಜಲಪಾತಗಳ ಮೇಲೆ ಅಲ್ಲಲ್ಲಿ ಕೇಳ್ತಾನೆ ಇದ್ದಾರೆ. ಸೊ ಆ ರೀತಿಯಾಗಿ ಅಂದ್ರೆ ಯಾವ ಪ್ರಶ್ನೆ, ಸೊ ಇನ್ನೇನು ಕೇಳ್ಬೋದು, ಹಿಂದೆ ಯಾವ ತರ ಕೇಳಿದ್ರು, ಮುಂದೆ ಏನು ಕೇಳ್ಬೋದು, ಸೊ ಅದನ್ನ ಒಂದು ಕ್ರೋಢೀಕರಣ ಮಾಡಿಕೊಡೋ ಪ್ರಯತ್ನವನ್ನ ಮಾಡ್ತೀನಿ. ಇಲ್ಲಿ ಕೇವಲ ಪ್ರಶ್ನೆ ಆನ್ಸರ್ ಓದಿ ಮುಂದಕ್ಕೆ ಹೋಗಲ್ಲ ನಾನು. ಹೋದ್ರೆ ಏನೂ ಉಪಯೋಗ ಇಲ್ಲ. ಸೊ ನನ್ನ ಒಂದು ವ್ಯೂವಲ್ಲಿ ಯಾವಾಗಲೂ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಾಗ ಅದ್ರ ಸುತ್ತಮುತ್ತ ಇನ್ನೇನು ಕೇಳಬಹುದು ಅಥವಾ ಹಿಂದೆ ಕೇಳಿದ್ರು ಅನ್ನೋದನ್ನ ತಿಳ್ಕೊಂಡಾಗ ಮಾತ್ರ ನಾವು ಪರೀಕ್ಷೆಯನ್ನು ಪಾಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಹಾಗಾದ್ರೆ ಸೊ ಜೋಗ ಜಲಪಾತವು ಕೃಷ್ಣ, ಶರಾವತಿ, ಕಾವೇರಿ, ಗೋದಾವರಿ ಅಂದ್ರೆ ಸರಿಯಾದ ಉತ್ತರ ಶರಾವತಿಯ ನದಿಯಿಂದ ಉಂಟಾಗಿರ್ತಕ್ಕಂಥ ಜಲಪಾತವಾಗುತ್ತೆ. ಸೊ ಹಾಗಾದ್ರೆ ಸೊ ಜೋಗ ಜಲಪಾತವನ್ನ ಗೇರುಸೊಪ್ಪ ಜಲಪಾತ ಅಂತ ಕರಿತೀವಿ. ಸೊ ಇದರ ಪ್ರಮುಖವಾಗಿ ಇನ್ನೇನು ಕೇಳ್ಬೋದು ಅಂದ್ರೆ ಇದು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ಬೋದು. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಬರುತ್ತೆ. ಯಾವ ನದಿಯಿಂದ ಅಂದ್ರೆ ಶರಾವತಿ ನದಿಯಿಂದ ಆಗಿದೆ. ಇದರ ಎತ್ತರ ಕೇಳಿದ್ರೆ ಸುಮಾರು 253 ಎತ್ತರ ಇದೆ. ಇಲ್ಲಿ 4 ವಿಭಾಗಗಳಾಗಿ ಶರಾವತಿ ಹರಿತಾಳೆ. ಅದನ್ನ ರಾಜ, ರೂರರ್, ರಾಕೆಟ್, ರಾಣಿ ಎಂಬ 4 ವಿಭಿನ್ನ ಜಲಪಾತಗಳಲ್ಲಿ ನೀರು ಧುಮುಕುತ್ತದೆ. ನೋಡಿ, ಇದು ರಾಜ, ರೂರರ್, ರಾಕೆಟ್, ರಾಣಿ ಅಂತ 4. ಓಕೆ, ಜೊತೆಗೆ ಶರಾವತಿ ನದಿಯಿಂದ ನಿರ್ಮಿಸಿದ ಲಿಂಗನಮಕ್ಕಿ ಅಣೆಕಟ್ಟಿನಿಂದ 120 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಮಹಾತ್ಮ ಗಾಂಧಿ ಜಲವಿದ್ಯುತ್ ಸ್ಥಾವರ ಕೂಡ ಇಲ್ಲೇ ಇದೆ. ಜೊತೆಗೆ ಇನ್ನೊಂದು ಕಡೆ ಬಹಳ ಪ್ರಶ್ನೆ ಕೇಳ್ತಾರೆ, ಕರ್ನಾಟಕದ ಯಾವ ಜಲಪಾತವನ್ನ ಏಂಜಲ್ ಜಲಪಾತ ಅಂತ ಕರೀತಾರೆ ಅಂತ 4 ಆಪ್ಷನ್ ಕೊಡ್ತಾರೆ. ಜೋಗ ಜಲಪಾತ, ಗೋಕಾಕ್ ಜಲಪಾತ, ಇನ್ನೊಂದು 2-3 ಜಲಪಾತಗಳನ್ನ ಕೊಟ್ಟಿರ್ತಾರೆ. ಸರಿಯಾದ ಉತ್ತರ ಸೊ ಅಗೇನ್ ಜೋಗ ಜಲಪಾತವನ್ನೇ ಏಂಜಲ್ ಜಲಪಾತ ಅಥವಾ ಕರ್ನಾಟಕದ ಏಂಜಲ್ ಅಂತ ಕೂಡ ಕರೀತಾರೆ. ಸೊ ಇಷ್ಟು ಪ್ರಶ್ನೆಗಳು ಬರಬಹುದು. ಓಕೆ, ಇದು ಲಿಂಗನಮಕ್ಕಿ ಡ್ಯಾಮು. ಲಿಂಗನಮಕ್ಕಿ ಜಲಾಶಯವನ್ನ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿದರೆ ಶರಾವತಿ ನದಿ ಮುಂದೆ ಲಿಂಗನಮಕ್ಕಿಯಿಂದ ಮುಂದೆ ಹೋಗಿ ಸೊ ಇಲ್ಲಿ ಜೋಗ ಜಲಪಾತವನ್ನ ನಿರ್ಮಾಣ ಮಾಡುತ್ತೆ. ಸೊ ಅದಕ್ಕೆ ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಕೂಡ ಮುಂದೆ ಪವರ್ ಜನರೇಷನ್ ಸ್ಟೇಷನ್ ಕೂಡ ಇದೆ. ಸೊ ಹೀಗೆ ಒಂದು ಪ್ರಶ್ನೆಗೆ ಇಷ್ಟು ತಿಳ್ಕೊಬೇಕಾಗುತ್ತೆ. ಓಕೆ, ಇನ್ನು ಕರ್ನಾಟಕದ ಯಾವ್ಯಾವ ಪ್ರಮುಖ ಜಲಪಾತಗಳಿದಾವೆ? ಸೊ ಒಂದು ಜೋಗ ಜಲಪಾತ ಶರಾವತಿ ನದಿಯಿಂದಾಗಿದೆ. ಕುಂಚಿಕಲ್ ಜಲಪಾತ ವರಾಹಿ ನದಿಯಿಂದಾಗಿದೆ. ಸೊ ಬಹಳ ಎತ್ತರದ ಜಲಪಾತ ಕುಂಚಿಕಲ್ ಜಲಪಾತ, ಅದು ವರಾಹಿ ನದಿಯಿಂದ ಉಂಟಾಗಿದೆ. ಗೋಕಾಕ್ ಜಲಪಾತ ನೋಡಿ ಘಟಪ್ರಭಾ ನದಿಯಿಂದ, ವೆರಿ ವೆರಿ ಫೇಮಸ್ ಗೋಕಾಕ್ ಜಲಪಾತ. ಕರ್ನಾಟಕದ ನಯಗಾರ ಅಂತ ಕರೀತಾರೆ. ಕರ್ನಾಟಕದ ಏಂಜಲ್ ಜಲಪಾತ ಗೇರುಸೊಪ್ಪ ಅಥವಾ ಜೋಗ ಜಲಪಾತವಾದ್ರೆ ಕರ್ನಾಟಕದ ನಯಗಾರ ಅಂತ ಯಾವುದನ್ನು ಕರೀತಾರೆ ಅಂದ್ರೆ ಗೋಕಾಕ್ ಜಲಪಾತವನ್ನ. ಗೋಕಾಕ್ ಜಲಪಾತ ಘಟಪ್ರಭಾ ನದಿಯಿಂದ ಆಗಿದೆ. ಈ ತರ ಬಹಳ ಪ್ರಶ್ನೆಗಳು ಕೇಳ್ತಾರೆ, ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಉಂಚಳ್ಳಿ ಜಲಪಾತ ಅಗುನಾಶಿನಿ ನದಿ, ಗಗನಚುಕ್ಕಿ ಜಲಪಾತ ಕಾವೇರಿ ನದಿ, ಬರಚುಕ್ಕಿ ಕಾವೇರಿ ನದಿ, ಲಾಲ್ಗುಳಿ ಜಲಪಾತ ಕಾಳಿ ನದಿ, ಮಾಗೋಡು ಜಲಪಾತ ಬೇಡ್ತಿ ಗಂಗವಳ್ಳಿ, ಒಗೇನಕಲ್ ಜಲಪಾತ ಕಾವೇರಿ ನದಿ, ಚುಂಚನಕಟ್ಟೆ ಜಲಪಾತ ಕಾವೇರಿ ನದಿ. ಸೊ ಇನ್ನು ಪ್ರಮುಖವಾಗಿರ್ತಕ್ಕಂಥದ್ದು ಹೇಳೋದಾದ್ರೆ ಬರ್ಕಾನ ಜಲಪಾತ ಸೀತಾ ನದಿಯಿಂದ ಆಗಿದೆ. ಓಕೆ, ಇರ್ಪು ಜಲಪಾತ ಲಕ್ಷ್ಮಣ ತೀರ್ಥ, ಅಬ್ಬೆ ಜಲಪಾತ ಕಾವೇರಿ ನದಿಯಿಂದ. ಓಕೆ, ಇನ್ನು ಪ್ರಶ್ನೆ 2, ಕರ್ನಾಟಕದಲ್ಲಿರುವ ಅತಿ ಎತ್ತರದ ಶಿಖರ ಯಾವುದು? ವಿಚ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ? ಕರ್ನಾಟಕದಲ್ಲಿ ಅತಿ ಹೆಚ್ಚು ಎತ್ತರ ಇರ್ತಕ್ಕಂಥ ಶಿಖರ ಯಾವುದು ಅಂದ್ರೆ ಇದು ಅಗೇನ್ ವೆರಿ ವೆರಿ ಫೇಮಸ್ ಪ್ರಶ್ನೆ, ವೆರಿ ವೆರಿ ಈಸಿ ಪ್ರಶ್ನೆ, ಬಹಳ ಕೇಳಿರ್ತಕ್ಕಂಥ ಪ್ರಶ್ನೆ. 2019 ಸಿವಿಲ್ PC ಕೇಳಿದರೆ ಮುಳ್ಳಯ್ಯನಗಿರಿ, ನಂದಿ ಬೆಟ್ಟ, ಚಾಮುಂಡಿ ಬೆಟ್ಟ, ಪುಷ್ಪಗಿರಿ ಬೆಟ್ಟ ಅಂದ್ರೆ ಸ್ವಲ್ಪ ಆಲೋಚನೆ ಮಾಡಿ ಯಾವ್ದಾಗಿರ್ಬೋದು ಅಂತ. ನಂತರ ನಾನು ಆನ್ಸರ್ ಹೇಳ್ತೀನಿ, ಅವಾಗ ನೀವು ಸರಿ ಇದ್ದೀರಾ ಇಲ್ಲ ಅಂತ ಗೊತ್ತಾಗುತ್ತೆ, ನೀವು ಯಾವ ರೀತಿಯಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದೀರಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಓಕೆ, ಸೊ ಯಾವ್ದಾಗಿರ್ಬೋದು ಅಂದ್ರೆ ಸರಿಯಾದ ಉತ್ತರ ಮುಳ್ಳಯ್ಯನಗಿರಿ ಬೆಟ್ಟ. ಮುಳ್ಳಯ್ಯನಗಿರಿಯು ಕರ್ನಾಟಕದಲ್ಲಿ ಅತಿ ಎತ್ತರದ ಶಿಖರವಾಗಿದೆ. ಓಕೆ, ಸೊ ಮುಳ್ಳಯ್ಯನಗಿರಿ ಸುಮಾರು 1900ಕ್ಕಿಂತಲೂ ಹೆಚ್ಚಿನ ಮೀಟರ್ ಎತ್ತರವನ್ನು ಹೊಂದಿದೆ, ಚಿಕ್ಕಮಗಳೂರು ಜಿಲ್ಲೆ. ಅದೇ ತರ ಬಾಬಾ ಬುಡನ್ಗಿರಿ 2ನೇ ಅತಿ ಎತ್ತರದ ಬೆಟ್ಟ, ಸೊ ಚಿಕ್ಕಮಗಳೂರು. ಕುದುರೆಮುಖ 3ನೇದು, ದೇವಿರಮ್ಮನ ಗುಡ್ಡ, ಹೀಗೆ ಸಾಕಷ್ಟು ಕೇಳ್ತಾರೆ. ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಬಲ್ಲಾಳ ರಾಯನದುರ್ಗ, ಚಿಕ್ಕಮಗಳೂರು ಜಿಲ್ಲೆ. ನಂದಿದುರ್ಗ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ಕೇಳ್ತಾರೆ, ಚಿಕ್ಕಬಳ್ಳಾಪುರ. ಓಕೆ, ಅದಾದ ನಂತರ ಶಿವಗಂಗೆ ಬೆಟ್ಟ ಬೆಂಗಳೂರು ಗ್ರಾಮಾಂತರ, ಬ್ರಹ್ಮಗಿರಿ ಕೊಡಗು,
ಸೊ ಕೊಡಚಾದ್ರಿ ಶಿವಮೊಗ್ಗದಲ್ಲಿ ಬರುತ್ತೆ, ಸಾವನದುರ್ಗ ರಾಮನಗರ. ಓಕೆ, ಸೊ ಇದೊಂದು ಸ್ವಲ್ಪ ಕನ್ಫರ್ಮ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಮಧುಗಿರಿ ಬೆಟ್ಟ ತುಮಕೂರು. ಸೊ ಇಷ್ಟು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅಂದ್ರೆ ಕೇಳಿರ್ತಕ್ಕಂಥ ಪ್ರಶ್ನೆ ಕರ್ನಾಟಕದಲ್ಲಿರುವ ಅತಿ ಎತ್ತರದ ಶಿಖರ ಯಾವುದು ಅಂದ್ರೆ ಮುಳ್ಳಯ್ಯನಗಿರಿ ಬೆಟ್ಟ. ಓಕೆ, ಸೊ ನೋಡ್ಬೋದು ಮುಳ್ಳಯ್ಯನಗಿರಿ, ಸೊ ಬಾಬಾ ಬುಡನ್ಗಿರಿ, ಕುದುರೆಮುಖ, ಮಧುಗಿರಿ ಬೆಟ್ಟ. ಮಧುಗಿರಿ ಬೆಟ್ಟದ ವಿಶೇಷ ಅಂದ್ರೆ ಅದು ಏಕಶಿಲಾ ಬೆಟ್ಟ ಆಗುತ್ತೆ, ಮಾನೋಲಿಥಿಕ್. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಆಲಮಟ್ಟಿ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಸೊ ಆಲಮಟ್ಟಿ ಡ್ಯಾಮ್ ಇಸ್ ಬಿಲ್ಟ್ ಅಕ್ರಾಸ್ ವಿಚ್ ರಿವರ್ ಅಂತ ಕೇಳಿದರೆ ಮಹಾನದಿ, ಗೋದಾವರಿ, ಕಾವೇರಿ, ಕೃಷ್ಣ. ಅಂದ್ರೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಆಲಮಟ್ಟಿ ಅಣೆಕಟ್ಟನ್ನ ಕರ್ನಾಟಕದಲ್ಲಿ ನಿರ್ಮಿಸಲಾಗಿದೆ. ಸೊ ಅಗೇನ್ ಅಣೆಕಟ್ಟು ಮೇಲೆ ಒಂದು ಪ್ರಶ್ನೆ ಇದೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ಗಮನಿಸಬಹುದು. ಮೊದಲು ಒಂದು ಜಲಪಾತದ ಮೇಲೆ ಪ್ರಶ್ನೆ ಇದೆ 2019ರ ಸಿವಿಲ್ ಪಿಸಿಲಿ. ಅದಾದ ನಂತರ ಎರಡನೇ ಪ್ರಶ್ನೆ ಯಾವುದ್ರ ಮೇಲಿದೆ? ಒಂದು ಶಿಖರದ ಮೇಲಿದೆ. ನಂತರ ಒಂದು ಡ್ಯಾಮ್ ಅಥವಾ ಜಲಾಶಯದ ಮೇಲಿದೆ. ಸೊ ಅದೇ ಕ್ವಶನ್ ಪೇಪರ್ ಅಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹೀಗೆ ಆಲಮಟ್ಟಿ ಅಣೆಕಟ್ಟನ್ನ ಕೃಷ್ಣಾ ನದಿಗೆ ಅಡ್ಡಲಾಗಿ, ಇದನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಕೂಡ ಕರೀತಾರೆ. ಅದು ಕೂಡ ಪ್ರಶ್ನೆ ಆಗಿದೆ. ಯಾವ ಅಣೆಕಟ್ಟನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಕರೆಯುತ್ತಾರೆ? ಓಕೆ, ಸೊ ಹಾಗಾಗಿ ಆಲಮಟ್ಟಿ ಅಣೆಕಟ್ಟು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿದರೆ ಇದನ್ನ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಪ್ರದೇಶವಾದ ಸತಾರಾ ಜಿಲ್ಲೆಯ ವಾಹಿ ತಾಲೂಕಿನ ಜೋರ್ ಎಂಬ ಹಳ್ಳಿಯ ಬಳಿ ಮಹಾಬಲೇಶ್ವರದಲ್ಲಿ ಕೃಷ್ಣಾ ನದಿ ಜನಿಸುತ್ತೆ. ನಂತರ ಇದಕ್ಕೆ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಆಲಮಟ್ಟಿ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ. ಓಕೆ, ಇಲ್ಲಿ ಇನ್ನೇನು ಕೇಳಬಹುದು ಅಂದ್ರೆ ಅಣೆಕಟ್ಟು ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳ ಗಡಿಯಲ್ಲಿದೆ, ಆದರೆ ಭೌಗೋಳಿಕವಾಗಿ ಇದು ಬಿಜಾಪುರ ಜಿಲ್ಲೆಯಲ್ಲಿಯೇ ಬರುತ್ತೆ ಅಂತಕ್ಕಂಥದ್ದು ಕೂಡ ಗಮನಿಸಬೇಕು. ಇನ್ನೊಂದು ಪ್ರಶ್ನೆ ಕೇಳಬಹುದು, ಈ ಕೃಷ್ಣಾ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್ ಅಂದ್ರೆ ಕೃಷ್ಣಾ ನದಿ ನೀರಿನ ಒಂದು ಮಂಡಳಿ ಏನಿದೆ ಅಲ್ವಾ, ಆ ವಿವಾದ ಮಂಡಳಿಯ ಅಧ್ಯಕ್ಷತೆಯನ್ನ ಬಚಾವತ್ ಅವರು ವಹಿಸಿಕೊಂಡಿದ್ದಾರೆ. ಹಾಗಾಗಿ ಬಚಾವತ್ ಆಯೋಗ ಅಂತ ಕೂಡ ಕರೀತಾರೆ. ಸೊ ಎರಡನೇ ಟ್ರಿಬ್ಯುನಲ್ ಏನಿದೆಯಲ್ವಾ, ಸೊ ಕೃಷ್ಣ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ 2, ಇದರ ಅಧ್ಯಕ್ಷತೆಯನ್ನ ಬ್ರಿಜೇಶ್ ಕುಮಾರ್ ಅವರು ವಹಿಸಿಕೊಂಡಿದ್ದಾರೆ. ಸೊ ನೆನ್ಪಿಡ್ಬೇಕು. ಸೊ ಅಷ್ಟು ಕೇಳ್ತಕ್ಕಂಥ ಪ್ರಯತ್ನ ಇರುತ್ತೆ. ಸೊ ಹೀಗೆ ಇದು ಕೃಷ್ಣಾ ನದಿ ಈಗ ಹರಿದು ಬಂದು ಇಲ್ಲಿ ಆಲಮಟ್ಟಿ ಜಲಾಶಯ ನಿರ್ಮಾಣವಾಗಿದೆ. ಆಲಮಟ್ಟಿಯಿಂದ ಮುಂದೆ ಹೋಗಿರ್ತಕ್ಕಂಥ ಕೃಷ್ಣಾ ನದಿಗೆ ಹಾಗೆ ಮುಂದೆ ಹೋದಾಗ ನಾರಾಯಣಪುರ ಅಣೆಕಟ್ಟು ಅಥವಾ ನಾರಾಯಣಪುರದ ಹತ್ರ ಒಂದು ಅಣೆಕಟ್ಟಿದೆ, ಅದು ಕೂಡ ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ. ಓಕೆ, ಸೊ ಅದಕ್ಕಿಂತ ಮುಂಚೆ ಕೃಷ್ಣಾ ನದಿಗೆ ಘಟಪ್ರಭಾ ನದಿ ಹೋಗಿ ಇದೇ ಒಂದು ಆಲಮಟ್ಟಿ ಅಣೆಕಟ್ಟಿನಲ್ಲಿ ಸಂಗಮವಾಗುತ್ತೆ. ಅದಾದ ನಂತರ ಕೂಡಲ ಸಂಗಮದಲ್ಲಿ ಮಲಪ್ರಭಾ ನದಿ ಕೃಷ್ಣಾ ನದಿಯನ್ನ ಸೇರುತ್ತೆ. ಸೊ ಕೂಡಲ ಸಂಗಮದಲ್ಲಿ ಕೃಷ್ಣೆಯನ್ನ ಸೇರ್ತಕ್ಕಂಥ ನದಿ ಯಾವುದು ಅಂತ ಕೇಳಿದ್ರೆ ಸೊ ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ ಅಥವಾ ಇನ್ನೊಂದು ಭೀಮಾ ಅಂತ ಕೊಟ್ರೆ ಮಲಪ್ರಭಾ ನದಿ ಆಗುತ್ತೆ. ಕೂಡಲ ಸಂಗಮದಲ್ಲಿ ನೆನ್ಪಿಡ್ಬೇಕು. ನಾರಾಯಣಪುರ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸೊ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಮಲಪ್ರಭಾ ನದಿಗಿರ್ತಕ್ಕಂಥ ಡ್ಯಾಮ್ನ ಹೆಸರೇನು ಅಲ್ವಾ? ಸವದತ್ತಿ ಹತ್ರ ಮಲಪ್ರಭಾ ನದಿಗೆ ರೇಣುಕಾ ಸಾಗರ ಅಲ್ವಾ? ಸೊ ಒನ್ ಮೋರ್ ನೇಮ್ ಈಸ್ ದೇರ್, ರೇಣುಕಾ ಸಾಗರ್ ಅಂತ ಕರಿತೀವಿ. ಜೊತೆಗೆ ಇನ್ನೊಂದು ಹೆಸರು ನಾನು ಮುಂದೆ ಹೇಳ್ತೀನಿ. ಸೊ ಘಟಪ್ರಭಾ ನದಿಗೆ ಇಡಿಕಲ್ ಡ್ಯಾಮ್ ಅನ್ನ ಕಟ್ಟಲಾಗಿದೆ. ಸೊ ಹೀಗಾಗಿ ಎಲ್ಲೆಲ್ಲಿ ಕರ್ನಾಟಕದಲ್ಲಿ ಡ್ಯಾಮ್ಗಳಿದಾವೆ, ಸೊ ಡ್ಯಾಮ್ಗಳ ಮೇಲೇನೆ ಒಂದು ವಿಡಿಯೋ ಮಾಡಿದ್ದೀನಿ, ಜಲಪಾತಗಳ ಮೇಲೇನೆ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಹೀಗೆ ರಿವರ್ ಸಿಸ್ಟಮ್ ಮೇಲೇನೆ ವಿಡಿಯೋಗಳಿದಾವೆ. ಸೊ ಅಷ್ಟು ನಿಮಗೆ ಸಮಯ ಇದ್ರೆ ಹೋಗಿ ನೋಡ್ಬೋದು, ಅಥವಾ ನನ್ನ ವಿಡಿಯೋಸ್ ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ. ಓಕೆ, ಇರಲಿ, ಲೆಟ್ಸ್ ಮೂವ್ ಆನ್. ಹೀಗೆ ಕರ್ನಾಟಕದ ಪ್ರಮುಖ ಅಣೆಕಟ್ಟುಗಳು ಮತ್ತು ಜಲಾಶಯಗಳನ್ನ ನಾವು ರೀಕ್ಯಾಪ್ ಮಾಡ್ತಾ ಇರೋದ್ರಿಂದ ಒಂದು ಗ್ಲಾನ್ಸ್ ಮಾಡ್ಕೊಳ್ಳೋದಾದ್ರೆ, ವಾಣಿ ವಿಲಾಸ ಸಾಗರ ಕರ್ನಾಟಕದ ಅತ್ಯಂತ ಹಳೆಯ ಜಲಾಶಯ ಅಂತ ಕರಿಬಹುದು. ವೇದಾವತಿ ನದಿಗೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮಾರಿ ಕಣಿವೆ ಬಳಿ ವೇದಾವತಿ ನದಿಗೆ ವಾಣಿವಿಲಾಸ ಸಾಗರವನ್ನು ಕಟ್ಟಲಾಗಿದೆ. ಇದರ ಹೆಸರು ಮಾರಿ ಕಣಿವೆ ಡ್ಯಾಮ್ ಅಂತ ಕೂಡ ಕರೀತಾರೆ. ಕರ್ನಾಟಕದ ಅತ್ಯಂತ ಹಳೆಯ ಜಲಾಶಯವು ಕೂಡ. ನಂತರ ತುಂಗಾ ಜಲಾಶಯ ತುಂಗಾ ನದಿಗೆ ಗಾಜನೂರಿನಲ್ಲಿ, ಶಿವಮೊಗ್ಗ ಜಿಲ್ಲೆಯ ಗಾಜನೂರಿನಲ್ಲಿ. ತುಂಗಭದ್ರಾ ಅಣೆಕಟ್ಟು ನಮ್ಮ ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆಯ ಗಡಿಯಲ್ಲಿ ಹೊಸಪೇಟೆ ಹತ್ತಿರ. ಸೂಪ ಅಣೆಕಟ್ಟು ಕಾಳಿ ನದಿಗೆ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಗಣೇಶಗುಡಿಯಲ್ಲಿ. ಅದೇ ರೀತಿಯಾಗಿ ಹರಿದ್ರ, ಶಾಂತಿ ಸಾಗರ, ಸೊ ರೇಣುಕಾ ಸಾಗರ, ಮಲಪ್ರಭಾ, ಇದನ್ನ ನವಿಲು ತೀರ್ಥ ಡ್ಯಾಮ್ ಅಂತ ಕರಿತೀವಿ. ಸೊ ಅದನ್ನೇ ಹೇಳ್ತಾ ಇದ್ದೆ, ಸವದತ್ತಿ ಹತ್ರ. ಹೀಗೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ನವಿಲು ತೀರ್ಥದ ಬಳಿ ಮಲಪ್ರಭಾ ನದಿಗೆ ರೇಣುಕಾ ಸಾಗರವನ್ನ, ಮತ್ತು ಬೆಳಗಾವಿ ಜಿಲ್ಲೆಯ ಉಕ್ಕೇರಿ ತಾಲೂಕಿನ ಇಡಿಕಲ್ ಗ್ರಾಮದ ಬಳಿ ಘಟಪ್ರಭಾ ನದಿಗೆ ರಾಜ ಲಕ್ಮಗೌಡ ಅಣೆಕಟ್ಟು ಅಥವಾ ಇಡಿಕಲ್ ಡ್ಯಾಮ್ ಅನ್ನ,
ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಅಮ್ಮದಗಲ್ಲು ಬಳಿ ವರಾಹಿ ನದಿಗೆ ಮಾಣಿ ಜಲಾಶಯವನ್ನ, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿ ಬಳಿ ಶರಾವತಿ ನದಿಗೆ ಲಿಂಗನಮಕ್ಕಿ ಅಣೆಕಟ್ಟು ಮತ್ತು ಕರ್ನಾಟಕದ ಅತ್ಯಂತ ಹೆಚ್ಚಿನ ನೀರು ಸಂಗ್ರಹವಾಗ್ತಕ್ಕಂಥ ಅತ್ಯಂತ ದೊಡ್ಡ ಅಣೆಕಟ್ಟು ಲಿಂಗನಮಕ್ಕಿ ಜಲಾಶಯ, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕನ್ನಂಬಾಡಿ ಬಳಿ ಕಾವೇರಿ ನದಿಗೆ ಕೃಷ್ಣರಾಜಸಾಗರ KRS ಡ್ಯಾಮು. ಇವೆಲ್ಲ ನೋಟ್ ಮಾಡ್ಕೋಬೇಕು. ಒಂದ್ಸಲ ಕೇಳಿಸ್ಕೊಳ್ಳಿ, ನೋಟ್ ಮಾಡ್ಕೊಳಕ್ ಟೈಮ್ ಇರಲ್ಲ, ಸುಮ್ಮನೆ ಕೇಳಿಸ್ಕೊಂತ ಎಲ್ಲೋ ವಾಕ್ ಮಾಡ್ಬೇಕಾದ್ರೆ ಅಥವಾ ಎಲ್ಲೋ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸುಮ್ಮನೆ ಕೇಳಿಸ್ಕೊಂತ ಹೋಗಿ ಎಲ್ಲೋ ಒಂದ್ ಕಡೆ ಯೂಸ್ ಆಗುತ್ತೆ. ಕೊಡಸಳ್ಳಿ ಕಾಳಿ, ಕದ್ರಾ ಕಾಳಿ, ಕಬಿನಿ ಜಲಾಶಯ, ಹೇಮಾವತಿ ಹಾಸನ ಜಿಲ್ಲೆಯ ಗೊರೂರು ಬಳಿ ಹೇಮಾವತಿ ನದಿಗೆ ಹೇಮಾವತಿ ಜಲಾಶಯವನ್ನ, ಆರಂಗಿ ಜಲಾಶಯ ಆರಂಗಿ ನದಿಗೆ, ಚಕ್ರ ಜಲಾಶಯ ಚಕ್ರ ನದಿಗೆ, ಭದ್ರಾ ಅಣೆಕಟ್ಟು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಲಕ್ಕವಳ್ಳಿ ಬಳಿ ಭದ್ರಾ ನದಿಗೆ ಭದ್ರಾ ಅಣೆಕಟ್ಟು. ಸೊ ಇಲ್ಲಿ ಬಂತು ನೋಡಿ ಬಸವಸಾಗರ ಅಣೆಕಟ್ಟು, ನಾರಾಯಣಪುರ ಅಣೆಕಟ್ಟು ಅಂತ ಕರಿತೀವಿ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಬಳಿ ಕೃಷ್ಣಾ ನದಿಗೆ ಬಸವಸಾಗರ ಅಣೆಕಟ್ಟು. ಅದೇ ಕೃಷ್ಣಾ ನದಿಗೆ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬಳಿ ಕೃಷ್ಣಾ ನದಿಗೆ ಆಲಮಟ್ಟಿ ಅಣೆಕಟ್ಟು. ಅದನ್ನೇ ಕೇಳ್ತಾ ಇರ್ತಕ್ಕಂಥದ್ದು. ಆಲಮಟ್ಟಿ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಅಂದ್ರೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ಇಷ್ಟು ವೆರಿ ವೆರಿ ಇಂಪಾರ್ಟೆಂಟು. ಓಕೆ, ಇದನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಕೂಡ ಕರಿತೀವಿ. ಬಸವ ಸಾಗರ ಅಂದ್ರೆ ನಾರಾಯಣಪುರ ಡ್ಯಾಮು, ಕೃಷ್ಣರಾಜ ಸಾಗರ ಅಂದ್ರೆ ಕಾವೇರಿ ನದಿಗೆ ಕಟ್ಟಲಾಗಿರ್ತಕ್ಕಂಥ KRS ಡ್ಯಾಮು, ಅದೇ ತರ ವಾಣಿವಿಲಾಸ ಸಾಗರ ಅಂದ್ರೆ ವೇದಾವತಿಗೆ ಕಟ್ಟಲಾಗಿರ್ತಕ್ಕಂಥ ಮಾರಿ ಕಣಿವೆ ಡ್ಯಾಮು, ರೇಣುಕಾ ಸಾಗರ ಡ್ಯಾಮ್ ಅಂದ್ರೆ ಮಲಪ್ರಭಾ ನದಿಗೆ ಕಟ್ಟಲಾಗಿರ್ತಕ್ಕಂಥ ನವಿಲು ತೀರ್ಥ ಡ್ಯಾಮು. ಸೊ ಹೀಗೆ ಒಂದ್ ಸ್ವಲ್ಪ ಸಾಗರಗಳು. ಓಕೆ, ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವ ನೃತ್ಯ ಶೈಲಿಯು ಅದಕ್ಕೆ ಸಂಬಂಧಿಸಿದ ರಾಜ್ಯದೊಂದಿಗೆ ಸರಿಯಾಗಿ ಹೊಂದಿಕೆಯಾಗಿಲ್ಲ? ಅಂದ್ರೆ ಒಂದು ಕಡೆ ಡ್ಯಾನ್ಸ್ ಫಾರ್ಮ್ ಕೊಟ್ಟಿದ್ದಾರೆ ಅಥವಾ ನೃತ್ಯದ ಪ್ರಕಾರ ಮತ್ತು ಅವುಗಳ ಒಂದು ರಾಜ್ಯ ಕೊಟ್ಟಿದ್ದಾರೆ, ಯಾವುದು ಸರಿಯಾಗಿ ಹೊಂದಿಕೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೋಹಿನಿ ಆಟ್ಟಂ ಅಂದ ತಕ್ಷಣ ನಮಗೆ ಕೇರಳ ನೆನಪಾಗುತ್ತೆ. ಸೊ ನಮ್ಮ ಭಾರತದ 8 ನೃತ್ಯ ಪ್ರಕಾರಗಳಲ್ಲಿ ಮೋಹಿನಿ ಆಟ್ಟಮು ಕಥಕ್ಕು ಇದಾವಲ್ವ, ಆ 8ರಲ್ಲಿ ಮೋಹಿನಿ ಆಟ್ಟಮು ಮತ್ತು ಕೇರಳದ ಇನ್ನೊಂದಿದೆ. ಸೊ ಹಾಗಾಗಿ 2 ಫ್ರಮ್ ಕೇರಳ. ಸೊ ಅದರಲ್ಲಿ ಮೋಹಿನಿ ಅಟ್ಟಂ ಒಂದಾಗುತ್ತೆ ಕೇರಳದಿಂದ. ಸೊ ಹಾಗಾಗಿ ಆಂಧ್ರ ಪ್ರದೇಶದ್ದು ಕೂಚುಪುಡಿ ಅಲ್ವಾ. ಸೊ ಹಾಗಾಗಿ ಇದು ಮ್ಯಾಚ್ ತಪ್ಪಾಗುತ್ತೆ. ಕಥಕ್ ಉತ್ತರ ಪ್ರದೇಶ ಸರಿ ಇದೆ, ಬಿಹು ಆಸಾಂ ಸರಿ ಇದೆ, ಯಕ್ಷಗಾನ ನಮ್ಮ ಕರ್ನಾಟಕದ್ದು ಸರಿ ಇದೆ. ಹಾಗಾಗಿ ಎ ತಪ್ಪಾಗುತ್ತೆ. ಓಕೆ, ಹೀಗೆ ಸಂಗೀತ ನಾಟಕ ಅಕಾಡೆಮಿಯು ಒಟ್ಟು 8 ಶಾಸ್ತ್ರೀಯ ನೃತ್ಯ ಪ್ರಕಾರಗಳನ್ನು ಗುರುತಿಸಿದೆ. ಸೊ 8 ಯಾವ್ಯಾವು ಅಂದ್ರೆ ಭರತನಾಟ್ಯ, ಕಥಕ್ಕು, ಕೂಚಿಪುಡಿ, ಒಡಿಸ್ಸಿ, ಕಥಕ್ಕಳಿ, ಸತ್ರಿಯ, ಮಣಿಪುರಿ ಮತ್ತು ಮೋಹಿನಿ ಆಟ್ಟಂ. ಹಾಗಾದ್ರೆ ಯಾವ್ಯಾವ ರಾಜ್ಯದಲ್ಲಿ ಬರ್ತವೆ? ಭರತನಾಟ್ಯ ತಮಿಳುನಾಡು, ಕಥಕ್ಕು ಉತ್ತರ ಪ್ರದೇಶ, ಕೂಚಿಪುಡಿ ಆಂಧ್ರ ಪ್ರದೇಶ, ಒಡಿಸ್ಸಿ ಒಡಿಶಾ, ಕಥಕ್ಕಳಿ ಕೇರಳ, ಸತ್ರಿಯ ಆಸಾಂ, ಮಣಿಪುರಿ ಮಣಿಪುರ, ಮೋಹಿನಿ ಆಟ್ಟಂ ಕೇರಳ. ಹೀಗೆ ಸೊ ಕೇರಳದ 2 ನೃತ್ಯ ಪ್ರಕಾರಗಳಿದ್ದಾವೆ, ರೆಕಗ್ನೈಸ್ ಆಗಿರ್ತಕ್ಕಂಥ, ಒಂದು ಮೋಹಿನಿ ಆಟ್ಟಂ ಮತ್ತು ಇನ್ನೊಂದು ಕಥಕ್ಕಳಿ. ಓಕೆ, ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯಲ್ಲಿ ಮೋಹಿನಿ ಆಟ್ಟಂ ಕೇರಳ ಆಗಬೇಕು, ಆಂಧ್ರ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದ ರಾಜ್ಯದೊಂದಿಗೆ ಸರಿಯಾಗಿ ಹೊಂದಿಕೆ ಆಗದಿರ್ತಕ್ಕಂಥದ್ದನ್ನ ಗುರುತು ಮಾಡಿ ಅಂತ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಇನ್ನೊಂದು ಯಾವುದೋ ಕೇಳ್ಬೋದು, ಅದಕ್ಕೋಸ್ಕರ 8 ಕೂಡ ನೆನ್ಪಿಡಿ. ಓಕೆ, ಸರಿ. ಇನ್ನೊಂದು ಚೌ ನೃತ್ಯ ಅಂತ ಒಡಿಸ್ಸಾ, ಜಾರ್ಖಂಡ್, ಪಶ್ಚಿಮ ಬಂಗಾಳದಲ್ಲಿ, ಅದು ಕೂಡ ಸ್ವಲ್ಪ ಫೇಮಸ್ ಇದೆ, ನೆನ್ಪಿಡ್ಬೇಕು. ಓಕೆ, ಇನ್ನು ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ಜಾನಪದ ನೃತ್ಯ ಪ್ರಕಾರಗಳು ಫೇಮಸ್ ಆಗಿದ್ದಾವೆ ಅಂತ ಒಂದು ಡ್ಯಾನ್ಸ್ ಫಾರ್ಮ್ಸ್ ಆಫ್ ಇಂಡಿಯಾ ಅಂತ ಸಪರೇಟ್ ಆಗಿರ್ತಕ್ಕಂಥ ವಿಡಿಯೋ ಮಾಡಿದ್ದೆ. ಸೊ ನೋಡಿರ್ಬೋದು, ಸೊ ಹೋಗಿ ನೋಡಿ. ಕರ್ನಾಟಕದಲ್ಲಿ ಯಕ್ಷಗಾನ, ಹುತ್ತರಿ, ಸುಗ್ಗಿ, ಡೊಳ್ಳು ಕುಣಿತ, ಕರಗ ಇವೆಲ್ಲವೂ ಕರ್ನಾಟಕದ ಜಾನಪದ ನೃತ್ಯ ಪ್ರಕಾರಗಳಾಗಿದ್ದಾವೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಡೊಳ್ಳು ಕುಣಿತ. ಸೊ ಅಲ್ಲೇ ಬಂದು ನೋಡಿ ಪ್ರಶ್ನೆ, 2019 ಸಿವಿಲ್ PCಲಿ ಕೇಳಿದರೆ ಡೊಳ್ಳು ಕುಣಿತವು ಯಾವ ರಾಜ್ಯದ ಜಾನಪದ ಶೈಲಿಯ ನೃತ್ಯವಾಗಿದೆ? ಬಿಹಾರ, ಕರ್ನಾಟಕ, ಕೇರಳ, ತಮಿಳುನಾಡು. ಈಸಿ, ನಮ್ಮ ಕರ್ನಾಟಕದ ಒಂದು ಜಾನಪದ ನೃತ್ಯ ಶೈಲಿ ಆಗುತ್ತೆ ಡೊಳ್ಳು ಕುಣಿತ. ಓಕೆ, ಸರಿ. ಇನ್ನು ಕ್ವಶನ್ ನಂಬರ್ 6, ದೋಣಿ ಸ್ಪರ್ಧೆಯು ಈ ಕೆಳಗಿನ ಯಾವ ಹಬ್ಬದ ವಿಶಿಷ್ಟ ಗುಣಲಕ್ಷಣವಾಗಿದೆ? ದೋಣಿ ಸ್ಪರ್ಧೆ. ಸೊ ಪೊಂಗಲ್, ರಂಗೋಲಿ ಬಿಹು, ಓಣಂ, ನವರಾತ್ರಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಓಣಂನ ಹಬ್ಬದ ಸಂದರ್ಭದಲ್ಲಿ ದೋಣಿ ಸ್ಪರ್ಧೆಯನ್ನ, ಬೋಟ್ ರೇಸ್ ಅನ್ನ ಮಾಡ್ತಾರೆ. ಹಾಗಾಗಿ ಅದನ್ನ ಹಾವಿನ ದೋಣಿ ಓಟ ಅಥವಾ ವಲ್ಲಂ ಕಾಳಿ ಅಂತ ಕರೀತಾರೆ. ಕೇರಳದಲ್ಲಿ ಸುಗ್ಗಿಯ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಒಂದು ಆಚರಿಸ್ತಕ್ಕಂಥ ಪ್ರಧಾನ ಹಬ್ಬವೂ ಕೂಡ ಆಗಿದೆ ಓಣಂ, ವಲ್ಲಂಕಾಳಿ, ದೋಣಿ ಓಟ. ನೋಡಿ, ಸೊ ಇದೆ
ವಲ್ಲಂ ಕಾಳಿ ಬೋಟ್ ರೇಸ್ ಇನ್ ಕೇರಳ. ಓಕೆ, ಕೆಳಗಿನವುಗಳಲ್ಲಿ ಯಾವುದು ಬಾರಕ್ ಕಣಿವೆಯ ಒಂದು ಪ್ರಮುಖ ಬೆಳೆಯಾಗಿರುತ್ತದೆ? ಬಾರಕ್ ವ್ಯಾಲಿ. ಬಾರಕ್ ವ್ಯಾಲಿ ಅಂದರೆ ಪಶ್ಚಿಮ ಬಂಗಾಳ, ಒಡಿಸ್ಸಾ ಆ ಭಾಗದಲ್ಲಿರ್ತಕ್ಕಂಥ ಒಂದು ಕಣಿವೆ ಆಗುತ್ತೆ. ಆ ಕಣಿವೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬನ್ನು ಬೆಳಿತಾರ, ಸೆಣಬನ್ನು ಬೆಳಿತಾರ, ಚಹಾ ಅಥವಾ ಹತ್ತಿನ ಬೆಳಿತಾರೆ. ಅಂದರೆ ಸರಿಯಾದ ಉತ್ತರ ಸೆಣಬು ಅಥವಾ ಜೂಟನ್ನು ಬೆಳಿತಾರೆ. ಸೊ ಇದು ಬಾರಕ್ ಕಣಿವೆ ಅಂತ ಕರಿತೀವಿ. ಓಕೆ, ಸೊ ಈ ಭಾಗದಲ್ಲಿ ಸೊ ಇಲ್ಲಿ ಬಾರಕ್ ಕಣಿವೆ ಅಸ್ಸಾಂನಲ್ಲಿದೆ, ರೈಟ್. ಸ್ವಲ್ಪ ಮುಂದೆ ಹಾಗೆ ಬಾರಕ್ ಕಣಿವೆಯ ಪ್ರಮುಖ ಬೆಳೆ ಸೆಣಬು ಆಗುತ್ತೆ. ಸೆಣಬಿಗೆ ಪಶ್ಚಿಮ ಬಂಗಾಳ ಕೂಡ ಫೇಮಸ್ ಆಗಿದೆ. ಜೊತೆಗೆ ಒಂದು ಸ್ವಲ್ಪ ಅಲ್ಲೇನಂದರೆ ಅದು ಬೆಳಿಬೇಕಾದ್ರೆ ಅಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ವಾತಾವರಣ ಬೇಕಾಗುತ್ತೆ. ಹಾಗಾಗಿ ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಪ್ರಪಂಚದ ಸೆಣಬಿನ ಕೃಷಿಯ ಸುಮಾರು 85% ನದಿಯ ಮುಖಜ ಭೂಮಿಯಲ್ಲಿ ಕೇಂದ್ರೀಕೃತವಾಗಿದೆ. ಓಕೆ, ಇದನ್ನ ಚಿನ್ನದ ನಾರು ಅಥವಾ ಗೋಲ್ಡನ್ ಫೈಬರ್ ಅಂತ ಕೂಡ ಕರೀತಾರೆ. ಹತ್ತಿಯ ನಂತರ ಪ್ರಮುಖವಾಗಿರ್ತಕ್ಕಂಥ ನೈಸರ್ಗಿಕ ನಾರುಗಳಲ್ಲಿ ಸೆಣಬು ಕೂಡ ಒಂದಾಗುತ್ತೆ. ಸೊ ಸೆಣಬನ್ನ ಚಿನ್ನದ ನಾರು, ಯಾವುದನ್ನ ಚಿನ್ನದ ನಾರು ಅಥವಾ ಗೋಲ್ಡನ್ ಫೈಬರ್ ಅಂತ ಕರೀತಾರೆ ಅಂತ ಕೇಳಿದರೆ ಸೊ ಸೆಣಬು ನಾರು ನೆನ್ಪಿಡ್ಬೇಕು. ಓಕೆ, ಇನ್ನು ಅತಿ ಹೆಚ್ಚು ಸೆಣಬನ್ನ ಬೆಳೀತಕ್ಕಂಥ ದೇಶಗಳಲ್ಲಿ ಭಾರತವೇ ನಂಬರ್ 1 ಆಗಿದೆ. 2ನೇ ಸ್ಥಾನದಲ್ಲಿ ಬಾಂಗ್ಲಾದೇಶ ಇದೆ. ಸೊ ಪ್ರಶ್ನೆ ಬರಬಹುದು, ಸೊ ಯಾರು ಪ್ರಪಂಚದಲ್ಲಿ ಯಾವ ದೇಶವು ಅತಿ ಹೆಚ್ಚು ಸೆಣಬಿನ ನಾರನ್ನು ಬೆಳೀತಕ್ಕಂಥ ದೇಶ ಅಂದರೆ ಭಾರತವಾಗುತ್ತೆ. 2ನೇ ಸ್ಥಾನದಲ್ಲಿ ಬಾಂಗ್ಲಾದೇಶ ಇದೆ. ಇನ್ನು ಭಾರತಕ್ಕೆ ಬಂದಾಗ ಅತಿ ಹೆಚ್ಚು ಸೆಣಬನ್ನ ಅಥವಾ ಜೂಟನ್ನ ಉತ್ಪಾದಿಸ್ತಕ್ಕಂಥ ರಾಜ್ಯ ಯಾವುದು ಅಂದಾಗ ಪಶ್ಚಿಮ ಬಂಗಾಳ, 2ನೇ ಸ್ಥಾನದಲ್ಲಿ ಬಿಹಾರ, 3ನೇ ಸ್ಥಾನದಲ್ಲಿ ಒಡಿಸ್ಸಾ, 4ನೇ ಸ್ಥಾನದಲ್ಲಿ ಆಸ್ಸಾಮು, ನೆಕ್ಸ್ಟ್ ಆಂಧ್ರ ಪ್ರದೇಶ ಇದೆ. ಹಾಗಾಗಿ ಈ ಒಂದು ಕಣಿವೆ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ಸೆಣಬನ್ನ ಭಾರತದಲ್ಲಿ ಉತ್ಪಾದಿಸಲಾಗುತ್ತದೆ. ಓಕೆ, ಕೇಳಿರ್ತಕ್ಕಂಥ ಪ್ರಶ್ನೆ ಕೇವಲ ಬಾರಕ್ ಕಣಿವೆಯು ಯಾವುದರ ಒಂದು ಪ್ರಮುಖ ಬೆಳೆ ಅಲ್ಲಿ ಬೆಳೀತಾರೆ ಅಂದ್ರೆ ಸೆಣಬು. ಬಟ್ ನಾವು ತಿಳ್ಕೊಳ್ತಾ ಇರ್ತಕ್ಕಂಥದ್ದು ಸೆಣಬಿನ ವಿಶೇಷತೆ ಏನು, ಅದನ್ನ ಯಾವ ದೇಶದಲ್ಲಿ ಹೆಚ್ಚಾಗಿ ಬೆಳಿತಾರೆ, ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳಿತಾರೆ, ನಮ್ಮ ಕರ್ನಾಟಕದಲ್ಲಿ ಏನಾದರೂ ಬೆಳಿತೀವ, ಸೊ ಹೀಗೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 8, ಮೇಕೆದಾಟು ಇರ್ತಕ್ಕಂಥ ರಾಜ್ಯ. ಮೇಕೆದಾಟು ಅಂದ್ರೆ ಮೇಕೆ ಕೂಡ ಆ ಒಂದು ಪ್ರದೇಶವನ್ನ ದಾಟಬಹುದು. ವೆರಿ ಫೇಮಸ್ ನಮ್ಮ ಕರ್ನಾಟಕ. ಓಕೆ, ಚಾಮರಾಜನಗರ ಮತ್ತು ರಾಮನಗರ ಜಿಲ್ಲೆಗಳ ಗಡಿಯಲ್ಲಿ ಕಾವೇರಿಯ ಒಂದು ನದಿ ಅಲ್ಲಿ ಏನಂದ್ರೆ ಬಹಳ ತಿನ್ನಾಗಿ ಬಹಳ ಚಿಕ್ಕದಾಗಿ ಹರಿತಾಳೆ ಕಾವೇರಿ. ಸೊ ಹಾಗಾಗಿ ಅದನ್ನ ಮೇಕೆ ದಾಟಬಹುದು ಅನ್ನೋ ಒಂದು ಕಲ್ಪನೆಯಲ್ಲಿ ಮೇಕೆದಾಟು ಅಂತ ಪ್ರಸಿದ್ಧವಾಗಿದೆ. ಇಲ್ಲಿ ಆ ಮೇಕೆದಾಟುವಿನ ಪ್ರಸಿದ್ಧತೆಗಿಂತಲೂ ಅಲ್ಲಿ ಇವತ್ತೇನು ಡ್ಯಾಮ್ ಅನ್ನ ನಿರ್ಮಾಣ ಮಾಡಕ್ ಹೋಗ್ತಾ ಇದೆ ಕರ್ನಾಟಕ ಸರ್ಕಾರ, ಅದು ಬಹಳ ಸುದ್ದಿ ಆಗ್ತಾ ಇದೆ. ಅಂದ್ರೆ ಈಗ ಕೃಷ್ಣರಾಜಸಾಗರದಿಂದ ಹರಿಬಿಟ್ಟಿರ್ತಕ್ಕಂಥ ನೀರು ಮುಂದೆ ತಮಿಳುನಾಡಿನ ಮೆಟ್ಟೂರು ಜಲಾಶಯಕ್ಕೆ ಹೋಗೋದಕ್ಕೆ ಮುಂಚೆ ಕರ್ನಾಟಕ ಮತ್ತು ತಮಿಳುನಾಡಿನ ಬಾರ್ಡರ್ ಅಲ್ಲಿ ಬಿಳಿಗುಂಡ್ಲು ಅಂತಕ್ಕಂಥ ಪ್ರದೇಶದಲ್ಲಿ ನೀರಿನ ಲೆಕ್ಕವನ್ನ ಹಾಕ್ತಾರೆ. ಅಂದ್ರೆ ಎಷ್ಟು ಕ್ಯೂಸೆಕ್ಸ್ ನೀರು ಹರಿದು ಹೋಯಿತು ಅಂತ ಈಗ ಸುದ್ದಿಲಿದೆಯಲ್ವಾ. ಸೊ ಹಾಗಾಗಿ ಆ ಬಿಳಿಗುಂಡ್ಲುವಿನಲ್ಲಿ ನೀರನ್ನು ಹರಿಬಿಡುವ ಮುಂಚೆ ಅದಕ್ಕಿಂತ ಸ್ವಲ್ಪ ಹಿಂದ್ಗಡೆ ನಮ್ಮ ಕರ್ನಾಟಕದಲ್ಲಿ ಮೇಕೆದಾಟು ಪ್ರದೇಶ ಬರುತ್ತೆ. ಅಲ್ಲಿ ಮೇಕೆದಾಟುವಿನಲ್ಲಿ ನಾವು ನೀರನ್ನ ಸಂಗ್ರಹ ಮಾಡ್ಕೊಳ್ಳೋಣ. ಅಂದ್ರೆ ಈ ಅರ್ಕಾವತಿ ನದಿ ಬಂದು ಸಂಗಮವಾಗುತ್ತಲ್ವಾ ಅಲ್ಲಿ, ಅಂದ್ರೆ ಅರ್ಕಾವತಿಯ ನೀರನ್ನ ಮತ್ತು ಇನ್ನಿತರ ಸಣ್ಣ ಪುಟ್ಟ ಶಿಂಷಾ ನದಿ ಅಥವಾ ಇನ್ನಿತರ ನದಿಗಳ ನೀರನ್ನ ಅಲ್ಲಿ ಸಂಗ್ರಹಣೆ ಮಾಡಿಕೊಂಡು ನಮ್ಮ ಲೆಕ್ಕ ಎಷ್ಟು ಕೊಡಬೇಕು ಬಿಳಿಗುಂಡ್ಲುವಿನಲ್ಲಿ ಅಷ್ಟು ಕೊಟ್ಟರೆ ಸಾಕು. ಉಳಿದಿರ್ತಕ್ಕಂಥ ನೀರನ್ನ ನಾವು ಸಂಗ್ರಹ ಮಾಡಿಕೊಂಡು ಬೆಂಗಳೂರಿಗೆ ಕುಡಿಯೋ ನೀರಾಗ್ಬೋದು ಅಥವಾ ಸುತ್ತಮುತ್ತ ರೈತರಿಗೆ ನೀರಾವರಿ ವ್ಯವಸ್ಥೆಗಾಗಿರ್ಬೋದು. ಸೊ ಹೀಗೆ ಆ ಎಲ್ಲ ಉದ್ದೇಶದಿಂದ ಇವತ್ತು ಕರ್ನಾಟಕ ಸೊ ಕಾವೇರಿ ನದಿಗೆ ಅಡ್ಡಲಾಗಿ ಮೇಕೆದಾಟು ಯೋಜನೆಯನ್ನ ತರ್ತಾ ಇದೆ. ಹಾಗಾಗಿ ಅದು ಸುದ್ದಿಲಿದೆ. ಸೊ ಒಟ್ಟಾರೆಯಾಗಿ ಮೇಕೆದಾಟು ಇರತಕ್ಕಂಥ ಸ್ಥಳ ನಮ್ಮ ಕರ್ನಾಟಕವಾಗುತ್ತೆ. ಓಕೆ, ಕ್ವಶನ್ ನಂಬರ್ 9, ಜ್ಯೋತಿರ್ವರ್ಷ ಎಂಬ ಪದವು ಇದಕ್ಕೆ ಸಂಬಂಧಿಸಿದೆ. ಲೈಟ್ ಇಯರ್ ದೂರ, ಬೆಳಕು, ಬೆಳಕಿನ ಗಾಢತೆ ಅಥವಾ ತೀವ್ರತೆ, ಸಮಯ ಅಂದ್ರೆ ದೂರಕ್ಕೆ ಸಂಬಂಧಿಸಿದೆ. ಬೆಳಕಿನ ವರ್ಷವು ಒಂದು ವರ್ಷದಲ್ಲಿ ಬೆಳಕು ಚಲಿಸುವ ದೂರವಾಗಿದೆ. ಓಕೆ, ಇದಕ್ಕೆ ನೋಡಿ, ಹೆಚ್ಚಿನ ದೂರಗಳನ್ನು ವ್ಯಕ್ತಪಡಿಸುವ ಏಕಮಾನವೇ ಜ್ಯೋತಿರ್ವರ್ಷವಾಗುತ್ತೆ. ಇದು ಒಂದು ವರ್ಷದಲ್ಲಿ ಬೆಳಕು ಕ್ರಮಿಸುವ ಒಟ್ಟು ದೂರವಾಗುತ್ತೆ. ಬೆಳಕಿನ ವೇಗವು ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಎಂದು ನೆನಪಿಸಿಕೊಳ್ಳೋಣ. ಸೊ ಒಂದು ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್. ಹೀಗಾಗಿ ಭೂಮಿಯಿಂದ ಸೂರ್ಯನ ಅಂತರವು ಸುಮಾರು 8 ಬೆಳಕಿನ ನಿಮಿಷಗಳು ಅಥವಾ ಜ್ಯೋತಿರ್ನಿಮಿಷಗಳು ಎಂದು ಅಂದಾಜಿಸಬಹುದು ಅಂತ ಹೇಳ್ತಾರೆ. ಓಕೆ, ಸೊ ಹೀಗೆ ಒಟ್ಟಾರೆಯಾಗಿ
ಬೆಳಕಿನ ವರ್ಷ ಅಥವಾ ಲೈಟ್ ಇಯರ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ದೂರಕ್ಕೆ ಸಂಬಂಧಿಸಿದೆ. ಎಷ್ಟು ದೂರ ಅಂದರೆ ಈಗ ಭೂಮಿ ಮತ್ತು ಸೂರ್ಯನ ಅಂತರ ಎಷ್ಟಿದೆ ಅಂತ ಫೈಂಡ್ ಮಾಡಬೇಕಾದ್ರೆ ಅಂತಹ ಒಂದು ದೂರಕ್ಕೆ ನಾವು ಜ್ಯೋತಿರ್ವರ್ಷವನ್ನು ಬಳಸ್ಕೊಳ್ತೀವಿ. ಓಕೆ, ಕ್ವೆಶ್ಚನ್ ನಂಬರ್ 10, ಕೆಳಗಿನ ಗ್ರಹಗಳಲ್ಲಿ ಯಾವುದು ಸೂರ್ಯನ ಸುತ್ತ ಒಂದು ಬಾರಿ ಸುತ್ತಲೂ ಗರಿಷ್ಠ ಸಮಯವನ್ನು ತೆಗೆದುಕೊಳ್ಳುತ್ತದೆ? ಇದು ಸೂರ್ಯ ಆದರೆ ಸೌರಮಂಡಲದಲ್ಲಿ ಎಲ್ಲ ಗ್ರಹಗಳು ಸೂರ್ಯನ ಸುತ್ತಲೂ ಸುತ್ತುತ್ತಿರುತ್ತವೆ, ಭೂಮಿಯು ಕೂಡ ಸೂರ್ಯನ ಸುತ್ತಲೂ ಸುತ್ತುತ್ತೆ. ಹೀಗೆ ಯಾವುದು ದೂರದಲ್ಲಿದೆಯೋ ಅದು ಹೆಚ್ಚಿನ ಪ್ರಮಾಣದ ಸಮಯವನ್ನು ತೆಗೆದುಕೊಳ್ಳುತ್ತೆ ಅಂತ. ಯಾಕಂದ್ರೆ ದೂರ ಇದ್ದಾಗ ಏನಾಗುತ್ತೆ, ರೌಂಡ್ ಹಾಕ್ಬೇಕಲ್ವಾ, ಭಾಳ ದೊಡ್ಡ ರೌಂಡ್ ಇದ್ರೆ ಭಾಳ ಟೈಮ್ ತಗೊಳುತ್ತೆ. ಈಗ ಇಲ್ಲೊಬ್ರು ನಿಲ್ಲಿಸ್ತೀವಿ, ಓಕೆ, ನಿಮ್ಮ ಫ್ರೆಂಡನ್ನ ಇಲ್ಲಿ ನಿಲ್ಲಿಸ್ತೀರ, ಇಲ್ಲಿ ನೀನು ರೊಟೇಟ್ ಮಾಡೋ ಇದನ್ನ ಅಂತ ಕೇಳ್ತೀರಿ, ನೀವು ಇದನ್ನ ರೊಟೇಟ್ ಮಾಡ್ತಾ ಇದ್ದೀರಿ. ಈಗ ಯಾರು ಬೇಗನೆ ಒಂದು ಇಲ್ಲಿ ಸೂರ್ಯ ನಿಂತಿದ್ದಾನಂತ, ಸೊ ಯಾರು ಬೇಗನೆ ರೌಂಡ್ ಆಗ್ತೀವಿ ಅಂದರೆ ಯಾರು ಚಿಕ್ಕ ಸರ್ಕಲಲ್ಲಿ ಇರ್ತಾರೋ ಅವ್ರು ಬೇಗ ರೌಂಡ್ ಆಗ್ತೀವಿ. ಹಾಗಾಗಿ ಸೂರ್ಯನಿಂದ ಎಷ್ಟು ದೂರ ಇರ್ತಾರೋ ಅಷ್ಟು ಟೈಮ್ ತೆಗೆದುಕೊಳ್ತಾರ. ನನಗೆ ಶುಕ್ರ, ಭೂಮಿ, ಮಂಗಳ, ಗುರು ಅಂದ್ರೆ 4 ಗ್ರಹಗಳಲ್ಲಿ ದೂರ ಇರ್ತಕ್ಕಂಥ ಗ್ರಹ ಗುರು ಗ್ರಹ ಆಗುತ್ತೆ. ಹಾಗಾಗಿ ಗುರುನೇ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತಾನೆ. ಸೊ ಇಲ್ಲಿ ಒಂದು ಮ್ಯಾಪ್ ನೋಡ್ಬಿಡೋಣ. ಇದು ಸೂರ್ಯ, ಸೊ ಇದು ಮರ್ಕ್ಯೂರಿ ಅಂದರೆ ಬುಧ, ನೆಕ್ಸ್ಟು ವೀನಸ್ಸು ಅಂದರೆ ಶುಕ್ರ, ನೆಕ್ಸ್ಟ್ ಅರ್ತ್ ಅಂದರೆ ಭೂಮಿ, ಮಾರ್ಸ್ ಅಂದರೆ ಮಂಗಳ, ಅದಾದಮೇಲೆ ಇಲ್ಲಿ ಬರ್ತಾನೆ ಜುಪಿಟರ್ ಅಥವಾ ಗುರುಗ್ರಹ ಇಲ್ಲಿದೆ. ಸೊ ಇದು 4332 ದಿನಗಳನ್ನು ತೆಗೆದುಕೊಳ್ಳುತ್ತೆ. ಹಾಗಾಗಿ ಸೊ ಸೂರ್ಯನ ಸುತ್ತ ಪರಿಭ್ರಮಿಸಲು ಗ್ರಹಗಳು ತೆಗೆದುಕೊಳ್ಳುವ ಕಾಲವನ್ನು ಪರಿಭ್ರಮಣ ಕಾಲ ಅಂತೀವಿ. ಸೂರ್ಯನಿಂದ ಗ್ರಹದ ಅಂತರವು ಹೆಚ್ಚಿದಂತೆಲ್ಲ ಪರಿಭ್ರಮಣ ಕಾಲವು ಕೂಡ ಹೆಚ್ಚಾಗುತ್ತದೆ. ಹೌದಲ್ವಾ? ಸಾಮಾನ್ಯವಾಗಿ. ಓಕೆ, ಈಗ ಒಂದು ಇಲ್ಲಿ ಇಮೇಜ್ ಕಾಣಿಸುತ್ತೆ, ಒಂದೇ ನಿಮಿಷ. ಈ ಪಕ್ಕದಲ್ಲಿ ಕೊಟ್ಟಿದ್ದೀನಿ ನೋಡಿ. ಮರ್ಕ್ಯೂರಿ ಅಂದರೆ ಬುಧ ಗ್ರಹವು ಸೂರ್ಯನನ್ನು ಸುತ್ತಲೂ 88 ದಿನಗಳನ್ನು ತೆಗೆದುಕೊಂಡ್ರೆ, ಶುಕ್ರ ಗ್ರಹವು ವೀನಸ್ಸು ಸೊ 255 ದಿನಗಳನ್ನು ತೆಗೆದುಕೊಳ್ಳುತ್ತೆ. ಭೂಮಿಯು 365 ದಿನ ಅಂದರೆ 1 ವರ್ಷ. ಸೊ ಮಂಗಳ ಗ್ರಹವು ಮಾರ್ಸು 687 ದಿನ. ಅದೇ ಥರ ಜುಪಿಟರ್ ಅಂದರೆ ಗುರುಗ್ರಹವು 11.9 ಇಯರ್ಸ್ ತೆಗೆದುಕೊಳ್ಳುತ್ತೆ ಒಂದು ರೆವಲ್ಯೂಷನ್ ಹಾಕೋದಕ್ಕೆ. ಶನಿ ಗ್ರಹವು 30 ವರ್ಷ, ಯುರೇನಸ್ 84 ವರ್ಷ, ನೆಪ್ಚೂನು 165 ವರ್ಷಗಳನ್ನು ತೆಗೆದುಕೊಳ್ಳುತ್ತೆ ಒಂದೇ ಒಂದು ಸುತ್ತಾಕೋದಕ್ಕೆ. ಸೊ ನೋಟ್ ಮಾಡ್ಕೊಳ್ಳಿ, ಕೇಳ್ಬೋದು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥವು 4 ಗ್ರಹಗಳು, ಅದರಲ್ಲಿ ದೂರ ಯಾವುದಿದೆ ಅಂತ ನಮಗೆ ಗೊತ್ತಿದ್ರೆ ಆಯ್ತು ಅಲ್ವಾ? ಸೊ ಅಷ್ಟಾಯ್ತು. ನೆಕ್ಸ್ಟ್ ಏನು, ಇಷ್ಟು ಸಾಕನ್ಸುತ್ತೆ. ನೆಕ್ಸ್ಟ್ ಹೋಗೋಣ. ಕೆಳಗಿನ ಜೋಡಿ ಪರಿಗಣಿಸಿ, ಫಾಲೋಯಿಂಗ್ ಕನ್ಸಿಡರ್ ದ ಪೇರ್ಸು. ಸೊ ಒಂದು ಶ್ರೀಶೈಲ, ಈ ಕಡೆ ನಲ್ಲಮಲ್ಲ ಬೆಟ್ಟಗಳು, ಓಂಕಾರೇಶ್ವರ ಈ ಕಡೆ ಸಾತ್ಮಲ ಬೆಟ್ಟಗಳು, ಪುಷ್ಕರ ಮಹಾದೇವ ಬೆಟ್ಟಗಳು. ಮೇಲಿನ ಯಾವ ಜೋಡಿಗಳು ಸರಿ ಹೊಂದಿಕೆಯಾಗುತ್ತದೆ? ಅಂದ್ರೆ 1 ಮತ್ತು 3, ಒಂದು ಮಾತ್ರ, 2 ಮತ್ತು 3 ಅಂದ್ರೆ 1 ಮಾತ್ರ. ಅಂದ್ರೆ ಶ್ರೀಶೈಲದಲ್ಲಿ ನಲ್ಲಮಲ್ಲ ಬೆಟ್ಟಗಳು ಏನಿದಾವೆ ಆಂಧ್ರ ಪ್ರದೇಶದಲ್ಲಿ, ಅಲ್ಲಿ ಶ್ರೀಶೈಲಂ ಬರುತ್ತೆ, ನಲ್ಲಮಲ್ಲ ಫಾರೆಸ್ಟ್ ಅಂತ ಕರಿತೀವಿ ಅಲ್ವಾ? ಸೊ ಹಾಗಾಗಿ ಬೇರೆ ಯಾವುದು ಅಂದ್ರೆ ಈ ಓಂಕಾರೇಶ್ವರವು ಮಧ್ಯಪ್ರದೇಶದ ಮಾಂದಾತ ಅಂತಕ್ಕಂಥ ಬೆಟ್ಟಗಳ ಮೇಲೆ ನೆಲೆಗೊಂಡಿದೆ, ಹಾಗಾಗಿ ಸಾತ್ಮಲ ಬೆಟ್ಟಗಳು ರಾಂಗ್ ಆಗುತ್ತೆ. ಇನ್ನು ಪುಷ್ಕರ್ ಎಂಬುದು ಅಜ್ಮೀರ್ ನಗರದ ಸಮೀಪದಲ್ಲಿರ್ತಕ್ಕಂಥ ಒಂದು ನಗರವಾಗುತ್ತೆ, ಹಾಗಾಗಿ ಮಹಾದೇವ ಬೆಟ್ಟಗಳು ಒಂದು ಸ್ವಲ್ಪ ಕನ್ಫರ್ಮ್ ಮಾಡ್ಕೊಳ್ಳಿ, ಮೋಸ್ಟ್ಲಿ ಇಲ್ಲ ಅನ್ಸುತ್ತೆ. ಹಾಗಾಗಿ ಶ್ರೀಶೈಲ, ನಲ್ಲಮಲ್ಲ ಬೆಟ್ಟಗಳು ಸರಿ ಹೋಯ್ತು. ಓಕೆ, ಕ್ವಶನ್ ನಂಬರ್ 12. 2011ರಲ್ಲಿ ಜನಗಣತಿಯ ಅನುಸಾರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು? ಮಹಾರಾಷ್ಟ್ರ, ಬಿಹಾರ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ. ಅಂದ್ರೆ ಸರಿಯಾದ ಉತ್ತರ ಉತ್ತರ ಪ್ರದೇಶವಾಗುತ್ತೆ. ಉತ್ತರ ಪ್ರದೇಶವೇ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯವಾಗುತ್ತೆ ಉತ್ತರ ಪ್ರದೇಶ. ಓಕೆ, ಒಂದಷ್ಟು ನೋಡೋದಾದ್ರೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಉತ್ತರ ಪ್ರದೇಶ, 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, ಬಿಹಾರ, ಡೆಲ್ಲಿ ಕೂಡ ಯೂನಿಯನ್ ಟೆರಿಟರಿಗೆ ಬರುತ್ತೆ. ಇನ್ನು ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಸಿಕ್ಕಿಂ ಆಗುತ್ತೆ. ಓಕೆ, ಲಕ್ಷದ್ವೀಪ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತಿ ಕಡಿಮೆ ಜನಸಂಖ್ಯೆ. ಕ್ವಶನ್ ನಂಬರ್ 13. ಕೆಳಗಿನ ಪರ್ವತ ಶ್ರೇಣಿಗಳಲ್ಲಿ ಯಾವುದು ಭಾರತದಲ್ಲಿನ ಒಂದು ರಾಜ್ಯದ ಮೇಲೆ ಮಾತ್ರ ಹರಡಿರುತ್ತದೆ? ಅಂದ್ರೆ ಕೇವಲ ಒಂದು ರಾಜ್ಯದಲ್ಲಿ ಮಾತ್ರ ಇದೆ ಅಂತಕ್ಕಂಥದ್ದು ಅಲ್ವಾ? ಈಗ ಯಾವುದೋ ಒಂದು ಪರ್ವತ ಶ್ರೇಣಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇದ್ರೆ ಅದನ್ನ ಪಶ್ಚಿಮ ಘಟ್ಟಗಳನ್ನು ತೆಗೆದುಕೊಳ್ಳಕ್ ಆಗೋದಿಲ್ಲ. ಯಾಕಂದ್ರೆ ಪಶ್ಚಿಮ ಘಟ್ಟಗಳು ಕೇವಲ ನಮ್ಮಲ್ಲಿ ಮಾತ್ರ ಇಲ್ಲ, ಇಲ್ಲಿ ಕೇರಳ, ತಮಿಳುನಾಡಿನಿಂದ ಹಿಡಿದು
ಕಂಪ್ಲೀಟ್ ಗುಜರಾತ್ ವರೆಗೂ ಇದಾವೆ. ಸೊ ಹಾಗಾಗಿ ಒಂದು ರಾಜ್ಯದ ಮೇಲೆ ಮಾತ್ರ ಹರಡಿರ್ತಕ್ಕಂಥದ್ದು ಅಜಂತಾನ, ಅರಾವಳಿನ, ಸಾತ್ಪುರನ, ಸಹ್ಯಾದ್ರಿನ ಅಂದ್ರೆ ಅಜಂತಾ ಶ್ರೇಣಿ ಆಗುತ್ತೆ. ಅಜಂತಾ ಪರ್ವತ ಶ್ರೇಣಿಯು ಭಾರತದ ಒಂದು ರಾಜ್ಯದಲ್ಲಿ ಮಾತ್ರ ಹರಡಿದೆ, ಅದು ಮಹಾರಾಷ್ಟ್ರದಲ್ಲಿ. ಇದು ಔರಂಗಾಬಾದ್ ಜಿಲ್ಲೆಯಲ್ಲಿ ಮಾತ್ರ ಕಂಡು ಬರುತ್ತದೆ. ಸೊ ಅಜಂತಾ ಶ್ರೇಣಿ. ಸೊ ಇದು ನೋಡ್ಬೋದು, ಇದು ಅಜಂತಾ ಪರ್ವತ ಶ್ರೇಣಿ. ಇಲ್ಲಿ ಮಹಾದೇವ ಬೆಟ್ಟಗಳು ಬರುತ್ತೆ, ಮೇಲ್ಗಡೆ ಸಾತ್ಪುರ ರೇಂಜು, ವಿಂಧ್ಯ ಪರ್ವತ ಶ್ರೇಣಿಗಳು ಅಲ್ಲಿದ್ದಾವೆ. ಓಕೆ, ಇಲ್ಲೇ ನರ್ಮದಾ ನದಿ ಹರಿಯುತ್ತೆ. ಸೊ ಅದೇ ತರ ಇಲ್ಲಿ ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಗಳನ್ನ ಕಾಣಬಹುದು. ಓಕೆ, ನೆಕ್ಸ್ಟ್ ಮಲ್ಪೆ ಯಾವುದಕ್ಕೆ ಹೆಸರುವಾಸಿಯಾಗಿದೆ? ಮೀನುಗಾರಿಕಾ ಬಂದರ, ಕಾಫಿ ಕೃಷಿಕ, ಅಡಿಕೆಯ ಕೃಷಿಕ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನ. ಸರಿಯಾದ ಉತ್ತರ ಮೀನುಗಾರಿಕಾ ಬಂದರು ಇದೆ ಮಲ್ಪೆಯಲ್ಲಿ ಅಲ್ವಾ. ಸೊ ಮಲ್ಪೆಯು ಕರಾವಳಿ ಕರ್ನಾಟಕದ ದೇವಾಲಯಗಳ ಪಟ್ಟಣವಾದ ಉಡುಪಿಯ ಸಮೀಪವಿರತಕ್ಕಂಥ ಒಂದು ಕಡಲ ತೀರ ಪಟ್ಟಣವಾಗಿದೆ. ಮಲ್ಪೆಯು ತನ್ನ ಮೀನುಗಾರಿಕೆ ಬಂದರು, ಸೇಂಟ್ ಮೇರಿಸ್ ಐಲ್ಯಾಂಡು ಕಡಲ ತೀರುಗಳಿಗೆ ಹೆಸರುವಾಸಿಯಾಗಿದೆ. ನೀವು ಮಲ್ಪೆ ಬೀಚ್ಗೆ ಹೋದಾಗ ಅಲ್ಲಿಂದ ಸೇಂಟ್ ಮೇರಿಸ್ ದ್ವೀಪಕ್ಕೆ ಹೋಗಿರ್ಬೋದು. ಸೊ ಹಾಗಾಗಿ ಕರ್ನಾಟಕದ ಪ್ರಮುಖ ಬಂದರುಗಳು ಅಂದರೆ ಕಾರವಾರ, ಬೇಲಿಕೇರಿ, ನೆಕ್ಸ್ಟು ಭಟ್ಕಳ, ಕುಂದಾಪುರ, ಅಂಗಾರಕಟ್ಟ, ಮಲ್ಪೆ, ಪಡುಬಿದ್ರಿ, ನವಮಂಗಳೂರು ಬಂದರು, ಓಲ್ಡ್ ಮಂಗಳೂರು ಬಂದರು. ಅದರಲ್ಲೂ ಪ್ರಮುಖವಾಗಿ ನವಮಂಗಳೂರು ಬಂದರು ಏನಿದೆಲ್ವಾ, ಅದು ಕರ್ನಾಟಕದ ಏಕೈಕ ಪ್ರಮುಖ ಬಂದರು ಆಗುತ್ತೆ. ಭಾರತದಲ್ಲಿ ಕೆಲವು ಪ್ರಮುಖ ಬಂದರು, ಮೇನ್ ಪೋರ್ಟ್ಸ್ ಅಂತ ಕರಿತೀವಿ, ಅದರಲ್ಲಿ ನಮ್ಮ ನವಮಂಗಳೂರು ಬಂದರು ಕೂಡ ಒಂದಾಗುತ್ತೆ. ಭಾರತದ 7ನೇ ಅತಿ ದೊಡ್ಡ ಬಂದರು ಕೂಡ ಅನ್ನೋದನ್ನ ನೆನ್ಪಿಡ್ಬೇಕು. ಓಕೆ, 7th ಲಾರ್ಜೆಸ್ಟ್ ಪೋರ್ಟ್ ಸೇಂಟ್ ಮೇರಿಸ್ ಐಲ್ಯಾಂಡ್ ಮಲ್ಪೆ ಹತ್ರ ಕಂಡು ಬರುತ್ತೆ. ಓಕೆ, ಕರ್ನಾಟಕದ ಅತಿ ದೊಡ್ಡ ದ್ವೀಪ ಸೇಂಟ್ ಮೇರಿಸ್ ದ್ವೀಪವಾಗುತ್ತೆ. ಇದನ್ನ ಕೋಕೋನಟ್ ದ್ವೀಪ ಅಥವಾ ತೋನ್ಸೆಪರ್ ದ್ವೀಪ ಅಂತ ಕೂಡ ಕರೀತಾರೆ. ಇದೊಂದು 4 ದ್ವೀಪಗಳ ಸಮೂಹ ಉಡುಪಿ ಜಿಲ್ಲೆಯ ಮಲ್ಪೆ ಬಳಿ ಇದೆ. ಸೊ ಇದು ತೋನ್ಸೆಪರ್ ದ್ವೀಪ ಅಥವಾ ಕೋಕೋನಟ್ ದ್ವೀಪ ಅಥವಾ ಸೇಂಟ್ ಮೇರಿಸ್ ದ್ವೀಪವಾಗುತ್ತೆ. ಅದ್ರ ಜೊತೆಗೆ ಒಂದು ನೇತ್ರಾಣಿ ದ್ವೀಪ ಅಂತ ಬರುತ್ತೆ, ಭಟ್ಕಳ ತಾಲೂಕಿನ ಮುರುಡೇಶ್ವರದ ಹತ್ರ ಇದೆ. ಇದನ್ನ ಬಜರಂಗಿ ದ್ವೀಪ, ಪಿಜನ್ ಐಲ್ಯಾಂಡ್ ಅಂತ ಕರೀತಾರೆ. ಜೊತೆಗೆ ಹಾರ್ಟ್ ಶೇಪ್ಡ್ ಐಲ್ಯಾಂಡ್, ಹೃದಯ ಆಕಾರದ ಒಂದು ದ್ವೀಪವು ಕೂಡ ನೇತ್ರಾಣಿ ದ್ವೀಪವಾಗುತ್ತೆ. ಅಲ್ಲಿ ಸ್ಕೂಬಾ ಡೈವಿಂಗು ಅದಕ್ಕೆ ಬಹಳ ಫೇಮಸ್ ಆಗಿದೆ. ಸೊ ಇಷ್ಟು ಅಂದ್ರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಮಲ್ಪೆ ಯಾವುದಕ್ಕೆ ಹೆಸರುವಾಸಿಯಾಗಿದೆ ಅಷ್ಟೇ, ಮೀನುಗಾರಿಕೆ ಬಂದರು. ಬಟ್ ಮಲ್ಪೆಯಲ್ಲಿ ಬರುತ್ತೆ, ಕರ್ನಾಟಕದ ವಿವಿಧ ಬಂದರುಗಳು ಯಾವ್ಯಾವು, ಮತ್ತು ಸೇಂಟ್ ಮೇರಿಸ್ ಐಲ್ಯಾಂಡ್ಗೆ ಏನಂತ ಕರಿತೀವಿ, ಅದು ಎಲ್ಲಿ ಬರುತ್ತೆ, ನೇತ್ರಾಣಿ ದ್ವೀಪ ಯಾವುದು, ಹೀಗೆ ಎಕ್ಸಾಮ್ ಅಲ್ಲಿ ಇವೆಲ್ಲ ಕೇಳಿರ್ತಕ್ಕಂಥವೇ ಆಗ್ತವೆ. ಓಕೆ, ಸರಿ. ಭಾರತದಲ್ಲಿ ಸೆಣಬು ಕೃಷಿಯು ಈ ಕೆಳಗಿನ ಯಾವ ನದಿಗಳ ಜಿಲ್ಲಾ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿದೆ? ಸೊ ಗಂಗಾ, ಮಹಾನದಿ, ಬ್ರಹ್ಮಪುತ್ರ, ಗೋದಾವರಿ. ಅಂದ್ರೆ ಗಂಗಾ ನದಿಯ ಬಯಲು ಪ್ರದೇಶದಲ್ಲಿ, ಅಥವಾ ಗಂಗಾ ನದಿ ಹೋಗಿ ಇನ್ನೇನು ಬಂಗಾಳ ಕೊಲ್ಲಿಯನ್ನು ಸೇರಬೇಕು, ಆ ಒಂದು ಡಿಸ್ಟ್ರಿಬ್ಯೂಟರೀಸ್, ಗಂಗಾ ನದಿ ಬಹಳ ಒಂದು ಬೇರೆ ಬೇರೆ ಸಮುದ್ರವನ್ನ ಸೇರಕ್ಕೆ ಮುಂಚೆ ವಿವಿಧ ಡಿಸ್ಟ್ರಿಬ್ಯೂಟರೀಸ್ ಅಂತೀವಿ, ಏನಂತ ಕರಿತೀವಿ ಕನ್ನಡದಲ್ಲಿ, ಕವಲುಗಳಾಗಿ ಒಡೆಯುತ್ತೆ. ಆ ಕವಲುಗಳ ಒಂದು ಹತ್ತಿರ ಹೆಚ್ಚಿನ ಪ್ರಮಾಣದ ಸೆಣಬಿನ ಕೃಷಿಯನ್ನ ಕಾಣಬಹುದು. ಹಾಗಾಗಿ ಗಂಗಾ ನದಿಯ ಮುಖಜ ಭೂಮಿಯಲ್ಲಿ 85% ಸೆಣಬಿನ ಉತ್ಪಾದನೆ ಅಲ್ಲಾಗುತ್ತೆ. ಈಗ ಆಲ್ರೆಡಿ ನೋಡಿದ್ವಿ, ಗೋಲ್ಡನ್ ಫೈಬರು, ಸೆಣಬಿನ ನಾರು, ಹತ್ತಿಯ ನಂತರ ಅತ್ಯಂತ ಪ್ರಮುಖ ನೈಸರ್ಗಿಕ ನಾರು ಕೂಡ. ಓಕೆ, ಅತಿ ಹೆಚ್ಚು ಸೆಣಬಿನ ಉತ್ಪಾದನೆ ಭಾರತದಲ್ಲಿ ಮತ್ತೆ ವೆಸ್ಟ್ ಬೆಂಗಾಲು. ಸೊ ಇದೆಲ್ಲವನ್ನ ನೋಡಿದ್ವಿ ಆಲ್ರೆಡಿ. ನಮ್ಮ ಸೌರ ವ್ಯೂಹವು ಇರುವ ಕ್ಷೀರಪಥದ ನಕ್ಷತ್ರ ಪುಂಜ ಆಕಾರ ಯಾವ ರೀತಿಯಾಗಿದೆ? ವಾಟ್ ಇಸ್ ದ ಶೇಪ್ ಆಫ್ ದ ಮಿಲ್ಕಿ ವೇ ಗ್ಯಾಲಕ್ಸಿ ಅಂದ್ರೆ, ಸೊ ಅದು ಸುರುಳಿಯಾಕಾರದಲ್ಲಿದೆ. ನಮ್ಮ ಸೌರವ್ಯೂಹ ಇರ್ತಕ್ಕಂಥದ್ದು ಮಿಲ್ಕಿ ವೇ ಗ್ಯಾಲಕ್ಸಿ ಅಥವಾ ಕ್ಷೀರಪಥದ ನಕ್ಷತ್ರ ಪುಂಜ ಅಂತ ಕರಿತೀವಿ, ಅದು ಸ್ಪೈರಲ್ ಆಗಿದೆ ಅಥವಾ ಸುರುಳಿಯಾಕಾರದಲ್ಲಿದೆ ಅಂತ ಹೇಳ್ತಾರೆ. ಓಕೆ, ಸೊ ಕೇಳಬಹುದು, ನಮ್ಮ ಸೌರಮಂಡಲ ಹೊಂದಿರ್ತಕ್ಕಂಥ ಗ್ಯಾಲಕ್ಸಿ ಯಾವುದು? ಇರ್ತಕ್ಕಂಥ ಗ್ಯಾಲಕ್ಸಿ ಅಂದ್ರೆ ಮಿಲ್ಕಿ ವೇ ಗ್ಯಾಲಕ್ಸಿ, ಕ್ಷೀರಪಥ ಅಥವಾ ಆಕಾಶಗಂಗೆ ಅಂತ ಕರೀತಾರೆ. ಓಕೆ, ಭಾರತೀಯ ಕರಾವಳಿ ಕಾವಲು ಪಡೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಕಾಡೆಮಿಯನ್ನ ಎಲ್ಲಿ ಸ್ಥಾಪಿಸಲಾಗಿದೆ ಅಂದ್ರೆ ಮಂಗಳೂರಿನಲ್ಲಿ ಸ್ಥಾಪಿಸಲಾಗಿದೆ. 2021 ಸಿವಿಲ್ ಪಿಸಿಯಲ್ಲಿ ಕೇಳಿದ್ರು. ಮಂಗಳೂರಿನ ಕೆಂಜಾರಿನಲ್ಲಿ ಕೋಸ್ಟ್ ಗಾರ್ಡ್ ಅಕಾಡೆಮಿಯನ್ನ ಸ್ಥಾಪಿಸಲಾಗಿದೆ. ಇಲ್ಲಿ ಕೋಸ್ಟ್ ಗಾರ್ಡ್ ಸಿಬ್ಬಂದಿಗೆ ಮಿಲಿಟರಿ ತರಬೇತಿಯನ್ನ ನೀಡಲಾಗುತ್ತದೆ. ಫೆಬ್ರವರಿ 1 ಭಾರತೀಯ ಕರಾವಳಿ ರಕ್ಷಣಾ ದಿನವಾಗುತ್ತೆ, ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಇನ್ನು ರಾಮನ್ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂದ್ರೆ ಬೆಂಗಳೂರಿನಲ್ಲಿದೆ ರಾಮನ್ ಸಂಶೋಧನಾ ಸಂಸ್ಥೆ.
ಭಾರತದ ಬೆಂಗಳೂರಿನಲ್ಲಿ ನೆಲೆಗೊಂಡಿರತಕ್ಕಂಥ ಒಂದು ವೈಜ್ಞಾನಿಕ ಸಂಸ್ಥೆ ಆಗಿದೆ. ಇದನ್ನ ನೊಬೆಲ್ ಪ್ರಶಸ್ತಿ ವಿಜೇತ CV ರಾಮನ್ ಅವರು ಸುಮಾರು 1948ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ. ನೀಲಗಿರಿ ಬೆಟ್ಟಗಳ ಅತಿ ಎತ್ತರದ ಶಿಖರ ಯಾವುದು? ಹೈಯೆಸ್ಟ್ ಪಾಯಿಂಟ್ ಇಂದ ನೀಲಗಿರಿ ಹಿಲ್ಸ್ ಅಂದ್ರೆ ದೊಡ್ಡ ಬೆಟ್ಟ, ಮುಳ್ಳಯ್ಯನಗಿರಿ, ಅನೈಮುಡಿ, ಪುಷ್ಪಗಿರಿ ಅಂದ್ರೆ ದೊಡ್ಡ ಬೆಟ್ಟವು ನೀಲಗಿರಿ ಬೆಟ್ಟಗಳ ಅತ್ಯಂತ ಎತ್ತರದ ಬೆಟ್ಟವಾಗಿದೆ. ಓಕೆ ಓಕೆ ಇನ್ನು ಕರ್ನಾಟಕದ ಅತಿ ಎತ್ತರದ ಶಿಖರಗಳನ್ನು ಆಲ್ರೆಡಿ ನೋಡಿದ್ವಿ. ಸುನಾಮಿಗಳು ಇದರಿಂದ ಉಂಟಾಗುವುದಿಲ್ಲ. ಚಂಡಮಾರುತ, ಭೂಕಂಪಗಳು, ಸಮುದ್ರದೊಳಗಿನ ಭೂಕುಸಿತಗಳು, ಜ್ವಾಲಾಮುಖಿ ಸ್ಫೋಟಗಳು ಅಂದ್ರೆ ಚಂಡಮಾರುತಗಳಿಂದ ಸುನಾಮಿಗಳು ಬರುವುದಿಲ್ಲ. ಬದಲಾಗಿ ಅಲ್ಲಿ ಏನಾದ್ರೂ ಭೂಕಂಪ ಆದ್ರೆ, ಭೂಕುಸಿತ ಆದ್ರೆ ಮತ್ತು ವೋಲ್ಕಾನಿಕ್ ಇರಪ್ಷನ್ಸ್ ಅಥವಾ ಜ್ವಾಲಾಮುಖಿ ಸ್ಫೋಟಗಳಾದ್ರೆ ಸುನಾಮಿಗಳು ಉಂಟಾಗ್ತವೆ. ಲಿಂಗನಮಕ್ಕಿ ಜಲಾಶಯವನ್ನ ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ನಾ ಮೊದಲನೇ 1-2-3 ಪ್ರಶ್ನೆಗಳಲ್ಲಿ ಪದೇ ಪದೇ ಹೇಳ್ತಾ ಇದ್ದೆ ಅಲ್ವಾ. ಸೊ ಲಿಂಗನಮಕ್ಕಿ ಜಲಾಶಯವನ್ನ ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಇದು ಕರ್ನಾಟಕದ ಅತ್ಯಂತ ದೊಡ್ಡ ಜಲಾಶಯವೂ ಕೂಡ. ಓಕೆ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬು ತೀರ್ಥದ ಬಳಿ ಉಗಮವಾಗ್ತಕ್ಕಂಥ ಶರಾವತಿ ನದಿಗೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿಯಲ್ಲಿ ಈ ಒಂದು ಅತಿ ದೊಡ್ಡ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ. ಇದರ ನಿರ್ಮಾಣದಿಂದ ಮುಳುಗಡೆಯಾಗಿರ್ತಕ್ಕಂಥ ಜಲಾಶಯದ ಹೆಸರು ಹಿರೇಭಾಸ್ಕರ ಡ್ಯಾಮ್. ಸೊ ಇದನ್ನು ಕೂಡ ಬೇರೆ ಬೇರೆ ವಿಡಿಯೋಗಳಲ್ಲಿ ಮಾತಾಡಿದ್ದೀವಿ. ಓಕೆ, ಆಫ್ರಿಕಾದ ಅತಿ ಎತ್ತರದ ಕಿಲಿಮಂಜರೋ ಪರ್ವತವು ಯಾವ ದೇಶದಲ್ಲಿದೆ ಅಂದ್ರೆ ತಾಂಜಾನಿಯಾ ದೇಶದಲ್ಲಿದೆ. ಆಫ್ರಿಕಾದ ಅತಿ ಎತ್ತರದ ಕಿಲಿಮಂಜರೋ ಪರ್ವತ ನಮ್ಮ ಏಷ್ಯಾದಲ್ಲಿ ಮೌಂಟ್ ಎವರೆಸ್ಟ್ ಹೇಗೋ ಅಥವಾ ಪ್ರಪಂಚದಲ್ಲೇ ಮೌಂಟ್ ಎವರೆಸ್ಟ್ ಹೇಗೋ ಅದೇ ತರ ಆಫ್ರಿಕಾದಲ್ಲಿ ಕಿಲಿಮಂಜರೋ ಪರ್ವತ ತಾಂಜಾನಿಯಾ ದೇಶದಲ್ಲಿ ಬರುತ್ತೆ. ಮೌಂಟ್ ಕಿಲಿಮಂಜರೋ ಸುಮಾರು 5895 ಮೀಟರ್ ಎತ್ತರದಲ್ಲಿದೆ. ಮೌಂಟ್ ಎವರೆಸ್ಟ್ 8848 ಮೀಟರ್ ಎತ್ತರ ಇದ್ರೆ ಸೊ ಕಿಲಿಮಂಜರೋ ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ. ಓಕೆ, 8848.86 ಅನ್ನೋದು ಕೂಡ ಮೌಂಟ್ ಎವರೆಸ್ಟ್. ಓಕೆ, ಕೆಳಗಿನ ಯಾವ ಜಿಲ್ಲೆಯಲ್ಲಿ ಎರವ ಬುಡಕಟ್ಟು ಜನಾಂಗವು ಅತಿ ಹೆಚ್ಚಾಗಿದೆ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಎರವ ಬುಡಕಟ್ಟು ಜನಾಂಗ ಹೆಚ್ಚಾಗಿದೆ. ಸೊ ಎರವರನ್ನ ಆದಿಯನ್ಸ್ ಅಥವಾ ರೌಲಾ ಅಂತ ಕೂಡ ಕರೀತಾರೆ. ಮಲಯಾಳಂನಲ್ಲಿ ಅವರು ರೌಳ ಭಾಷೆ ಮಾತಾಡ್ತಾರೆ. ಹೆಚ್ಚಿನ ಪ್ರಮಾಣದಲ್ಲಿ ಕರ್ನಾಟಕದ ಕೊಡಗು ಜಿಲ್ಲೆಯ ಮತ್ತು ಅದರ ಅಕ್ಕಪಕ್ಕದ ಪ್ರದೇಶಗಳಾಗಿರ್ತಕ್ಕಂಥ ಕಣ್ಣೂರು, ಕೇರಳದ ವಯನಾಡು ಜಿಲ್ಲೆಗಳಲ್ಲಿ ಎರವರು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾರೆ. ಓಕೆ, ಅವರ ವಸಾಹತುಗಳನ್ನ ಕುಂಜು ಅಂತ ಕರಿತೀವಿ. ಓಕೆ, ಕೆಳಗಿನವುಗಳಲ್ಲಿ ಭಾರತದ ಯಾವ ನೆರೆಯ ದೇಶಗಳು ಭೂಕುಸಿತ ಅಲ್ಲ, ಭೂಪ್ರದೇಶದ ಬಂಧನದಿಂದ ಲ್ಯಾಂಡ್ ಲಾಕ್ ದೇಶವಲ್ಲ. ಇಲ್ಲೇನಿಲ್ಲ, ಲ್ಯಾಂಡ್ ಲಾಕ್ಡ್ ದೇಶ ಅಂದ್ರೆ ಸುತ್ತಲೂ ಬೇರೆ ಯಾವುದೋ ಒಂದು ದೇಶ ಇರಬೇಕು, ಅಂಥದನ್ನ ನಾವು ಲ್ಯಾಂಡ್ ಲಾಕ್ಡ್ ಅಥವಾ ಭೂ ಪ್ರದೇಶದಿಂದ ಬಂಧನವಾಗಿರ್ತಕ್ಕಂಥ ದೇಶ ಅಂತ ಕರಿಬಹುದು. ಇದರಲ್ಲಿ ಸರಿಯಾದ ಉತ್ತರ ಮಯನ್ಮಾರು ಒಂದು ಲ್ಯಾಂಡ್ ಲಾಕ್ ದೇಶವಲ್ಲ. ಯಾಕಂದ್ರೆ ಮಯನ್ಮಾರ್ಗೆ ಸಮುದ್ರ ಇದೆ, ತಗಲಿದೆ. ಅದೇ ಭೂತಾನ್ ನೋಡಿ, ಭೂತಾನು ಸೊ ಸಮುದ್ರ ಇಲ್ವೇ ಇಲ್ಲ, ಸುತ್ತಲೂ ಭೂಪ್ರದೇಶ ಇದೆ, ಬೇರೆ ಬೇರೆ ಯಾವುದೋ ದೇಶಗಳಿದ್ದಾವೆ. ನೇಪಾಳ ಕೂಡ ಹಾಗೆ, ನೇಪಾಳದ ಕೂಡ ಆ ಕಡೆ ಚೀನಾ, ಈ ಕಡೆ ಭಾರತ ಹಂಗಿದೆ. ಓಕೆ, ಇನ್ನು ಅಫ್ಘಾನಿಸ್ತಾನ ಕೂಡ ಹಾಗೆ, ಯಾವುದೇ ಸಮುದ್ರ ಪ್ರದೇಶ ಇಲ್ಲ. ಹೀಗಾಗಿ ಕೊಟ್ಟಿರ್ತಕ್ಕಂಥವುಗಳಲ್ಲಿ ಮಯನ್ಮಾರನ್ನ ನಾವು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಹೇಳಕ್ ಬರೋದಿಲ್ಲ, ಯಾಕಂದ್ರೆ ಅಲ್ಲಿ ಬೇ ಆಫ್ ಬೆಂಗಾಲ್ ಇದೆ. ಓಕೆ, ಕರ್ನಾಟಕದ ಮೊದಲ ಉಕ್ಕಿನ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಅಂದ್ರೆ ಭದ್ರಾವತಿಯಲ್ಲಿ ಸ್ಥಾಪಿಸಲಾಯಿತು. ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಭದ್ರಾವತಿ ನಗರದಲ್ಲಿ 1923ರಲ್ಲಿ ಸ್ಥಾಪನೆ ಆಗುತ್ತೆ ಎಂ ವಿಶ್ವೇಶ್ವರಯ್ಯನವರಿಂದ. ಇದಕ್ಕೆ ಇತ್ತೀಚೆಗೆ 100 ವರ್ಷಗಳು ತುಂಬಿತ್ತು. ಆ ಒಂದು 100 ವರ್ಷಗಳ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬಹಳಷ್ಟು ಒತ್ತಾಯಗಳು ಹೋಯಿತು, ಅದನ್ನು ಮತ್ತೆ ಆರಂಭಿಸಿ ಅಂತ, ಯಾಕಂದ್ರೆ ಮುಚ್ಚಿತ್ತು. ಸೊ ಈಗ ಆರಂಭಕ್ಕೆ ಈಗ ಆಲ್ರೆಡಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅಂಗಾರಕಟ್ಟ ಬಂದರು ಕೆಳಗಿನವುಗಳಲ್ಲಿ ಯಾವುದು ಅದರ ಬಗ್ಗೆ ನಿಜವಾಗಿದೆ? ಅಂಗಾರಕಟ್ಟ ಬಂದರು ಇದು ಉಡುಪಿ ಜಿಲ್ಲೆಯಲ್ಲಿದೆ, ಸರಿ ಇದೆ. ಇದನ್ನು ಪ್ರಮುಖವಾಗಿ ಮೀನುಗಾರಿಕೆ ದೋಣಿಗಳು ಬಳಸುತ್ತವೆ, ಸರಿ ಇದೆ. ಈ ಬಂದರು ಸ್ವರ್ಣ ಅಥವಾ ಸುವರ್ಣ ಮತ್ತು ಸೀತಾ ನದಿಯ ದಡದಲ್ಲಿದೆ ಅಂದ್ರೆ ಕರೆಕ್ಟ್. ಸೊ ಹಾಗಾಗಿ ಎಲ್ಲವೂ ಸರಿ ಇದೆ. ಓಕೆ, ಸೊ ರಾಜ್ಯದ ಉಡುಪಿ ಜಿಲ್ಲೆಯಲ್ಲಿ ಬರುತ್ತೆ, ಸ್ವರ್ಣ ಮತ್ತು ಸೀತಾ ನದಿಯ ದಂಡೆಯ ಮೇಲೆ ಇದೆ. ಸೊ ನೋಡ್ಬೋದು, ಇದು ಸುವರ್ಣ ರಿವರ್ ಅಥವಾ ಸ್ವರ್ಣ ರಿವರು. ಈ ಕಡೆಯಿಂದ ಸೀತಾ ನದಿ ಹರಿದು ಬರುತ್ತೆ, ಇಲ್ಲಿ ಅಂಗಾರಕಟ್ಟೆ ಬಂದರು ಬರುತ್ತೆ. ಓಕೆ.
ಕೆಳಗಿನವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿಯಾಗಿದೆ? ಸೊ ಇದೊಂದು ಸಲ ಬಹಳ ಕೇಳ್ತಾನೆ ಇದ್ದಾರೆ, ಯಾವ ನದಿಯ ಉಪನದಿ ಅಂತ. ಸೊ ಹಾಗಾಗಿ ಒಂದು ಸ್ವಲ್ಪ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ನದಿಗಳು, ಅವುಗಳ ಉಪನದಿಗಳನ್ನು ಒಂದು ಸ್ವಲ್ಪ ರೀಕ್ಯಾಪ್ ಮಾಡ್ಕೊಂಡೇ ಹೋಗ್ಬಿಡಿ. ಓಕೆ, ಕೃಷ್ಣಾ ನದಿಯ ಉಪನದಿ ಸೊ ಹೇಮಾವತಿ, ಭೀಮಾ, ಶರಾವತಿ, ಕಬಿನಿ ಅಂತ ಕೊಟ್ಟಿದ್ದಾರೆ. ಯಾವುದು ಕೃಷ್ಣಾ ನದಿಯ ಉಪನದಿ? ಸೊ ಭೀಮಾ ಆಗುತ್ತೆ. ಸೊ ಹೇಮಾವತಿ, ಶರಾವತಿ, ಕಬಿನಿ ಮತ್ತು ಹೇಮಾವತಿಗಳು ಕಾವೇರಿ ನದಿ ಉಪನದಿಗಳು. ಶರಾವತಿ ಒಂದು ವೆಸ್ಟ್ ಫ್ಲೋಯಿಂಗ್ ರಿವರ್ ಆಗುತ್ತೆ, ಪಶ್ಚಿಮಕ್ಕೆ ಹರಿತಕ್ಕಂಥ ನದಿ. ಹಾಗಾಗಿ ಭೀಮಾವು ಕೃಷ್ಣಾ ನದಿಯ ಉಪನದಿಯಾಗಿದೆ. ಕರ್ನಾಟಕದ ನದಿ ವ್ಯವಸ್ಥೆಗಳ ಬಗ್ಗೆ ಮಾತಾಡಬೇಕಾದ್ರೆ ಕೃಷ್ಣಾ ನದಿ ವ್ಯವಸ್ಥೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೇಳಿದ್ದೀನಿ ಅಲ್ವಾ. ಸೊ ಹೀಗೆ ಕೃಷ್ಣಾ ನದಿಯ ಉಪನದಿಗಳನ್ನು ನೋಡಿದಾಗ ಪೆಂಚ್ ಗಂಗಾ, ದೂದ್ ಗಂಗಾ, ಘಟಪ್ರಭಾ, ಮಲಪ್ರಭಾ, ಭೀಮಾ, ತುಂಗಭದ್ರಾ, ದೆಂಡ್ಲು. ಸೊ ಇವೆಲ್ಲವಾದ ಕರ್ನಾಟಕದಲ್ಲಿ ಯಾವ್ಯಾವ ಅಂದ್ರೆ ತುಂಗಭದ್ರಾ ನದಿ ಪ್ರಮುಖವಾಗಿರ್ತಕ್ಕಂಥದ್ದು, ಭೀಮಾ ನದಿ, ಸೊ ಅದಾದ ನಂತರ ಪಂಚಗಂಗಾ, ವರ್ಣ, ಎರ್ಲಾಗಳು ಸಾಂಗ್ಲಿ ಬಳಿ ಸೇರ್ತವೆ. ಕೃಷ್ಣ, ಮಲಪ್ರಭಾ ಸೇರಿ ಕೂಡಲ ಸಂಗಮದಲ್ಲಿ ಜಾಯ್ನ್ ಆಗ್ತವೆ. ಓಕೆ, ಸೊ ಹೀಗೆ ಒಂದಷ್ಟು ಮಾಹಿತಿ. ಇನ್ನು ತುಂಗಭದ್ರಾ, ಘಟಪ್ರಭಾ, ಭೀಮಾ, ಮಲಪ್ರಭಾ, ವೇದಾವತಿಗಳು ಓಕೆ ಎಲ್ಲೆಲ್ಲಿ ಸಂಗಮವಾಗ್ತವೆ? ಸೊ ತುಂಗಭದ್ರಾ ನದಿಯು ಕೃಷ್ಣಾ ನದಿಯನ್ನ ಕರ್ನೂಲು ಬಳಿ ಸಂಗಮವಾದರೆ, ಘಟಪ್ರಭಾ ನದಿಯು ಎಡಲೂರು ಬಳಿ ಸಂಗಮವಾಗುತ್ತೆ. ಭೀಮಾ ನದಿಯು ಕೃಷ್ಣಾ ನದಿಯನ್ನ ರಾಯಚೂರು ಬಳಿ ಮಾನಕಾಪುರ ಅಂತಕ್ಕಂಥ ಪ್ರದೇಶದಲ್ಲಿ ಜಾಯ್ನ್ ಆದರೆ, ಸೊ ಮಲಪ್ರಭಾ ನದಿಯು ಕೂಡಲ ಸಂಗಮದ ಬಳಿ ಕೃಷ್ಣಾ ನದಿಯನ್ನು ಸೇರುತ್ತೆ. ಇನ್ನು ವೇದಾವತಿ ನದಿಯು ತುಂಗಭದ್ರಾ ನದಿಗೆ ಹೋಗಿ ಸಿರುಗುಪ್ಪದ ಬಳಿ ಸೇರುತ್ತೆ. ಓಕೆ, ಇನ್ನು ಎಲ್ಲಿನೋ ಒಂದು ಏನು ಅಂತ ಕೇಳಿದರೆ ಇದೊಂದು ಬೆಚ್ಚಗಿನ ಸಾಗರ ಪ್ರವಾಹವಾಗುತ್ತೆ. ಎಲ್ಲಿನೋ ಮತ್ತು ಲಾನಿನೋ ಮತ್ತು ನ್ಯೂಟ್ರಲ್ ಅಂತಕ್ಕಂಥ 3 ಸ್ಥಿತಿಗಳನ್ನು ನೋಡಬಹುದು. ಇದು ಜಗತ್ತಿನಾದ್ಯಂತ ಮಳೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಓಕೆ, ಲಾನಿನೋ, ಎಲ್ನಿನೋ. ಲಾನಿನೋ ಅಂದ್ರೆ ಕೋಲ್ಡು, ಎಲ್ನಿನೋ ಅಂದ್ರೆ ವಾರ್ಮು. ಹಾಗಾಗಿ ಎಲ್ನಿನೋ ಬಂದಾಗೆ ಪ್ರಾಬ್ಲಮ್ ಏನಾಗುತ್ತೆ ಭಾರತದಲ್ಲಿ ಅಲ್ವಾ, ಬರಗಾಲ ಬರ್ಬೋದು. ಲಾನಿನೋ ಬಂದಾಗ ಹೆಚ್ಚಿನ ಮಳೆ ಬರುತ್ತೆ. ನ್ಯೂಟ್ರಲ್ ಇದ್ದಾಗ ಒಂದಷ್ಟು ಮಳೆ ಹೆಚ್ಚು ನಾರ್ಮಲ್ ಆಗಿರುತ್ತೆ ಅಂತ. ಓಕೆ, ನೆಕ್ಸ್ಟ್, ಯಾವ ಗ್ರಹವು ಯುರೇನಸ್ನ ಅವಳಿ ಗ್ರಹವಾಗಿದೆ? ಅವಳಿ ಗ್ರಹ, ಟ್ವಿನ್ ಆಫ್ ದ ಯುರೇನಸ್ ಅಂದ್ರೆ ನೆಪ್ಚೂನ್ ಗ್ರಹವಾಗುತ್ತೆ. ಕಾರಣ ಏನು ನೋಡಿ, ಯುರೇನಸ್ ಮತ್ತು ನೆಪ್ಚೂನ್ಗಳು ಅದರ ಮಾಸಲ್ಲಾಗಿರ್ಬೋದು, ಅದರ ಡಯಾಮೀಟರ್ ಅಲ್ಲಾಗಿರ್ಬೋದು ಅಂದ್ರೆ ವ್ಯಾಸದಲ್ಲಿ, ಮತ್ತು ಅದು ರೊಟೇಷನಲ್ಲೂ ಕೂಡ ಒಂದಷ್ಟು ಸೇಮ್ ಲಕ್ಷಣಗಳನ್ನು ಯುರೇನಸ್ ಮತ್ತು ನೆಪ್ಚೂನ್ಗಳು ಹೊಂದಿರೋದ್ರಿಂದ ಅವುಗಳನ್ನು ಟ್ವಿನ್ ಆಫ್ ಯುರೇನಸ್ ಅಥವಾ ಅವಳಿ ಗ್ರಹ ಅಂತ ಕರಿಬೋದು. ಓಕೆ, ಯಾವ ಭಾರತೀಯ ಬಂದರು ಟ್ರಸ್ಟ್ ಅನ್ನ ಶ್ಯಾಮ್ ಪ್ರಸಾದ್ ಮುಖರ್ಜಿ ಟ್ರಸ್ಟ್, ಪೋರ್ಟ್ ಟ್ರಸ್ಟ್ ಎಂದು ಮರುನಾಮಕರಣವನ್ನು ಮಾಡಲಾಗಿದೆ? ಅಂದ್ರೆ ಕೋಲ್ಕತ್ತಾ ಪೋರ್ಟ್ ಟ್ರಸ್ಟ್ ಅನ್ನ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಟ್ರಸ್ಟ್ ಎಂದು ಮರುನಾಮಕರಣವನ್ನ ಮಾಡಲಾಗಿದೆ. ಸಹ್ಯಾದ್ರಿಯ ಇನ್ನೊಂದು ಹೆಸರು ಏನು ಅಂದ್ರೆ ಪಶ್ಚಿಮ ಘಟ್ಟಗಳನ್ನ ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳಲ್ಲಿ ಸಹ್ಯಾದ್ರಿ ಬೆಟ್ಟಗಳು ಅಂತ ಕೂಡ ಕರಿತೀವಿ. ಈ ಪಶ್ಚಿಮ ಘಟ್ಟಗಳು ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟು. ಸೊ ತಮಿಳುನಾಡು, ಕೇರಳ, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಗುಜರಾತ್ ಅಲ್ಲಿ ವ್ಯಾಪಿಸಿದೆ ಅಂತಕ್ಕಂಥದ್ದು. ಓಕೆ, ಇದೊಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟು, ಇದೊಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟು ಅಂದ್ರೆ ವಿಶ್ವ ಪರಂಪರೆಯ ತಾಣ, ಒಂದು ಜೀವ ವೈವಿಧ್ಯತಾ ಮಹಾಕೇಂದ್ರ ಮತ್ತು ಅಟೆಸ್ಟ್ ಆಫ್ ದ ಹಾಟ್ಸ್ಪಾಟ್ಗಳಲ್ಲಿ ಕೂಡ ಇದೊಂದು ಇದೆ. ಓಕೆ, ಕೆಳಗಿನ ಯಾವ ನದಿಯು ಭಾರತದಲ್ಲಿ ಹುಟ್ಟೋದಿಲ್ಲ? ಗಂಗಾ ಭಾರತದಲ್ಲಿ ಹುಟ್ಟುತ್ತೆ, ಯಮುನಾ ಭಾರತದಲ್ಲಿ ಹುಟ್ಟಿ ಮುಂದೆ ಹೋಗಿ ಗಂಗಾ ನದಿಯನ್ನು ಸೇರುತ್ತೆ, ಕೋಸಿ ನದಿ ಅಗೇನ್ ಗಂಗಾ ನದಿಯನ್ನು ಸೇರುತ್ತೆ, ಭಾರತದಲ್ಲಿ ಹುಟ್ಟುತ್ತೆ. ಸಿಂಧೂ ನದಿಯು ಭಾರತದಲ್ಲಿ ಹುಟ್ಟೋದಿಲ್ಲ. ಹಾಗಾದ್ರೆ ಎಲ್ಲಿ ಹುಟ್ಟುತ್ತೆ ಅಂದ್ರೆ, ಸೊ ಈ ಒಂದು ಕೈಲಾಸ ಪರ್ವತ ಅಥವಾ ಮಾನಸ ಸರೋವರ ಅಂತ ಏನು ಕರಿತೀವಿ, ಟಿಬೇಟ್ನ ಪ್ರದೇಶದಲ್ಲಿ ಹುಟ್ಟಿ ಮುಂದೆ ಇಲ್ಲಿ ಅದು ಸಟ್ಲೇಜ್ ನದಿ, ಇಲ್ಲಿ ಇಂಡಸ್ ನದಿ ಇದೆ, ಇದು ಮುಂದೆ ಹೀಗೆ ಹರ್ಕೊಂಡು ಬಂದು ನಮ್ಮ ಜಮ್ಮು ಕಾಶ್ಮೀರದ ಮೂಲಕ ಭಾರತವನ್ನ ಹಾಗೆ ಮುಂದೆ ಹೋಗುತ್ತೆ, ಪಾಕಿಸ್ತಾನದ ಕಡೆ ಹೋಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಅದು ಸೇರೋದಕ್ಕೆ ಮುಂಚೆ ಸಟ್ಲೇಜ್ ನದಿ ಮುಂದೆ ಬರುತ್ತೆ. ಸಟ್ಲೇಜ್ ನದಿಗೆ ಬೇಸ್ ನದಿ ಬಂದು ಸೇರುತ್ತೆ. ಮುಂದೆ ಸಟ್ಲೇಜ್ ನದಿ ಹೋಗಿ ಚೇನಾಬ್ ನದಿಯನ್ನು ಸೇರುತ್ತೆ. ಅದೇ ತರ ರಾವಿ ನದಿ ಚೇನಾಬ್ ನದಿಯನ್ನು ಸೇರುತ್ತೆ. ಜೇಲಂ ಕೂಡ ಚೇನಾಬ್ ನದಿಯನ್ನು ಸೇರುತ್ತೆ. ಹೀಗೆ ಸಿಂಧೂ ನದಿಯ ಕೆಲವೊಂದು ಉಪನದಿಗಳು ಯಾವ್ಯಾವ ಅಂತ ಕೇಳ್ತಾರೆ. ಹಾಗಾಗಿ ಸಟ್ಲೇಜ್, ಬಿಯಾಸ್, ರಾವಿ, ಚೇನಾಬ್, ಜೇಲಂ ಇವು ಸಿಂಧೂ ನದಿಯ ಉಪನದಿಗಳಾಗ್ತವೆ. ಇವುಗಳು ಪಂಜಾಬಲ್ಲಿ ಹರಿದು ಪಂಜಾಬನ್ನ ಪಂಜ್ ಅಬ್ 5 ನದಿಗಳ ರಾಜ್ಯ ಅಂತ ಕೂಡ ಕರಿತೀವಿ. ಓಕೆ, ಇವೆಲ್ಲವೂ ಸಿಂಧೂ ನದಿಯ ಉಪನದಿಗಳಾಗ್ತವೆ. ಓಕೆ.
ದಾಲ್ ಸರೋವರ ಅಥವಾ ದಾಲ್ ಲೇಕು ಎಲ್ಲಿದೆ ಅಂದರೆ ವೆರಿ ಫೇಮಸ್ಸು. ದಾಲ್ ಲೇಕು ಅಲ್ಲ, ಯಾವ ರಾಜ್ಯ ಅಂದಾಗ ನಾವು ಜಮ್ಮು ಕಾಶ್ಮೀರ ಅಂತ ಕರಿತೀವಿ, ಶ್ರೀನಗರದಲ್ಲಿದೆ. ದಾಲ್ ಭಾರತದ ಜಮ್ಮು ಕಾಶ್ಮೀರದ ಬೇಸಿಗೆಯ ರಾಜಧಾನಿ ಶ್ರೀನಗರದಲ್ಲಿರ್ತಕ್ಕಂಥ ಒಂದು ಪ್ರಮುಖ ಸರೋವರವಾಗಿದೆ. ಜಮ್ಮು ಕಾಶ್ಮೀರದ 2ನೇ ಅತಿ ದೊಡ್ಡ ಸರೋವರ. ಮೋಸ್ಟ್ಲಿ ಮೊದಲನೇದು ಉಲಾರ್ ಸರೋವರ ಇರಬೇಕು. ಓಕೆ, ಒಂದ್ಸಲ ನೆನ್ಪಿಟ್ಕೊಳ್ಳಿ. ಓಕೆ, ವಿಶ್ವದ ಅತಿ ದೊಡ್ಡ ಸಾಗರ ಯಾವುದು? ಲಾರ್ಜೆಸ್ಟ್ ಓಷನ್ ಇನ್ ದ ವರ್ಲ್ಡ್. ಏನು ನಮ್ಮ ಹಿಂದೂ ಮಹಾಸಾಗರವ ಅಥವಾ ನಾರ್ದರ್ನ್ ಓಷನ್, ಅಟ್ಲಾಂಟಿಕ್ ಓಷನ್, ಪೆಸಿಫಿಕ್ ಓಷನ್? ಅಂದರೆ ಪೆಸಿಫಿಕ್ ಮಹಾಸಾಗರವು ವಿಶ್ವದ ಅತ್ಯಂತ ದೊಡ್ಡ ಸಾಗರವಾಗುತ್ತೆ. ಹೀಗೆ ಪೆಸಿಫಿಕ್ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ, ದಕ್ಷಿಣ ಮಹಾಸಾಗರ, ಆರ್ಕ್ಟಿಕ್ ಮಹಾಸಾಗರ, ಹೀಗೆ ಒಟ್ಟು 5 ಸಾಗರಗಳನ್ನು ನೋಡ್ಬೋದು. ಓಕೆ, ಸೊ ಇದು ಸದರ್ನ್ ಓಷನ್ನು, ಇದು ಇಂಡಿಯನ್ ಓಷನ್, ಭಾರತದ ಕೆಳಗೆ ಬರುತ್ತೆ. ಇದು ಪೆಸಿಫಿಕ್ ಓಷನ್ ಆಗುತ್ತೆ. ಇನ್ನು ಅಟ್ಲಾಂಟಿಕ್ ಓಷನ್ ಈ ಕಡೆ ಅಮೆರಿಕ ಖಂಡಗಳು ಮತ್ತು ಯುರೋಪ್ ಆಫ್ರಿಕಾ ಖಂಡಗಳ ಮಧ್ಯೆ ಬಂದಿಯಾಗಿರ್ತಕ್ಕಂಥ ಓಷನ್ ಯಾವುದು ಅಂತ ಕೇಳ್ತಾರೆ, ಅಟ್ಲಾಂಟಿಕ್ ಓಷನ್ ಆಗುತ್ತೆ. ಮೇಲ್ಗಡೆ ಆರ್ಕ್ಟಿಕ್ ಓಷನ್ ಇದೆ. ಹೀಗೆ 5 ಸಾಗರಗಳನ್ನು ನೋಡ್ಬೋದು. ಸಮುದ್ರಗಳ ಬೇರೆ, ಸಾಗರಗಳು ಬೇರೆ. ಓಕೆ, ವಿಸ್ತೀರ್ಣದಲ್ಲಿ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಯಾವುದು? ವಿಸ್ತೀರ್ಣದಲ್ಲಿ ಬೇರೆ, ಜನಸಂಖ್ಯೆಯಲ್ಲಿ ಬೇರೆ. KSRP 2018ರಲ್ಲಿ ಕೇಳಿದ್ದಾರೆ ನೋಡಿ. ಜನಸಂಖ್ಯೆ ಅಂದಾಗ ಸಿಕ್ಕಿಂ ಅಂತ ಈಗ ತಾನೇ ಮಾತಾಡಿದ್ವಿ. ಆದರೆ ಗೋವಾ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ವಿಸ್ತೀರ್ಣದಲ್ಲಿ, ಜನಸಂಖ್ಯೆಯಲ್ಲಿ ಸಿಕ್ಕಿಂ. ಓಕೆ, ಅಕ್ಷಾಂಶದ ಪ್ರತಿಯೊಂದು ಡಿಗ್ರಿ ಇದಕ್ಕೆ ಸಮನಾಗಿರುತ್ತದೆ. ಈಗ ಇದು ಗ್ಲೋಬು ಅಲ್ವಾ, ಭೂಮಿಯನ್ನ ಸಮಭಾಜಕ ವೃತ್ತ 2 ಡಿವೈಡ್ ಮಾಡುತ್ತೆ ಕಾಲ್ಪನಿಕವಾಗಿ ಅಂತ ಮಾತಾಡ್ತೀವಿ. ಕರೆಕ್ಟಾ? ಸೊ ಈ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳನ್ನು ಲ್ಯಾಟಿಟ್ಯೂಡ್ಗಳು ಅಥವಾ ಅಕ್ಷಾಂಶಗಳು ಅಂತೀವಿ. ಕರೆಕ್ಟಾ? ಅದೇ ರೀತಿಯಾಗಿ ಭೂಮಿಯ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಎಳೆಯಲಾಗಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶಗಳು ಅಥವಾ ಲಾಂಗಿಟ್ಯೂಡ್ಸ್ ಅಂತ ಕರಿತೀವಿ. ಈಗ ಬಂದಿರತಕ್ಕಂಥ ಪ್ರಶ್ನೆ ಏನು? ಈ ಒಂದು ಲ್ಯಾಟಿಟ್ಯೂಡ್ ಇಂದ ಅಥವಾ ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ಎಷ್ಟು ದೂರ ಇರುತ್ತೆ ಅಂತ ಕೇಳಿದ್ದಾರೆ. ಹಾಗಾಗಿ ಜನರಲ್ ಆಗಿ 111 ಕಿಲೋಮೀಟರ್ ದೂರ ಇರುತ್ತೆ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ. ಓಕೆ, ಗಮನಿಸಬೇಕು. ರೈಟ್. ಅದೇ ತರ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಜನರಲ್ ಆಗಿ 54 ಮೈಲ್ಗಳು ಇರುತ್ತಂತೆ. 50 ಮೈಲ್ ಅಂದ್ರೆ 1 ಮೈಲ್ ಅಂದ್ರೆ ಅಲ್ಲ 1 ಕಿಲೋಮೀಟರ್ ಅಂದ್ರೆ 0.6 ಮೈಲು. ಸೊ ಜನರಲ್ ಆಗಿ 50 ಮೈಲು ಅಂದ್ರೆ ಸುಮಾರು 80 ಕಿಲೋಮೀಟರ್ ವ್ಯತ್ಯಾಸದಲ್ಲಿ ಇರುತ್ತೆ. ಓಕೆ, ಸೊ ಹೀಗೆ ಬೇರೆ ಬೇರೆ ತರ ಕೇಳ್ತಾರೆ. ನೆಕ್ಸ್ಟು ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು? ದಕ್ಷಿಣ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳಲ್ಲಿ ಅತ್ಯಂತ ಉದ್ದದ ನದಿ ಯಾವುದು ಅಂತ ಕೇಳಿದ್ದಾರೆ. ಸೊ ದಕ್ಷಿಣ ಭಾರತನ ಅಥವಾ ನರ್ಮದಾ ನದಿ ಇಡೀ ಭಾರತದಲ್ಲಿ ಅತಿ ಉದ್ದವಾಗಿರ್ತಕ್ಕಂಥ ನದಿ, ಪಶ್ಚಿಮಕ್ಕೆ ಹರಿತಕ್ಕಂಥದ್ದು. ದಕ್ಷಿಣ ಭಾರತ ಎಂದಾಗ ನಮ್ಮ ಕರ್ನಾಟಕದಲ್ಲಿ ಕಾಳಿ ನದಿ ಅತ್ಯಂತ ಉದ್ದವಾಗಿರ್ತಕ್ಕಂಥ ನದಿ. ಸೊ ಹಾಗಾಗಿ ನಾವು ನರ್ಮದಾ ನದಿಯನ್ನೇ ತೆಗೆದುಕೊಳ್ಳೋಣ. ಓಕೆ, ಇನ್ನು ದಕ್ಷಿಣಕ್ಕೆ ಹರಿತಕ್ಕಂಥ ಕೆಲವು ನದಿಗಳನ್ನು ನೋಡೋದಾದ್ರೆ ಘಾಗರ್, ಲೂನಿ, ತಾಪಿ, ಸಾಬರಮತಿ, ಮಾಹಿ, ನರ್ಮದಾ, ಪೆರಿಯಾರು, ನಮ್ಮ ಕಾಳಿ, ನೇತ್ರಾವತಿ, ಶರಾವತಿ, ವರಾಹಿ ಅಥವಾ ಗಂಗಾವಳಿ ಅಥವಾ ಬೇಡ್ತಿ ನದಿ ಆಗಿರ್ಬೋದು. ಹೀಗೆ ಸಾಕಷ್ಟು ನದಿಗಳೇನಿದಾವೆ ನಮ್ಮ ಕರ್ನಾಟಕದಲ್ಲಿ ಬಹಳ ಇದಾವೆ. ಗುರುಪುರ ಇದೆ, ಕುಮಾರಧಾರ ನದಿ ಇದೆ. ಸೊ ಇವೆಲ್ಲವೂ ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂಥ ಅಥವಾ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು. ಭಾರತದಲ್ಲಿ ತೆಗೆದುಕೊಂಡಾಗ ನರ್ಮದಾ, ಸಾಬರಮತಿ, ತಾಪಿ, ಲೂನಿ, ಘಾಗರ್ ಇವೆಲ್ಲವೂ ವೆರಿ ಫೇಮಸ್ ಆಗ್ತವೆ, ನೆನಪಿರ್ಬೇಕು. ಓಕೆ, ಭಾರತದ ಯಾವ ರಾಜ್ಯ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿದೆ? ಹರಿಯಾಣ, ಪಂಜಾಬ್, ಗುಜರಾತ್, ರಾಜಸ್ಥಾನ್ ಅಂದ್ರೆ ಸರಿಯಾದ ಉತ್ತರ. ಹರಿಯಾಣ ರಾಜ್ಯವು ಬಹಳ ಕಡಿಮೆ, ತನ್ನ ಇಡೀ ಭೂಪ್ರದೇಶದ ಕೇವಲ 3.5% ಅಷ್ಟು ಮಾತ್ರ ಅರಣ್ಯ ಪ್ರದೇಶವನ್ನು ಹೊಂದಿದೆ. ಅತಿ ಹೆಚ್ಚು ಅಂದಾಗ ಮಧ್ಯಪ್ರದೇಶ, ನೆಕ್ಸ್ಟ್ ಅರುಣಾಚಲ, ನೆಕ್ಸ್ಟ್ ಛತ್ತೀಸ್ಗಢ, ಒಡಿಸ್ಸಾ, ಹೀಗೆ ಸಾಕಷ್ಟು ರಾಜ್ಯಗಳಿದ್ದಾವೆ. ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರತಕ್ಕಂಥ ರಾಜ್ಯ ಅಂದ್ರೆ ಮಧ್ಯಪ್ರದೇಶವೇ ಆಗುತ್ತೆ. ಓಕೆ, ಪ್ರದೇಶವಾರು ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ಅಂದ್ರೆ ಜೋಗ್ರಫಿಕಲ್ ಏರಿಯಾ ಅಥವಾ ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ. ಜನಸಂಖ್ಯೆಯನ್ನು ತೆಗೆದುಕೊಂಡಾಗ ಉತ್ತರ ಪ್ರದೇಶ. ಸೊ ನೆನ್ಪಿಡ್ಬೇಕು ಇವೆಲ್ಲ. ಓಕೆ.
ರಾಜಸ್ಥಾನವು ಅತಿ ದೊಡ್ಡ ರಾಜ್ಯ, 2ನೇ ಸ್ಥಾನದಲ್ಲಿ ಮಧ್ಯಪ್ರದೇಶ, 3ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, ಉತ್ತರ ಪ್ರದೇಶ 4ನೇ ಸ್ಥಾನದಲ್ಲಿದೆ ವಿಸ್ತೀರ್ಣದಲ್ಲಿ. ಜನಸಂಖ್ಯೆಯನ್ನು ತೆಗೆದುಕೊಂಡಾಗ ಉತ್ತರ ಪ್ರದೇಶವೇ 1ನೇ ಸ್ಥಾನಕ್ಕೆ ಬರುತ್ತೆ. ಓಕೆ, ಅಮೆಜಾನ್ ಮಳೆಕಾಡು ಯಾವ ಖಂಡದಲ್ಲಿದೆ? ಅಮೆಜಾನ್ ಮಳೆಕಾಡು ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಬರುತ್ತೆ. ಸೊ ವೆರಿ ವೆರಿ ಫೇಮಸ್. ದಕ್ಷಿಣ ಅಮೆರಿಕಾ ಅಥವಾ ಸೌತ್ ಅಮೆರಿಕಾದಲ್ಲಿ ಈ ಗಯಾನಾ, ಬ್ರಾಜಿಲ್ಲು ಅಲ್ವಾ, ಸೊ ಈ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದ, ಅದರಲ್ಲೂ ಈಕ್ವೇಟಾರ್ ಅಥವಾ ಸಮಭಾಜಕ ವೃತ್ತ ಇದೆ ಅಲ್ವಾ, ಅಲ್ಲಿ ನಾವು ಹೆಚ್ಚಿನ ನಿತ್ಯ ಹರಿದ್ವರ್ಣದ ಕಾಡುಗಳನ್ನು ಕಾಣಬಹುದು. ಅದರಲ್ಲೂ ಅಮೆಜಾನ್ ರೈನ್ ಫಾರೆಸ್ಟ್ ಇದೆ ಅಲ್ವಾ, ಸೊ ಅದು ದಕ್ಷಿಣ ಅಮೆರಿಕಾದಲ್ಲಿ ಕಂಡು ಬರುತ್ತೆ. ಓಕೆ, ಚೇನಾಬ್ ಯಾವ ನದಿಯ ಉಪನದಿಯಾಗಿದೆ? ಸೊ ಸಿಂಧು ನದಿ ಅಥವಾ ಇಂಡಸ್ ನದಿ ಉಪನದಿಯಾಗಿದೆ. ಆಲ್ರೆಡಿ ಹೇಳ್ತಾ ಇದ್ದೆ ನಾನು. ಸೊ ಒಂದು ಮ್ಯಾಪ್ ತೋರಿಸಿದ್ದೆ, ಸೊ ಇದರಲ್ಲಿ ಇಲ್ಲ ಆ ಮ್ಯಾಪು. ಸೊ ಈಗ ಇಂಡಸ್ ರಿವರ್ ಹರಿಬೇಕಾದ್ರೆ ಚೇನಾಬು, ಜೇಲಮ್ಮು, ಸಟ್ಲೇಜು, ರಾವಿ, ಬಿಯಾಸು ಈ ನದಿಗಳು ಸಿಂಧು ನದಿಯ ಉಪನದಿಗಳಾಗ್ತವೆ. ಓಕೆ, ಚೇನಾಬ್ ಸಿಂಧು ನದಿ ಅತಿ ದೊಡ್ಡ ಉಪನದಿಯೂ ಕೂಡ. ಇದು ಕಾವೇರಿ ನದಿಯ ಉಪನದಿಯಲ್ಲ. ಸೊ ಹೇಮಾವತಿ, ಭೀಮಾ, ಅರ್ಕಾವತಿ, ಶಿಂಷಾ, ಹೇಮಾವತಿ, ಅರ್ಕಾವತಿ, ಶಿಂಷಾ ಇವೆಲ್ಲವೂ ಕಾವೇರಿಯ ಉಪನದಿಗಳು. ಭೀಮಾ ಕೃಷ್ಣಾ ನದಿಯ ಉಪನದಿಯಾಗುತ್ತೆ. ಓಕೆ, ಡೊಂಕು ಡೊಂಕಾಗಿ ಹರಿಯುವ ನದಿಯೊಂದು ಮುಖ್ಯ ಧಾರೆಯಿಂದ ಬೇರ್ಪಡೆಗೊಂಡಾಗ ನಿರ್ಮಾಣಗೊಳ್ಳುವ ಸರೋವರವನ್ನ ಹೀಗೆ ಕರೀತಾರೆ. ಸೊ ಈಗ ನದಿ ಹರ್ಕೊಂಡು ಈ ತರ ಬರುತ್ತೆ. ಸೊ ಈ ತರ ಬರ್ತಾ 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 ಹಿಂಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಇದು ಹರಿದು ಏನಾಗುತ್ತೆ, ಈ ಕಡೆ ಈ ತರ ಹೋಗಿ 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 ಇಲ್ಲಿ ಈ ತರ ನಿರ್ಮಾಣ ಆಗಿ ನದಿ ನಂತರ ಈ ತರ ಹರಿಯೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ಒಂದು ಸರೋವರ ನಿರ್ಮಾಣ ಆಗುತ್ತೆ. ಈ ಸರೋವರವನ್ನೇ ನಾವು ಆಕ್ಸ್ ಬೋ ಸರೋವರ ಅಂತೀವಿ. ಯಾವುದು? ಆಕ್ಸ್ ಬೋ ಲೇಕ್ ನೋಡ್ಬೋದು. ಸೊ ಇಲ್ಲಿ ಹರಿದಿದೆಯಲ್ವಾ, ಒಂದು ನಿಮಿಷ ಬೇರೆ ಕಲರ್ ತಗೊಳ್ತೀನಿ. ಸೊ ಈ ತರ ಹರ್ಕೊಂಡು ಹೋಗಿ ಮುಂದೆ ಇಲ್ಲಿ ಸವಕಳಿ ಆಗುತ್ತೆ ನೀರು. ಈ ರಭಸವಾಗಿ ಬಂದಾಗ ಏನಾಗುತ್ತೆ, ಸವಕಳಿ ಆಗಿ ಆಗಿ ಈ ತರ ಹೋಗುತ್ತೆ. ಮತ್ತೆ ಇಲ್ಲಿ ಹೋಗಿರ್ತಕ್ಕಂಥ ನೀರು ಇಲ್ಲೂ ರಭಸವಾಗಿ ಸವಕಳಿ ಆಗ್ತಾ 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 ಕೊನೆಗೆ ಒಂದಿನ ಈ ನೀರು ಹೀಗೆ ಹರಿಯೋದಕ್ಕೆ ಹೋಗ್ಬಿಡುತ್ತೆ. ಇಲ್ಲಿ ಏನಾಗುತ್ತೆ, ಇಲ್ಲಿ ನೀರು ಇದು ಒಂದು ಸರೋವರ ನಿರ್ಮಾಣವಾದಂತೆ ಆಗುತ್ತೆ. ಅದನ್ನು ಆಕ್ಸ್ಬೋ ಲೇಕ್ ಅಂತೀವಿ. ಸುಂದರ್ಬನ್ ಅರಣ್ಯವು ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಸೊ ವೆರಿ ಫೇಮಸ್, ವೆರಿ ಸಿಂಪಲ್. ಸುಂದರ್ಬನ್ ಅರಣ್ಯ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರುತ್ತದೆ. ಓಕೆ, ಸುಂದರ್ಬನ್ನು ಒಂದು ಪ್ರಮುಖವಾಗಿರ್ತಕ್ಕಂಥ ವಿಶ್ವ ಪರಂಪರೆಯ ತಾಣವೂ ಕೂಡ, ಒಂದು ರಾಷ್ಟ್ರೀಯ ಉದ್ಯಾನವನವೂ ಕೂಡ, ಒಂದು ರಾಮ್ಸರ್ ತಾಣವೂ ಕೂಡ, ಹೀಗೆ ಒಂದು ಟೈಗರ್ ರಿಸರ್ವ್ ಕೂಡ, ಹೀಗೆ ಸಾಕಷ್ಟು ವಿಶೇಷತೆಯನ್ನು ಹೊಂದಿದೆ. ಅತಿ ಹೆಚ್ಚು ಮ್ಯಾಂಗ್ರೋವ್ ಅರಣ್ಯವನ್ನು ಹೊಂದಿರತಕ್ಕಂಥ ಪ್ರದೇಶವೂ ಕೂಡ. ಓಕೆ, ಸೊ ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ. ಓಕೆ, ಕೆಳಗಿನ ಯಾವ ಬೆಳೆಯನ್ನ ಬೆಳೆಯಲು ನೀರನ್ನು ತಡೆ ಹಿಡಿಯುವಿಕೆ ಅವಶ್ಯಕವಾಗಿದೆ? ಕಾಫಿ ಬೆಳೆಯೋದಕ್ಕೆ ನೀರನ್ನ ನಾವು ತಡಿಬೇಕಾ? ಅಂದ್ರೆ ಈ ಒಂದು ಹೊಲ ಇದೆ, ಆ ಹೊಲದಲ್ಲಿ ನೀರನ್ನ ಹಾಯಿಸ್ಬೇಕು, ನೀರನ್ನು ತಡೆ ಹಿಡಿಬೇಕು ಅಂತ ಒಂದು ಬೆಳೆ ಯಾವುದು? ಕಾಫಿ, ಚಹಾಗೆ ಬೇಕಾಗಿಲ್ಲ, ಯಾಕಂದ್ರೆ ಅದನ್ನ ಬೆಟ್ಟ ಪ್ರದೇಶಗಳ ಇಳಿಜಾರಿನಲ್ಲಿ ಬೆಳೀತಾರೆ. ಸಾಸಿವೆ ಬೆಳೆಯೋದಕ್ಕೆ ಅಷ್ಟೇನು ನೀರು ಬೇಕಾಗಿಲ್ಲ, ಬಟ್ ಭತ್ತ ಬೆಳೆಯೋದಕ್ಕೆ ಹೆಚ್ಚಿನ ಪ್ರಮಾಣದ ನೀರು ಬೇಕು. ಓಕೆ, ಕರ್ನಾಟಕದಲ್ಲಿ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ನ ಸ್ಥಾಪಿಸಬೇಕು ಅಂತ ಒಂದು ಸುದ್ದಿ ಇತ್ತು ಆಗ 2020ರಲ್ಲಿ. ಯಾವ ಪ್ರದೇಶ ಅಂದ್ರೆ ಹಾವೇರಿ, ಚಿತ್ರದುರ್ಗ, ರಾಣೆಬೆನ್ನೂರು, ಧಾರವಾಡ. ಅಂದ್ರೆ ಸರಿಯಾದ ಉತ್ತರ ರಾಣೆಬೆನ್ನೂರಿನಲ್ಲಿ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಅನ್ನ ಸ್ಥಾಪಿಸಬೇಕು ಅಂತ ನಿರ್ಧಾರವನ್ನ ಮಾಡಿದ್ರು. ಓಕೆ, ರೈಟ್. ಸೊ ಜೊತೆಗೆ ರೈಸ್ ಟೆಕ್ನಾಲಜಿ ಪಾರ್ಕ್ ಎಲ್ಲಿದೆ ಅಂತ ಕೇಳ್ತಾರೆ. ಕೊಪ್ಪಳ ಜಿಲ್ಲೆಯ ಕಾರಟಗಿಯಲ್ಲಿ ಸುಮಾರು 315 ಎಕರೆ ಭೂಮಿಯಲ್ಲಿ ಏಷ್ಯಾದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ರೈಸ್ ಟೆಕ್ನಾಲಜಿ ಪಾರ್ಕ್ ಅನ್ನ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕಾರಟಗಿಯಲ್ಲಿ, ಇವತ್ತು ಕಾರಟಗಿ ಕೂಡ ಒಂದು ತಾಲೂಕು ಆಗಿರಬೇಕು. ಓಕೆ, ಇನ್ನು ಜೋಳದ ತಂತ್ರಜ್ಞಾನವನ್ನ ಅಥವಾ ಮೆಕ್ಕೆಜೋಳದ ತಂತ್ರಜ್ಞಾನವನ್ನ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ. ಓಕೆ, ನವಿಲು ತೀರ್ಥದ ಬಳಿ ಯಾವ ನದಿಗೆ ಅಣೆಕಟ್ಟನ್ನ ಕಟ್ಟಲಾಗಿದೆ? ಆಲ್ರೆಡಿ ಹೇಳ್ತಾ ಇದ್ದೆ, ಮಲಪ್ರಭಾ ನದಿಗೆ ಸವದತ್ತಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ನವಿಲು ತೀರ್ಥದ ಬಳಿ ಮಲಪ್ರಭಾ ನದಿಗೆ ರೇಣುಕಾ ಸಾಗರವನ್ನು ಅಥವಾ ಮಲಪ್ರಭಾ ಅಣೆಕಟ್ಟನ್ನ ಕಟ್ಟಲಾಗಿದೆ. ಓಕೆ, ಮಲಪ್ರಭಾ ನದಿ ಎಲ್ಲಿ ಉಗಮವಾಗುತ್ತೆ? ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣಕುಂಬಿ ಹತ್ತಿರ. ಹಾಗಾದ್ರೆ ರೇಣುಕಾ ಸಾಗರ ಡ್ಯಾಮ್ ಅನ್ನ ಇನ್ನೊಂದು ಹೆಸರು ನವಿಲು ತೀರ್ಥ ಡ್ಯಾಮ್ ಅಂತ ಕೂಡ ಕರೀತಾರೆ. 1972ರಲ್ಲಿ ಸ್ಥಾಪನೆ ಆಗಿತ್ತು. ಓಕೆ,
ಇಂಗದಾಳು ತಾಮ್ರದ ಗಣಿ ಯಾವ ಜಿಲ್ಲೆಯಲ್ಲಿದೆ? ಚಿತ್ರದುರ್ಗ, ಶಿವಮೊಗ್ಗ, ಧಾರವಾಡ, ಚಾಮರಾಜನಗರ. ಅಂದ್ರೆ ಇಂಗದಾಳು ತಾಮ್ರದ ಗಣಿ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ. ಇದು ಅಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತ ಏನಿದೆ ಅಲ್ವಾ, ಅದರ ಒಂದು ಘಟಕವಾಗುತ್ತೆ ಚಿತ್ರದುರ್ಗದ ಚಿನ್ನದ ಘಟಕ ಅಥವಾ ಇಂಗದಾಳು ತಾಮ್ರದ ಗಣಿ ಅಂತ ಕರಿತೀವಿ. ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಯಾವುದು? ಪಂಜಾಬ್ ಅಂದ್ರೆ 5 ನದಿಗಳ ಒಂದು ಪ್ರದೇಶ ಅನ್ಬೋದು. ರಾವಿ, ಬಿಯಾಸು, ಚೇನಾಬು, ಜೇಲಮ್ಮು, ಸಟ್ಲೇಜು, ಹೀಗೆ 5 ನದಿಗಳ ಒಂದು ಪ್ರದೇಶವಾಗಿರ್ತಕ್ಕಂಥ ಪಂಜಾಬನ್ನ ಹೇಗೆ ಕರಿತೀವೋ ಅದೇ ರೀತಿಯಾಗಿ ಕರ್ನಾಟಕದ ಒಂದು ಜಿಲ್ಲೆ ಪಂಜಾಬ್ ತರನೇ ಕರೆಸ್ಕೊಳ್ಳುತ್ತೆ. ಅದು ಯಾವ ಜಿಲ್ಲೆ ಅಂದ್ರೆ ಮಂಡ್ಯ, ಮೈಸೂರು, ಬಳ್ಳಾರಿ, ಬಿಜಾಪುರ. ಅಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಅಥವಾ ಇವತ್ತಿನ ವಿಜಯಪುರ ಜಿಲ್ಲೆ ಕರ್ನಾಟಕದ ಪಂಜಾಬ್ ಅಂತ ಕರಿಬಹುದು. ಭೀಮಾ, ಕೃಷ್ಣ, ದೋಣಿ, ಘಟಪ್ರಭಾ, ಮಲಪ್ರಭಾ ನದಿಗಳ ಒಂದಷ್ಟು ಜಲಾನಯನ ಪ್ರದೇಶವನ್ನ ಕಾಣಬಹುದು. ಹಾಗಾಗಿ ಇದನ್ನ ಬಿಜಾಪುರ ಜಿಲ್ಲೆ ಅಥವಾ ವಿಜಯಪುರ ಜಿಲ್ಲೆಯನ್ನ ಕರ್ನಾಟಕದ ಪಂಜಾಬ್ ಅಂತ ಕರೀತಾರೆ. ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಮಂಡಗದ್ದೆ ಬರ್ಡ್ ಸ್ಯಾಂಚುರಿ ಉತ್ತರ ಕನ್ನಡ, ಮಂಗಳೂರು, ಶಿವಮೊಗ್ಗ, ಬಳ್ಳಾರಿ. ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ ಮಂಡಗದ್ದೆ ಪಕ್ಷಿಧಾಮ. ವೆರಿ ವೆರಿ ಫೇಮಸ್ ಪ್ರಶ್ನೆ, ಆಗಾಗ ಕೇಳ್ತಾನೆ ಇದ್ದಾರೆ. ಓಕೆ, ನೆಕ್ಸ್ಟ್ ತಾರಾಪುರ ಅಣುಶಕ್ತಿ ಸ್ಥಾವರ ಯಾವ ರಾಜ್ಯದಲ್ಲಿದೆ? ತಾರಾಪುರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಲೊಕೇಟೆಡ್ ಇನ್ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ. ಅಂದ್ರೆ ಮಹಾರಾಷ್ಟ್ರದಲ್ಲಿ ಬರುತ್ತೆ ತಾರಾಪುರ ಅಣುಶಕ್ತಿ ಸ್ಥಾವರ. ಇನ್ನು ಬೇರೆ ಬೇರೆ ಕೇಳ್ತಾರೆ, ಕೂಡಂಕುಳಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಥವಾ ಕೂಡಂಕುಳಂ ಅಣು ಸ್ಥಾವರ ಎಲ್ಲಿದೆ ಅಂತ ಕೇಳಿದ್ರೆ ತಮಿಳುನಾಡಿನಲ್ಲಿ ಬರುತ್ತೆ. ಓಕೆ, ಕೈಗಾ ಅಣುವಿದ್ಯುತ್ ಸ್ಥಾವರ ಕರ್ನಾಟಕ, ತಾರಾಪುರ ಅಣುವಿದ್ಯುತ್ ಸ್ಥಾವರ ಮಹಾರಾಷ್ಟ್ರ. ಅದೇ ತರ ಕಾಕ್ರಾಪುರ್ ಅಣು ಸ್ಥಾವರ ಕೂಡ ಮಹಾರಾಷ್ಟ್ರದಲ್ಲಿ ಬರುತ್ತೆ. ಜೊತೆಗೆ ರಾಜಸ್ಥಾನ್ ಅಟಾಮಿಕ್ ಪವರ್ ಸ್ಟೇಷನ್ ರಾಜಸ್ಥಾನ, ನರೋರಾ ಅಟಾಮಿಕ್ ಪವರ್ ಸ್ಟೇಷನ್ ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಈ ತರ ಕೆಲವೊಂದು ಕೇಳ್ತಾರೆ. ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ? ಕೆಲವೊಂದಷ್ಟು ಘಾಟಿಗಳ ಬಗ್ಗೆ ಕೊಟ್ಟಿದ್ದಾರೆ 2020 KSRP. ಆಗುಂಬೆ ಘಾಟ್ ಉಡುಪಿ ಮತ್ತು ಶಿವಮೊಗ್ಗ, ಚಾರ್ಮುಡಿ ಘಾಟ್ ಮಂಗಳೂರು ಮತ್ತು ಚಿಕ್ಕಮಗಳೂರು, ಶಿರಾಡಿ ಘಾಟ್ ಹಾಸನ ಮತ್ತು ಮಂಗಳೂರು, ಹುಲಿಕಲ್ ಘಾಟ್ ತುಮಕೂರು ಮತ್ತು ಶಿವಮೊಗ್ಗ. ಸೊ ಸರಿಯಾದ ಉತ್ತರ ಎಲ್ಲವೂ ಸರಿ ಇದಾವೆ, ಆದ್ರೆ ಹುಲಿಕಲ್ ಘಾಟ್ದು ಸರಿ ಇಲ್ಲ. ಯಾಕಂದ್ರೆ ಹುಲಿಕಲ್ ಘಾಟ್ ತುಮಕೂರು ಶಿವಮೊಗ್ಗಗಳನ್ನ ಸಂಧಿಸೋದಿಲ್ಲ, ಕೂಡಿಸೋದಿಲ್ಲ. ಬದಲಾಗಿ ಹುಲಿಕಲ್ ಘಾಟು ಶಿವಮೊಗ್ಗ ಮತ್ತು ಕುಂದಾಪುರ. ರೈಟ್. ಇನ್ನು ಚಾರ್ಮುಡಿ ಘಾಟು ಚಿಕ್ಕಮಗಳೂರು, ಮಂಗಳೂರು, ಆಗುಂಬೆ ಘಾಟು ಶಿವಮೊಗ್ಗ, ಉಡುಪಿ, ಕೊಲ್ಲೂರು ಘಾಟು ಶಿರೂರು, ಬೈಂದೂರು, ಶಿರಾಡಿ ಘಾಟು ಹಾಸನ, ಸಕಲೇಶಪುರ, ಮಂಗಳೂರು, ಹುಲಿಕಲ್ ಘಾಟು ಶಿವಮೊಗ್ಗ, ಕುಂದಾಪುರ, ಸಂಪಾಜೆ ಘಾಟು ಮೈಸೂರು, ಮಂಗಳೂರು ವಯ ಮಡಿಕೇರಿ ಮೂಲಕ, ಬಿಸಿಲೆ ಘಾಟು ಸಕಲೇಶಪುರ, ಕುಕ್ಕೆ ಸುಬ್ರಹ್ಮಣ್ಯ, ದೇವಿಮನೆ ಘಾಟು ಶಿರಸಿ, ಕುಮಟ, ಅರೆಬೈಲು ಘಾಟು ಅಂಕೋಲ, ಹುಬ್ಬಳ್ಳಿ ವಯ ಯಲ್ಲಾಪುರ. ಹೀಗೆ ಕೆಲವೊಂದು ಘಾಟಿಗಳ ಬಗ್ಗೆ ಕೇಳ್ತಾನೆ ಇದ್ದಾರೆ ಮತ್ತು ಮ್ಯಾಚ್ ಮಾಡೋದು ಕೊಟ್ಟಿದ್ದಾರೆ. ಬಹಳ ಕಷ್ಟ ಅನ್ಸುತ್ತೆ ಮ್ಯಾಚ್ ಮಾಡೋದು ಕೊಟ್ಟಾಗ, ಯಾಕಂದ್ರೆ ಎಲ್ಲವನ್ನ ನೆನ್ಪಿಡಬೇಕು. ಚಾರ್ಮುಡಿ ಘಾಟ್ ಅಂದ್ರೆ ಚಿಕ್ಕಮಗಳೂರು, ಮಂಗಳೂರು, ಆಗುಂಬೆ ಘಾಟು ಶಿವಮೊಗ್ಗ, ಉಡುಪಿ, ಶಿರಾಡಿ ಘಾಟು ಹಾಸನ, ಮಂಗಳೂರು, ಶಿರಾಡಿ ಘಾಟ್ ಹಾಸನ, ಸಕಲೇಶಪುರ, ಮುಂದೆ ಮಂಗಳೂರು. ಓಕೆ, ಸೊ ಯಾವ್ಯಾವ ಘಾಟಿಗಳು ಮತ್ತು ಅವುಗಳ ಒಂದಷ್ಟು ಇಮೇಜ್ ಕೂಡ ಕೊಟ್ಟಿದ್ದೀನಿ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಒಂದು ರಾಷ್ಟ್ರೀಯ ಉದ್ಯಾನವನವಾಗಿದೆ? ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಮಾನಸ, ನಂದಾದೇವಿ ಎಲ್ಲವೂ ಕೂಡ ಅಲ್ವಾ. ಸೊ ಇವೆಲ್ಲವೂ ರಾಷ್ಟ್ರೀಯ ಉದ್ಯಾನವನಗಳೇ ಆಗಿದ್ದಾವೆ. ಸೊ ಹಾಗಾದ್ರೆ ಕರ್ನಾಟಕದ ಯಾವುವು? ನಾಗರಹೊಳೆ, ಅನ್ಸಿ, ಬನ್ನೇರುಘಟ್ಟ, ಕುದುರೆಮುಖ, ಬಂಡೀಪುರ. ಇನ್ನು ಪ್ರಮುಖವಾಗಿರ್ತಕ್ಕಂಥ ನ್ಯಾಷನಲ್ ಪಾರ್ಕ್ಸು ನಮ್ಮ ಭಾರತದಲ್ಲಿ ಬಂಡೀಪುರ ಕರ್ನಾಟಕ, ಬನ್ನೇರುಘಟ್ಟ ಕರ್ನಾಟಕ, ಅನ್ಶಿ ಕರ್ನಾಟಕ, ಕುದುರೆಮುಖ ಕರ್ನಾಟಕ, ನಾಗರಹೊಳೆ ಕರ್ನಾಟಕ. ಗಿರ್ ಫಾರೆಸ್ಟ್ ವೆರಿ ಫೇಮಸ್. ಏಷಿಯಾಟಿಕ್ ಲಯನ್ಗಳು ಕಂಡು ಬರ್ತಕ್ಕಂಥ ಏಕೈಕ ರಾಷ್ಟ್ರೀಯ ಉದ್ಯಾನವನ ಗುಜರಾತ್ ಅಲ್ಲಿ ಬರುತ್ತೆ. ರಣತಂಬೂರ್ ವೆರಿ ಫೇಮಸ್, ರಾಜಸ್ಥಾನ. ಕಾಜಿರಂಗ ಆಸಾಮು, ಇಲ್ಲಿ ಕೊಟ್ಟಿದ್ದಾರೆ. ಕಾಜಿರಂಗ ಯಾವ ರಾಜ್ಯ? ಆಸಾಮು. ಅದೇ ತರ ಸುಂದರ್ಬನ್ಸು ವೆಸ್ಟ್ ಬೆಂಗಾಲ್. ಸುಂದರ್ಬನ್ಸ್ ಒಂದು ರಾಮ್ಸರ್ ತಾಣ, ಒಂದು ಟೈಗರ್ ರಿಸರ್ವ್, ಒಂದು ನ್ಯಾಷನಲ್ ಪಾರ್ಕು, ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟು. ಹೀಗೆ ಸಾಕಷ್ಟು ವಿಶೇಷತೆ ಇದೆ. ಒಂದು ರೈಟ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್. ಸೊ ಜಿಮ್ ಕಾರ್ಬೆಟ್ ಉತ್ತರಾಖಂಡ್ ವೆರಿ ಫೇಮಸ್ ಅಗೇನ್. ಬಾಂಧವ್ಗರ್ ಮಧ್ಯಪ್ರದೇಶ, ಕನಾ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶ, ತಡೋಬಾ ಮಹಾರಾಷ್ಟ್ರ, ನಾಮ್ದಫಾ ಅರುಣಾಚಲ್ ಪ್ರದೇಶ್, ಮುದುಮಲೈ ತಮಿಳುನಾಡು ವೆರಿ ವೆರಿ ಫೇಮಸ್. ಸೊ ನೆಕ್ಸ್ಟ್ ಪೆರಿಯಾರ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ, ಕನ್ಫ್ಯೂಸ್ ಆಗಬಾರ್ದು, ಕೇರಳ. ಓಕೆ, ಎಮಿಸ್ ಜಮ್ಮು ಕಾಶ್ಮೀರ, ಗ್ರೇಟ್ ಹಿಮಾಲಯನ್ ಹಿಮಾಚಲ್ ಪ್ರದೇಶ, ಬೈತರ್ಣಿಕಾ ಬಹಳ ಸಲ ಕೇಳಿದರೆ ಒಡಿಶಾ, ದೂಧ್ವಾ ನ್ಯಾಷನಲ್ ಪಾರ್ಕ್ ಉತ್ತರ ಪ್ರದೇಶ, ಮಾನಸ್ ನ್ಯಾಷನಲ್ ಪಾರ್ಕ್ ಆಸಾಮು. ಒಂದು ಪ್ರಶ್ನೆ ಇದೆ ಮಾನಸ್ ಮೇಲೆ. ಮಾನಸ್ ಒಂದು ನ್ಯಾಷನಲ್ ಪಾರ್ಕು, ಒಂದು ಟೈಗರ್ ರಿಸರ್ವ್,
ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ. ರಾಜಾಜಿ ನ್ಯಾಷನಲ್ ಪಾರ್ಕ್ ಉತ್ತರಾಖಂಡ, ಸಿಮ್ಲಿಪಾಲ್ ಒಡಿಶಾ ವೆರಿ ಫೇಮಸ್, ಡೆಸರ್ಟ್ ನ್ಯಾಷನಲ್ ಪಾರ್ಕ್ ರಾಜಸ್ಥಾನ್ ಹೆಸರು ಹೇಳ್ತಾ ಇದೆ, ಇಂದ್ರಾವತಿ ಛತ್ತೀಸ್ಗಢ, ಬಾಲಾಫಕ್ರಮ್ ನ್ಯಾಷನಲ್ ಪಾರ್ಕ್ ಮೇಘಾಲಯ, ಪೆಂಚ್ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶ, ಎರವಿಕುಲಂ ನ್ಯಾಷನಲ್ ಪಾರ್ಕ್ ಕೇರಳ, ಸರಿಸ್ಕಾ ನ್ಯಾಷನಲ್ ಪಾರ್ಕ್ ರಾಜಸ್ಥಾನ, ಕೇಲಾಡಿಯೋ ನ್ಯಾಷನಲ್ ಪಾರ್ಕ್ ವೆರಿ ವೆರಿ ಫೇಮಸ್, ಭರತ್ಪುರ್ ಬರ್ಡ್ ಸ್ಯಾಂಚುರಿ ಅಂತ ಕೂಡ ಕರಿತೀವಿ ರಾಜಸ್ಥಾನ. ಹೀಗೆ ಕೇಳಿರ್ತಕ್ಕಂಥದ್ದು. ಸೊ ಮಾನಸ್ಸು, ನಂದಾದೇವಿ, ಕಾಜಿರಂಗಗಳು ಎಲ್ಲವೂ ರಾಷ್ಟ್ರೀಯ ಉದ್ಯಾನವನಗಳಾಗಿದ್ದಾವೆ. ಮತ್ತು ಇನ್ನೊಂದ್ಸಲ ಬೇರೆದು ಕೇಳ್ಬೋದು, ಅದಕ್ಕೋಸ್ಕರ ಒಂದ್ಸಲ ನೋಟ್ ಮಾಡ್ಕೊಳ್ಳಿ. ಮತ್ತೆ 2020 KSRPಲಿ ದಾಲ್ ಲೇಕ್ ಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದರೆ, ದಾಲ್ ಸರೋವರ ಎಲ್ಲಿದೆ? ಸೊ ದಾಲ್ ಸರೋವರ ಜಮ್ಮು ಕಾಶ್ಮೀರದಲ್ಲಿದೆ. ಸೊ ಮೊದಲು ಶ್ರೀನಗರ, ಜಮ್ಮು ಹೀಗೆ ಕೊಟ್ಟಿದ್ರು, ಇಲ್ಲಿ ರಾಜ್ಯಗಳನ್ನ ಕೊಟ್ಟಿದ್ದಾರೆ. ಕಾವೇರಿ ನದಿ ನೀರು ಹಂಚಿಕೆ ಸಮಸ್ಯೆ ಇರತಕ್ಕಂಥದ್ದು ಯಾವುಗಳ ಮಧ್ಯೆ? ಕೇವಲ ಕರ್ನಾಟಕ ತಮಿಳುನಾಡಲ್ಲ, ಬದಲಾಗಿ ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿಗಳನ್ನು ಕೂಡ ಸೇರಿಸ್ಕೋಬೇಕು. ಯಾಕಂದ್ರೆ ನೀರು ಬಿಟ್ಟರೆ ಅದು ಇಲ್ಲಿಂದ ಕೇವಲ ಕರ್ನಾಟಕ ತಮಿಳುನಾಡು ಮಾತ್ರ ಅಲ್ಲ, ಕೇರಳದ್ದು ಒಂದು ಜಲಾನಯನ ಪ್ರದೇಶದ ಕೆಲವೊಂದು ನದಿಗಳು ಬಂದು ಸೇರ್ತವೆ, ಪುದುಚೇರಿಗೂ ಕೂಡ ನೀರನ್ನ ಕೊಡಬೇಕಾಗತ್ತೆ. ಹಾಗಾಗಿ ಗಮನಿಸ್ಬೇಕು ನೋಡಿ, ಕೇರಳದ ಕೆಲವು ನದಿಗಳು ಬಂದು ಕಾವೇರಿ ನದಿಯನ್ನ ಸೇರ್ತವೆ. ಕೆಳಗಿನವುಗಳಲ್ಲಿ ಕೃಷ್ಣಾ ನದಿಯ ಉಪನದಿ ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಟ್ರಿಬ್ಯೂಟರಿ ಆಫ್ ಎ ಕೃಷ್ಣಾ ರಿವರ್? ಮಲಪ್ರಭಾ, ಘಟಪ್ರಭಾ, ಭೀಮಾ ಇವುಗಳಲ್ಲಿ ಎಲ್ಲವೂ. ಈಗ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದಂಗೆ ಇಲ್ಲಿವರೆಗೆ ನೀವು ಬಂದಿದ್ದೀರಾ ಅಂದ್ರೆ, ಸೊ ಈಗ ಪಕ್ಕ ಕೃಷ್ಣಾ ನದಿ ಉಪನದಿ ಯಾವುದು ಅಂದ್ರೆ ಇವುಗಳಲ್ಲಿ ಎಲ್ಲವೂ ಅಂತ ಹೇಳ್ತೀರಾ. KSRP 2020 ಕೇಳಿದ್ರು. ಓಕೆ, ಸೊ ಕೃಷ್ಣ, ತುಂಗಭದ್ರಾ, ಘಟಪ್ರಭಾ, ಭೀಮಾ, ಮಲಪ್ರಭಾ, ವೇದಾವತಿಗಳು ಮತ್ತು ಇನ್ನಷ್ಟು ಬೇರೆ ಬೇರೆ ಇದಾವೆಲ್ಲವೂ ಕೂಡ ಕೃಷ್ಣಾ ನದಿಯ ಉಪನದಿಗಳಾಗ್ತವೆ. ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಪಾಕಿಸ್ತಾನದೊಂದಿಗೆ ಗಡಿಯನ್ನ ಹೊಂದಿಲ್ಲ? ಪಾಕಿಸ್ತಾನದಲ್ಲಿ ಯಾವುದು ಗಡಿಯನ್ನು ಹೊಂದಿಲ್ಲ ಅಂದ್ರೆ ಗುಜರಾತ್ ಹೊಂದಿದೆ, ಪಂಜಾಬ್ ಹೊಂದಿದೆ, ರಾಜಸ್ಥಾನ ಹೊಂದಿದೆ. ಇವುಗಳಲ್ಲಿ ಎಲ್ಲವೂ ಕೂಡ ನೋಡಿ, ಸೊ ಜಮ್ಮು ಕಾಶ್ಮೀರ, ಪಂಜಾಬು, ರಾಜಸ್ಥಾನ, ಗುಜರಾತ್ಗಳು ಪಾಕಿಸ್ತಾನದೊಂದಿಗೆ ಗಡಿಯನ್ನ ಹೊಂದಿದವೆ. ಮಜೂಲಿ ದ್ವೀಪವಿರತಕ್ಕಂಥ ನದಿ ಯಾವುದು ಅಂದ್ರೆ ಬ್ರಹ್ಮಪುತ್ರ ನದಿಯ ಮೇಲೆ ಏನು ನಿರ್ಮಾಣವಾಗಿರ್ತಕ್ಕಂಥ ಮಜೂಲಿ ದ್ವೀಪವು ಇಡೀ ಪ್ರಪಂಚದಲ್ಲಿಯೇ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ಅಂದ್ರೆ ನದಿಯಿಂದ ಉಂಟಾಗಿರ್ತಕ್ಕಂಥ ಅತ್ಯಂತ ದೊಡ್ಡ ಒಂದು ನದಿ ದ್ವೀಪವು ಮಜೂಲಿ ದ್ವೀಪವಾಗುತ್ತೆ. ಓಕೆ, ಅದೇ ತರ ವರ್ಲ್ಡ್ ಸ್ಮಾಲೆಸ್ಟ್ ರಿವರ್ ಐಲ್ಯಾಂಡ್ ಉಮಾನಂದ ಆಸ್ಸಾಮಲ್ಲಿ ಬರುತ್ತಂತೆ, ಅದು ಕೂಡ ಪ್ರಪಂಚದ ಅತ್ಯಂತ ಚಿಕ್ಕ ಒಂದು ಐಲ್ಯಾಂಡ್ ಕೂಡ ಆಗಿದೆ. ಸೊ ಮಜೌಲಿ ನೆನ್ಪಿಡ್ಬೇಕು. ಓಕೆ, ಕೆಳಗಿನವುಗಳಲ್ಲಿ ಯಾವುದು ಶೇಕಡಾವಾರು ಹೆಚ್ಚು ಇಂಗಾಲ ಅನಿಲವನ್ನ ಹೊಂದಿದೆ? ಪರ್ಸೆಂಟೇಜ್ ಆಫ್ ಕಾರ್ಬನ್ ಯಾವುದು? ಆಂಥ್ರಾಸೈಟ, ಬಿಟುಮಿನಸ, ಲಿಗ್ನೈಟ, ಪೀಟ್ ಅಂದ್ರೆ ಆಂಥ್ರಾಸೈಟ್ ಆಗುತ್ತೆ. ಒಂದ್ ಕಡೆ ಪೀಟು, ಲಿಗ್ನೈಟು, ಬಿಟುಮಿನಸ್ಸು, ಆಂಥ್ರಾಸೈಟ್ ಕಡೆ ಹೋದಾಗ ಕಾರ್ಬನ್ ಕಂಟೆಂಟ್ ಹೆಚ್ಚಾಗುತ್ತೆ. ಆಂಥ್ರಾಸೈಟ್ ಅಲ್ಲಿ ಹೆಚ್ಚಿನ ಕಾರ್ಬನ್ ಕಂಟೆಂಟ್ ಇದೆ. ಮಾಯಿಶ್ಚರ್ ಕಂಟೆಂಟ್ ಪೀಟ್ ಅಲ್ಲಿ ಹೆಚ್ಚಿನ ಮಾಯಿಶ್ಚರು ತೇವಾಂಶ ಇರುತ್ತೆ ಅನ್ನೋದು ಗಮನಿಸಬೇಕು. ಓಕೆ, 60ನೇ ಪ್ರಶ್ನೆ, ಯಾವ ನದಿಗೆ ಅಡ್ಡಲಾಗಿ ಗೋರೂರು ಅಣೆಕಟ್ಟನ್ನ ನಿರ್ಮಿಸಲಾಗಿದೆ ಅಂದ್ರೆ ಹೇಮಾವತಿ ನದಿಗೆ ಅಡ್ಡಲಾಗಿ. ಎಲ್ಲಿ ಅಂದ್ರೆ ಹಾಸನ ಜಿಲ್ಲೆಯ ಗೋರೂರು ಬಳಿ ಹೇಮಾವತಿ ಜಲಾಶಯಕ್ಕೆ ಅಡ್ಡಲಾಗಿ ಗೋರೂರು ಡ್ಯಾಮ್ ಅನ್ನು ಅಥವಾ ಹೇಮಾವತಿ ನದಿಗೆ ಅಡ್ಡಲಾಗಿ ಗೋರೂರು ಡ್ಯಾಮ್ ಅಥವಾ ಹೇಮಾವತಿ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ. ಓಕೆ, ಸೊ ಹೇಮಾವತಿ ನದಿಯ ಉಪನದಿ ಯಗಚಿ ನದಿ. ಇನ್ನು ಸಕಲೇಶಪುರವು ಯಾವ ನದಿಯ ದಂಡೆ ಮೇಲಿದೆ ಅಂದ್ರೆ ಹೇಮಾವತಿ ನದಿಯ ದಂಡೆಯ ಮೇಲಿದೆ. ಸೊ ಗಮನಿಸಬಹುದು, ಇದು ಸಕಲೇಶಪುರ. ಓಕೆ, ಸೊ ಹೇಮಾವತಿ ನದಿ. ಸೊ ಇಲ್ಲಿ ಗೋರೂರು ಡ್ಯಾಮ್, ಇದು ಯಗಚಿ ಡ್ಯಾಮ್ ಬೇಲೂರು ಹತ್ರ. ಯಗಚಿ ನದಿ ಮುಂದೆ ಬಂದು ಸೊ ಹೇಮಾವತಿ ನದಿಯನ್ನ ಸೇರುತ್ತೆ. ಇದು ಗೋರೂರು ಡ್ಯಾಮ್ ಹತ್ರ ಅಥವಾ ಹೇಮಾವತಿ ಜಲಾಶಯದ ಹತ್ತಿರ. ಓಕೆ, ಇನ್ನು ಕ್ವಶನ್ ನಂಬರ್ 61 ಅಲ್ಲಿ ನೋಡೋದಾದ್ರೆ, ಕೆಳಗಿನವುಗಳಲ್ಲಿ ಯಾವುದನ್ನು ಉಲ್ಕೆ ಅಥವಾ ಬೀಳುತ್ತಿರುವ ನಕ್ಷತ್ರ ಎಂದು ಕರೆಯಲಾಗುತ್ತದೆ ಅಂತ 2017 ಸಿವಿಲ್ ಪಿಸಿಲಿ ಕೇಳಿದ್ದಾರೆ. ಸೊ ಮೀಟಿಯೋರಾಯ್ಡ್ಸ್, ಆಸ್ಟಿರಾಯ್ಡ್ಸ್, ಪ್ಲಾನೆಟಾಯ್ಡ್ಸ್, ಧೂಮಕೇತು ಅಂದ್ರೆ ಮೀಟಿಯೋರಾಯ್ಡ್ಸ್ ಅಂತ ಏನ್ ಕರಿತೀವಿ, ಅವುಗಳನ್ನ ಉಲ್ಕೆ ಅಥವಾ ಬೀಳುತ್ತಿರುವ ನಕ್ಷತ್ರ ಅಂತ ಕರಿತೀವಿ. ಓಕೆ, ಸೊ ಕಾರ್ಕಟಕ ಸಂಕ್ರಾಂತಿ ವೃತ್ತ ಇವುಗಳ ಮೂಲಕ ಹಾದು ಹೋಗುತ್ತದೆ. ದ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಪಾಸಸ್ ಥ್ರೂ ಅಲ್ವಾ. ನಮ್ಮ ಭಾರತದಲ್ಲಿ ಕಾರ್ಕಟಕ ಸಂಕ್ರಾಂತಿ ವೃತ್ತ ಹಾದು ಹೋಗ್ತಕ್ಕಂಥ ರಾಜ್ಯಗಳು ಯಾವ್ಯಾವು ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ನೋಡಿದೀವಿ ಸಾಕಷ್ಟು. ಇಲ್ಲಿ
ದೇಶಗಳನ್ನು ಕೊಟ್ಟು ಯಾವ 2 ದೇಶಗಳ ಮೂಲಕ ಹಾದು ಹೋಗುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಭಾರತ ಮತ್ತು ಇರಾನ್ ಮತ್ತು ಪಾಕಿಸ್ತಾನ, ಭಾರತ ಮತ್ತು ಸೌದಿ ಅರೇಬಿಯಾ, ಇರಾನ್ ಮತ್ತು ಇರಾಕ್ ಅಂದ್ರೆ ಸರಿಯಾದ ಉತ್ತರ ಭಾರತ ಮತ್ತು ಸೌದಿ ಅರೇಬಿಯಾಗಳ ಮೂಲಕ ಕೊಟ್ಟಿರ್ತಕ್ಕಂಥವುಗಳಲ್ಲಿ ಹಾದು ಹೋಗುತ್ತದೆ. ಓಕೆ, ಸೊ ಇದು ಟ್ರೋಪಿಕ್ ಆಫ್ ಕ್ಯಾನ್ಸರು. ಸೊ 23.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಅಥವಾ ಉತ್ತರ ಅಕ್ಷಾಂಶ ಅಂತ ಕರಿಬಹುದು. ಸೊ ಇದು ಸಮಭಾಜಕ ವೃತ್ತವಾದ್ರೆ ಅಂದ್ರೆ ಈಕ್ವೇಟರ್ ಆದ್ರೆ ಅದರಿಂದ ದಕ್ಷಿಣ ಧ್ರುವದಲ್ಲಿರ್ತಕ್ಕಂಥ 23.5 ಡಿಗ್ರಿಯನ್ನ ಟ್ರೋಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಂತ ಕರಿತೀವಿ, ಅಥವಾ ಮಕರ ಸಂಕ್ರಾಂತಿ ಇರುತ್ತೆ. ಕರೆಕ್ಟ್, ಸ್ವಲ್ಪ ಕನ್ನಡದಲ್ಲಿ ಮಕರ ಸಂಕ್ರಾಂತಿ ಇರುತ್ತೆ ಅಂತೀವಿ. ಈ 23.5 ಡಿಗ್ರಿ ನಮ್ಮ ಭಾರತದಿಂದ ಏನಾದ್ರು ಹೋಗುತ್ತಲ್ವ ಅದನ್ನ ಕರ್ಕಟಕ ಸಂಕ್ರಾಂತಿ ಇರುತ್ತೆ ಅಥವಾ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು ಭಾರತದ ಮೂಲಕ ಅದು ಹೋಗಿದೆ. ಅದೇ ರೀತಿಯಾಗಿ ಓಮನ್ನು, UAE, ಇಲ್ಲಿ ಸೌದಿ ಅರೇಬಿಯಾ ಬರುತ್ತೆ. ಕರೆಕ್ಟಾ? ಅವ್ರು ಕೊಟ್ಟಿರ್ತಕ್ಕಂಥವುಗಳಲ್ಲಿ ಸೌದಿ ಅರೇಬಿಯಾ ಮತ್ತು ಭಾರತದ ಮೂಲಕ ಹಾದು ಹೋಗುತ್ತೆ. ಓಕೆ, ಸೊ ಮುಂದೆ ಹಾಗೆ ಬಂದಾಗ ಈಜಿಪ್ಟ್ ಮತ್ತು ಲಿಬಿಯಾ, ಆಲ್ಜೀರಿಯಾ, ವೆಸ್ಟರ್ನ್ ಸಹರಾ, ಮಾಲಿ, ನೈಜರು, ನೆಕ್ಸ್ಟು ಇನ್ನೊಂದು ಯಾವುದೋ ಮಾರಿಟ್ಯಾನಿಯಾ ಅಂತೆ, ಸೊ ಬಹಮಾಸು ಮತ್ತು ಮೆಕ್ಸಿಕೋ ಮೂಲಕ ಈ ಕರ್ಕಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತದೆ. ರೈಟ್. ಸೊ ಅದೇ ರೀತಿಯಾಗಿ ಮಕರ ಸಂಕ್ರಾಂತಿ ವೃತ್ತವು ದಕ್ಷಿಣ ಅಮೆರಿಕವನ್ನು 2 ಸಮಭಾಗದಲ್ಲಿ ಆಲ್ಮೋಸ್ಟ್ ಡಿವೈಡ್ ಮಾಡುತ್ತೆ, ಮತ್ತು ಸಮಭಾಜಕ ವೃತ್ತವು ಆಫ್ರಿಕಾ ಖಂಡವನ್ನ 2 ಡಿವೈಡ್ ಮಾಡುತ್ತೆ. ಮತ್ತು ಸಮಭಾಜಕ ವೃತ್ತದ ಮೂಲಕ ಹಾದು ಹೋಗ್ತಕ್ಕಂಥ ವಿವಿಧ ಖಂಡಗಳನ್ನು ನೋಡಿದಾಗ ದಕ್ಷಿಣ ಅಮೆರಿಕದ ಮೂಲಕ ಮತ್ತು ಆಫ್ರಿಕಾ ಮೂಲಕ ಮುಂದೆ ನಮ್ಮ ಏಷ್ಯಾದ ಮೂಲಕ ಕೂಡ ಹಾದು ಹೋಗುತ್ತೆ, ಸೌತ್ ಈಸ್ಟ್ ಏಷ್ಯಾದ ಕೆಲವು ದೇಶಗಳಲ್ಲಿ. ಓಕೆ, ಹೀಗೆ ಕೆಲವೊಂದಷ್ಟನ್ನ. ಮತ್ತು ಟ್ರೋಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಥವಾ ಮಕರ ಸಂಕ್ರಾಂತಿ ವೃತ್ತವು ದಕ್ಷಿಣ ಅಮೆರಿಕ, ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಖಂಡವನ್ನ 2 ಭಾಗಗಳಾಗಿ ವಿಭಜಿಸ್ತಕ್ಕಂಥ ಒಂದು ನೋಡ್ಬೋದು ಮಕರ ಸಂಕ್ರಾಂತಿ ವೃತ್ತ ಅಥವಾ ಟ್ರೋಪಿಕ್ ಆಫ್ ಕ್ಯಾಪ್ರಿಕಾರ್ನ್. ಈ ರೀತಿಯಾಗಿ ನಮ್ಮ PC ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥದ್ದನ್ನ ಕಾಣ್ಬೋದು. ಇದು ದೇಶಗಳನ್ನು ನೋಡಿದಾಗ ನಮ್ಮ ಭಾರತಕ್ಕೆ ಬಂದಾಗ ಯಾವ ರಾಜ್ಯಗಳ ಮೂಲಕ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತದೆ ಅಲ್ವಾ? ಸೊ 1 ಗುಜರಾತ್, 2 ರಾಜಸ್ಥಾನ, 3 ಛತ್ತೀಸ್ಗಢ ಮೇಲ್ಗಡೆ ಮಧ್ಯಪ್ರದೇಶ, 4 5 ಜಾರ್ಖಂಡ, ವೆಸ್ಟ್ ಬೆಂಗಾಲ್ ಮತ್ತು ತ್ರಿಪುರ, ಮಿಜೋರಾಂಗಳ ಮೂಲಕ ಹಾದು ಹೋಗುತ್ತದೆ. ಸ್ವಲ್ಪ ಇವುಗಳನ್ನ ಬೆಳಿಗ್ಗೆ ಅಥವಾ ಇಂದಿನ ದಿನ ಎಕ್ಸಾಮ್ಗೆ ಹೋಗಕ್ಕೆ ಮುಂಚೆ ಒಂದ್ಸಲ ನೆನಪು ಮಾಡ್ಕೊಂಡು ಹೋಗ್ಬೇಕು. ಓಕೆ, ಯುರೋಪಿನ ಯಾವ ದೇಶವು ಸರೋವರಗಳ ನಾಡು, ಸರೋವರಗಳ ದೇಶ, ಕಂಟ್ರಿ ಆಫ್ ಲೇಕ್ಸ್ ಅಂತ ಹೆಸರಿಸಲ್ಪಟ್ಟಿದೆ? ಫಿನ್ಲ್ಯಾಂಡ್, ಇಟಲಿ, ಫ್ರಾನ್ಸ್, ಸ್ಪೇನ್. ಅಂದ್ರೆ ಯುರೋಪಿನಲ್ಲಿ ಬರುವ ಫಿನ್ಲ್ಯಾಂಡ್ ದೇಶವನ್ನ ಸರೋವರಗಳ ನಾಡು ಅಥವಾ ಸಹಸ್ರ ಸರೋವರಗಳ ದೇಶ ಅಂತ ಕೂಡ ಕರಿಬಹುದು. 1000 ಸರೋವರಗಳ ನಾಡು. ಅಲ್ಲಿ ಸುಮಾರು 60,000ಕ್ಕೂ ಹೆಚ್ಚು ಸರೋವರಗಳಿದಾವೆ. ಇಡೀ ದೇಶದ 10% ಕ್ಷೇತ್ರದಲ್ಲಿ ಸರೋವರಗಳೇ ತುಂಬಿಕೊಂಡಿದ್ದಾವಂತೆ. ಹಾಗಾಗಿ ಯುರೋಪ್ ಖಂಡದ ಒಂದು ಸಣ್ಣ ದೇಶವಾಗಿರ್ತಕ್ಕಂಥ ಫಿನ್ಲ್ಯಾಂಡು ಸಹಸ್ರ ಸರೋವರಗಳ ನಾಡು. ಸೊ ಇಲ್ಲಿ ನೋಡ್ಬೋದು, ಇದು ಫಿನ್ಲ್ಯಾಂಡ್ ಸಹಸ್ರ ಸರೋವರಗಳ ನಾಡು, ಯುರೋಪ್ ಖಂಡದಲ್ಲಿ ಬರುತ್ತೆ. ಸೊ ಇದು ಫಿನ್ಲ್ಯಾಂಡ್. ಸೊ ಅಲ್ಲಲ್ಲಿ ನೋಡಿ ಲೇಕ್ಗಳನ್ನ ಕಾಣಬಹುದು. ಲಕ್ಷದ್ವೀಪದ ದ್ವೀಪಗಳು ಇದರ ಉತ್ಪನ್ನವಾಗಿದೆ. ಸೊ ಲಕ್ಷದ್ವೀಪ್ ಐಲ್ಯಾಂಡ್ಸ್ ಆರ್ ದ ಪ್ರಾಡಕ್ಟ್ ಆಫ್ ಯಾವುದರಿಂದ? ಜ್ವಾಲಾಮುಖಿ ಕ್ರಿಯೆಯಿಂದ ಉಂಟಾಗಿದವ, ತರಂಗ ಕ್ರಿಯೆಯಿಂದನ, ಸಮುದ್ರದ ಸ್ಥಳ ವಿಸ್ತರಣೆಯಿಂದನ, ಬಂಡೆಗಳ ನಿರ್ಮಾಣ ಅಂದ್ರೆ ರೀಫ್ ಫಾರ್ಮೇಶನ್ ಅಂತ ಏನ್ ಕರಿತೀವಿ. ಸೊ ಕೋರಾಲ್ ರೀಫ್ಗಳಿಂದ ಆಗಿರ್ತಕ್ಕಂಥ ದ್ವೀಪಗಳೇ ಲಕ್ಷದ್ವೀಪಗಳಾಗ್ತವೆ. ಓಕೆ, ನೆಕ್ಸ್ಟ್ ಭಾರತದಲ್ಲಿ ಅತ್ಯಂತ ಎತ್ತರದ ಅಲೆ ಉಳ್ಳ ನದಿ ಯಾವುದು? ಟೈಡಲ್ ಬೋರ್ ಅಂತ ಕರಿತೀವಿ. ಟೈಡಲ್ ಬೋರ್ ಅಂದ್ರೆ ಈಗ ನಮ್ಮ ತುಂಗಭದ್ರಾ ನದಿ ಹರಿಯುತ್ತೆ ಅನ್ಕೊಳ್ಳೋಣ. ತುಂಗಭದ್ರಾ ನದಿ ಈ ರೀತಿಯಾಗಿ ನೀರು ಹರಿತಾ ಇದ್ರೆ ಅಲೆಗಳು ಅದ್ರ ಎದುರುಗಡೆ ಇರ್ತವೆ, ನದಿಗಳಲ್ಲೇ ಅಲೆಗಳಿರ್ತವೆ, ಎದುರು ಬರ್ತಾ ಇರ್ತವೆ. ಸೊ ಅಂತ ಒಂದು ಅಲೆಗಳನ್ನ ಟೈಡಲ್ ಬೋರ್ ಅಂತೀವಿ. ಅತ್ಯಂತ ಎತ್ತರದ ಒಂದು ಅಲೆ ಉಳ್ಳಂತಹ ನದಿ ಕಾವೇರಿ, ಹೂಗ್ಲಿ, ಮಹಾನದಿ, ಕೃಷ್ಣ. ಅಂದ್ರೆ ಹೂಗ್ಲಿ ನದಿ ಅಂದ್ರೆ ಕೋಲ್ಕತ್ತಾ ಏನು ಅದರ ದಂಡೆ ಮೇಲೆ ಇದೆ ಅಲ್ವಾ, ಈ ಹೂಗ್ಲಿ ನದಿಯನ್ನ ನಾವು ಗಂಗಾ ನದಿ ಅಂತ ಕೂಡ ಕರಿಬಹುದು. ಯಾಕಂದ್ರೆ ಗಂಗಾ ನದಿಯ ಒಂದು ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಒಂದು ಕವಲು
ಅಲ್ವಾ. ಗಂಗಾ ನದಿ ಒಂದ್ ಕಡೆ ಕವಲಾಗಿ ಹೂಗ್ಲಿ ನದಿಯಾಗಿ ಮುಂದೆ ಹೋಗಿ ಬಂಗಾಳ ಕೊಲ್ಲಿಯನ್ನು ಸೇರಿದ್ರೆ, ಅದರ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಡಿಸ್ಟ್ರಿಬ್ಯೂಟರಿ ಅಥವಾ ಇನ್ನೊಂದು ಕವಲು ಮುಂದೆ ಬಾಂಗ್ಲಾದೇಶಕ್ಕೆ ಹೋಗಿ ಬ್ರಹ್ಮಪುತ್ರದ ಇನ್ನೊಂದು ಕವಲನ್ನು ಸೇರಿಕೊಂಡು ಪದ್ಮಾ ನದಿ ಎಂದು ಹೆಸರು ಪಡೆದು ಬ್ರಹ್ಮಪುತ್ರದ ಒಂದು ನದಿಯ ಇನ್ನೊಂದು ಏನಂತೀವಿ ಅದರ ಒಂದು ಕವಲನ್ನು ಸೇರಿಕೊಂಡು ಮೇಘನಾ ನದಿಯಾಗಿ ಮುಂದೆ ಹರಿಯುತ್ತೆ. ಅದು ಬೇರೆ ವಿಚಾರ. ಸೊ ಇಲ್ಲಿ ಹುಗ್ಲಿ ನದಿ ಏನಿದೆ ಅಲ್ವಾ, ಆ ಹುಗ್ಲಿ ನದಿ ಅತ್ಯಂತ ಹೆಚ್ಚಿನ ಟೈಡಲ್ ಬೋರನ್ನು ಹೊಂದಿರತಕ್ಕಂಥ ನದಿ ಆಗುತ್ತೆ. ಅಂದ್ರೆ ನದಿಗೆ ವಿರುದ್ಧ ಅಲೆಗಳು ಇರ್ತವೆ ಅನ್ನಂಗೆ. ಓಕೆ. ಮಲಗಿರುವ ಬುದ್ಧ ಪರ್ವತ ಯಾವ ಜಿಲ್ಲೆಯಲ್ಲಿದೆ? ಕಲಬುರಗಿ, ಮೈಸೂರು, ರಾಮನಗರ. ಸ್ಲೀಪಿಂಗ್ ಬುದ್ಧ ಅಂತ ಕರಿತೀವಿ. ಸೊ ಯಾದಗಿರಿ ಜಿಲ್ಲೆಯಲ್ಲಿದೆ. ಸೊ ನೋಡ್ಬೋದು. ಸೊ ಬುದ್ಧ ಮಲಗಿರ್ತಕ್ಕಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಓಕೆ. ಇದು ಶಹಾಪುರ ಪಟ್ಟಣ, ಯಾದಗಿರಿ ಜಿಲ್ಲೆಯಲ್ಲಿ ಬೆಟ್ಟದಲ್ಲಿ ಮಲಗಿರುವ ಬುದ್ಧನ ದೃಶ್ಯ ಅಥವಾ ಸ್ಲೀಪಿಂಗ್ ಬುದ್ಧ, ಮಲಗಿರುವ ಬುದ್ಧ ಪರ್ವತ ಯಾದಗಿರಿ ಜಿಲ್ಲೆಯಲ್ಲಿದೆ. ಇವುಗಳಲ್ಲಿ ಯಾವುದು ಪ್ರವಾಹ ಸಂಭವಿಸಲು ಮನುಷ್ಯ ಮಾಡಿದ ಕಾರಣವಲ್ಲ? ಅರಣ್ಯ ನಾಶದಿಂದ ಪ್ರವಾಹ ಬರುತ್ತೆ. ನದಿ ಪಾತ್ರದ ಅತಿಕ್ರಮಣವನ್ನು ಮಾಡಿದಾಗ ಆಬ್ವಿಯಸ್ಲಿ ಪ್ರವಾಹ ಉಂಟಾಗುತ್ತೆ. ಇಂಪರ್ಮಿಯಬಲ್ ಸರ್ಫೇಸ್ ಅಥವಾ ಅಲ್ಲಿನ ಭೂಮಿಯನ್ನು ನಾವು ಬರೀ ಸಿಮೆಂಟ್ರಿಂದ ರೋಡ್ ಮಾಡೋದು, ಅಲ್ಲಿ ನೀರಿನ ಒಂದು ಹೀರಿಕೆಯನ್ನ ಕಡಿಮೆ ಮಾಡೋ ಒಂದು ಲೆವೆಲ್ಗೆ ನಾವು ತಂದಿಟ್ಟಿದ್ದೀವಿ. ಹಾಗಾಗಿ ಮನುಷ್ಯ ಮಾಡಿರ್ತಕ್ಕಂಥ ಅಥವಾ ಪ್ರವಾಹ ಸಂಭವಿಸುತ್ತೆ ಆಬ್ವಿಯಸ್ ಆಗಿ. ಇನ್ನೊಂದು, ಒಳಚರಂಡಿ ವ್ಯವಸ್ಥೆಗಳ ಅಗಲೀಕರಣ ಮಾಡಿದಷ್ಟು ಪ್ರವಾಹ ಆಗಲ್ಲ. ಸೊ ಹಾಗಾಗಿ ಸಿ ಇದೆ ಅಲ್ವಾ, ಇದು ಸರಿಯಾದ ಉತ್ತರ. ಇದು ಮನುಷ್ಯ ಮಾಡಿದ್ರೂ ಪ್ರವಾಹ ಸಂಭವಿಸೋದಿಲ್ಲ ಇದರಿಂದಾಗಿ, ಬದಲಾಗಿ ನೀರು ಇನ್ನಷ್ಟು ಹರಿದು ಹೋಗೋದಕ್ಕೆ ಕಾರಣವಾಗುತ್ತೆ. ಓಕೆ. ಒಂದು ದೇಶದಿಂದ ಅಥವಾ ಒಬ್ಬ ವ್ಯಕ್ತಿಯಿಂದ ಸಂಪನ್ಮೂಲಗಳ ಬಳಕೆ ಅಥವಾ ತ್ಯಾಜ್ಯ ಉತ್ಪಾದನೆ ವ್ಯಾಪ್ತಿಯ ಬಗ್ಗೆ ಕಲ್ಪನೆಯನ್ನ ಈ ಕೆಳಗಿನ ಯಾವುದು ಕೊಡುತ್ತದೆ? ಪರಿಸರ ಸಾಮರ್ಥ್ಯ, ಬಯೋಸ್ಪಿಯರ್ ಅಂದ್ರೆ ಜೀವಗೋಳ, ಜೀವ ವೈವಿಧ್ಯ, ಪರಿಸರದ ಹೆಜ್ಜೆಗುರುತು ಅಥವಾ ಎಕಲಾಜಿಕಲ್ ಫುಟ್ ಪ್ರಿಂಟ್ ಅಂದ್ರೆ ಎಕಲಾಜಿಕಲ್ ಫುಟ್ ಪ್ರಿಂಟು. ವಿಚ್ ಆಫ್ ದ ಫಾಲೋಯಿಂಗ್ ಟರ್ಮ್ ಗಿವ್ಸ್ ದ ಐಡಿಯಾ ಅಬೌಟ್ ಎಕ್ಸ್ಟೆಂಟ್ ಆಫ್ ಕನ್ಸಂಪ್ಷನ್ ಆಫ್ ರಿಸೋರ್ಸಸ್ ಅಂಡ್ ವೇಸ್ಟ್ ಜನರೇಷನ್ ಬೈ ಎ ಕಂಟ್ರಿ ಆರ್ ಬೈ ಇಂಡಿವಿಜುವಲ್ ಇನ್ ಎ ಕಂಟ್ರಿ? ಅಂದ್ರೆ ಈಗ ಒಬ್ಬ ವ್ಯಕ್ತಿ ನಾವು ಸೈಕಲ್ ಬಳಸಿದ್ರೆ ಎಷ್ಟು ಕಾರ್ಬನ್ ಅನ್ನ ಉತ್ಪಾದನೆ ಮಾಡಿದಂಗೆ ಆಗುತ್ತೆ, ಅದ್ರ ಬದಲು ಒಬ್ಬೊಬ್ಬರು ಒಂದೊಂದು ಕಾರ್ಗಳನ್ನ ಬಳಸಿದ್ರೆ ಡೀಸೆಲ್ ಪೆಟ್ರೋಲ್ ಇಂದ ಉತ್ಪಾದನೆ ಆಗ್ತಕ್ಕಂಥ ಇಂಗಾಲ ಏನಿದೆ ಅಲ್ವಾ ಅದರ ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿ ಎಷ್ಟು ಬಳಸ್ತಾ ಇದ್ದಾನೆ ಅಂತ ಕಲ್ಪನೆಯನ್ನು ಕೊಡ್ತಕ್ಕಂಥದ್ದು ಪರಿಸರ ಹೆಜ್ಜೆ ಗುರುತು ಎಕಲಾಜಿಕಲ್ ಫುಟ್ ಪ್ರಿಂಟ್ ಇಂದ ಗೊತ್ತಾಗುತ್ತೆ. ಓಕೆ. ಸರಿಯಾದ ಜೋಡಿಯನ್ನ ಗಮನಿಸಿ. ಅಗೇನ್ ಘಾಟ್ಸ್ ಕೊಟ್ಟಿದ್ದಾರೆ. ಆಗುಂಬೆ ಘಾಟ್ ಶಿವಮೊಗ್ಗ ಉಡುಪಿ ಅಂತೆ, ಶಿರಾಡಿ ಘಾಟ್ ಶಿವಮೊಗ್ಗ ಕುಂದಾಪುರ ಅಂತೆ, ಹುಲಿಕಲ್ ಘಾಟ್ ಹಾಸನ ಸಕಲೇಶ್ಪುರ ಮಂಗಳೂರು ಅಂತೆ, ಚಾರ್ಮುಡಿ ಘಾಟ್ ಮಂಗಳೂರು ಉಡುಪಿ ಅಂತೆ. ಸೊ ಹಾಗಾದ್ರೆ ಇಲ್ಲಿ ಸರಿಯಾದದ್ದು ಮಾತ್ರ ಹೇಳಬೇಕು. ಸೊ ಆಗುಂಬೆ ಘಾಟು ಇಟ್ ಲಿಂಕ್ ಶಿವಮೊಗ್ಗ ಅಂಡ್ ಉಡುಪಿ, ಮಿಕ್ಕಿರೋದು ತಪ್ಪಾಗುತ್ತೆ. ಯಾಕಂದ್ರೆ ಸೊ ಮತ್ತೆ ಅಗೇನ್ ಸೇಮ್ ಚಾರ್ಮುಡಿ ಘಾಟು ಕೊಟ್ಟಿರೋದು ಮಂಗಳೂರು ಉಡುಪಿ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಮಂಗಳೂರು ಚಿಕ್ಕಮಂಗ್ಳೂರು. ಆಗುಂಬೆ ಘಾಟು ಶಿವಮೊಗ್ಗ ಉಡುಪಿ ಅಂತ ಕೊಟ್ಟಿದ್ದಾರೆ, ಅದು ಸರಿ ಆಗುತ್ತೆ. ಶಿರಾಡಿ ಘಾಟ್ ಶಿವಮೊಗ್ಗ ಕುಂದಾಪುರ ಅಂತ ಕೊಟ್ಟಿದ್ದಾರೆ, ಹಾಸನ ಸಕಲೇಶ್ಪುರ ಮುಂದೆ ಮಂಗಳೂರು. ಸೊ ಹಾಗಾಗಿ ಸ್ವಲ್ಪ ಇವುಗಳನ್ನ ಒಂದ್ಸಲ ನೆನಪಿಟ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ಯಾವ ನದಿಯನ್ನು ಕರ್ನಾಟಕದ ನಯಗಾರ ಅಂತ ಕರೀತಾರೆ? ಆಕ್ಚುಲಿ ನದಿ ಅನ್ನೋದಕ್ಕಿಂತಲೂ ಜಲಪಾತ ಆಗ್ಬೇಕಾಗಿತ್ತು. ಜೋಗ್ ಫಾಲ್ಸ್, ಗೋಕಾಕ್ ಫಾಲ್ಸ್, ಮಾಗೋಡು ಫಾಲ್ಸ್, ಅಬ್ಬೆ ಫಾಲ್ಸ್ ಅಂದ್ರೆ ಗೋಕಾಕ ಫಾಲ್ಸ್. ನಾ ಹಿಂದೆ ಫಸ್ಟ್ ಕ್ವಶನ್ ಇತ್ತು ಜೋಗ್ ಫಾಲ್ಸ್ ಮೇಲೆ, ಅಲ್ಲಿನೇ ಹೇಳಿದ್ದೆ ಕರ್ನಾಟಕದ ಏಂಜಲ್ ಜಲಪಾತ ಜೋಗ ಜಲಪಾತವಾದ್ರೆ ಕರ್ನಾಟಕದ ನಯಗಾರ ಗೋಕಾಕ್ ಫಾಲ್ಸ್ ಆಗುತ್ತೆ. ಸೊ ಗೋಕಾಕ್ ಜಲಪಾತ. ಸೊ ಇದು ಘಟಪ್ರಭಾ ನದಿಯಿಂದ ಉಂಟಾಗಿರ್ತಕ್ಕಂಥದ್ದು. ಸೊ ಗೋಕಾಕ ಪಟ್ಟಣದ ಹತ್ತಿರ ಪ್ರಸಿದ್ಧ ಗೋಕಾಕ ಜಲಪಾತವನ್ನ ಘಟಪ್ರಭಾ ನದಿಯು ನಿರ್ಮಿಸುತ್ತೆ. ಹೀಗೆ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ಉಗಮವಾಗುವ ಘಟಪ್ರಭಾ ನದಿಯು ಆಲಮಟ್ಟಿ ಅಣೆಕಟ್ಟಿನ ಹಿನ್ನೀರಿನಲ್ಲಿ ಕೃಷ್ಣಾ ನದಿಯನ್ನ ಸಂಗಮವಾಗುತ್ತೆ. ಘಟಪ್ರಭಾ ನದಿಯ ಎರಡು ಪ್ರಮುಖ ಉಪನದಿಗಳು, ಒಂದು ಮಾರ್ಕಂಡೇಯ, ಇನ್ನೊಂದು ಹಿರಣ್ಯಕೇಶಿ. ಈ ಮಾರ್ಕಂಡೇಯ ರಿವರ್ ಇಂದನೇ ಯಾವುದು ಗೊಡಚಿನ್ಮಲ್ಕಿ ಜಲಪಾತ ಆಗುತ್ತೆ. ಆ ಸುತ್ತಮುತ್ತಲು ಇರ್ತಕ್ಕಂಥವ್ರಿಗೆ ಗೊತ್ತಿರ್ಬೇಕು, ನಾನು ಕೂಡ ಒಂದ್ಸಲ ಹೋಗಿದ್ದೆ. ಓಕೆ. ನೆಕ್ಸ್ಟ್, ಘಟಪ್ರಭಾ ನದಿಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಡಕಲ್ ಹತ್ತಿರ ಇಡಕಲ್ ಡ್ಯಾಮ್ ಅಥವಾ ರಾಜ ಲಕಮಗೌಡ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ. ಸೊ ಜೊತೆಗೆ ಪ್ರಸಿದ್ಧ ಗೊಡಚಿನ್ಮಲ್ಕಿ ಜಲಪಾತವು ಮಾರ್ಕಂಡೇಯ ನದಿಯಿಂದ ನಿರ್ಮಿತವಾಗಿದೆ. ಓಕೆ. ಸೊ ಕರ್ನಾಟಕದ ನಯಗಾರ, ಸೊ ಘಟಪ್ರಭಾ ನದಿ, ಗೋಕಾಕ ಜಲಪಾತ ಗೋಕಾಕ್ ಹತ್ರ ಇದೆ. ಬಹಳ ರಮಣೀಯವಾಗಿರ್ತಕ್ಕಂಥ, ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಇವುಗಳಲ್ಲಿ ಯಾವುದರ ರೂಪಾಂತರ ಸಾಧ್ಯವಾಗಿದೆ?
ಸೊ ಕಲ್ಲಿದ್ದಲಿನಿಂದ ಅಮೃತಶಿಲೆ, ಲೈಮ್ ಸ್ಟೋನ್ ಇಂದ ಗ್ರಾಫೈಟ್, ಮರಳುಗಲ್ಲಿನಿಂದ ನೈಸು, ಗ್ರಾಫೈಟ್ ನಿಂದ ವಜ್ರ. ಅಂದ್ರೆ ಆಪ್ಷನ್ ಡಿ, ಗ್ರಾಫೈಟ್ ನಿಂದ ವಜ್ರವನ್ನ ಮಾಡಬಹುದು, ಬಟ್ ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಅಲ್ಲಿ ಮಾಡ್ಬೇಕಾಗುತ್ತೆ. ಇದು ಕಾರ್ಬನ್ನು. ಸೊ ಇದನ್ನ ಅಥವಾ ಗ್ರಾಫೈಟ್ ಅನ್ಬೋದು. ಅದನ್ನ ಸಾಕಷ್ಟು ಪ್ರೆಷರು ಪ್ಲಸ್ ಎಕ್ಸ್ಟ್ರೀಮ್ ಟೆಂಪರೇಚರ್ ಇಂದ ನಾವು ಡೈಮಂಡ್ ಮಾಡಬಹುದು ಅಂತ ಇವತ್ತು ಪ್ರೂವ್ ಮಾಡಿದ್ದಾರೆ. ಸೊ ಕೆಳಗಿನ ಅಟ್ಮಾಸ್ಫಿಯರ್ ಪದರಗಳಲ್ಲಿ ಕೊಟ್ಟಿದೆ, ಅದರಲ್ಲಿ ಭೂಮಿಯಿಂದ ಆರಂಭಿಸಿದಾಗ ಕ್ರಮ ಯಾವುದು ಅಂತ. ಸೊ ಸರಿಯಾದ ಉತ್ತರ ಒಂದು, ಅಗೇನ್ ಇದನ್ನು ಕೂಡ ಒಂದ್ಸಲ ನೆನ್ಪಿಟ್ಕೊಂಡು ಹೋಗ್ಬೇಕು. ಫಸ್ಟ್ ಟ್ರೋಪೋಸ್ಫಿಯರ್ ಬರುತ್ತೆ, ಅದಾದ್ಮೇಲೆ ಸ್ಟಾಟೋಸ್ಫಿಯರ್. ಇಲ್ಲಿನೇ ಸ್ಟಾಟೋಸ್ಫಿಯರ್ ಅಲ್ಲಿನೇ ಓಝೋನ್ ಪದರ ಬರತಕ್ಕಂಥದ್ದು. ಸೊ TSM ಮೀಸೋಸ್ಫಿಯರ್, ಥರ್ಮೋಸ್ಫಿಯರ್, ಎಕ್ಸೋಸ್ಫಿಯರ್. ಸೊ ಆಲ್ಮೋಸ್ಟ್ ನೀವು ಇದೇ ತರ ನೆನ್ಪಿಟ್ಕೊಂಡು ಹೋಗೋದೇ ಒಳ್ಳೇದು. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಹೆಂಗ್ ಕೊಟ್ಟಿದ್ದಾರೆ ನೋಡಿ, ಟ್ರೋಪೋಸ್ಫಿಯರ್ಗೆ ಟ್ರೋಪೋಸ್ಫಿಯರ್ ಅಂತಾನೆ ಇಂಗ್ಲಿಷ್ ಅಲ್ಲಿ ಕನ್ನಡೀಕರಣ ಮಾಡಿಕೊಟ್ಟಿದ್ದಾರೆ. ಅದನ್ನ ಕನ್ನಡದಲ್ಲಿ ಟ್ರೋಪೋಸ್ಫಿಯರ್ ಅಂದ್ರೆ ಅದ್ಯಾವುದೋ ಮಂಡಲ ಅಂತೀವಲ್ಲ, ಆ ರೀತಿಯಾಗಿ ಕೊಟ್ಟಿಲ್ಲ ಅಲ್ವಾ. ಅಯಾನು ಮಂಡಲ, ಇನ್ನೊಂದು ಮಂಡಲ ಬಹಳ ಇದಾವೆ, ಅವು ನಾವು ಕನ್ನಡದಲ್ಲಿ ನನಗೂ ಕೂಡ ನೆನಪಿಲ್ಲ. ಯಾಕಂದ್ರೆ ಇಂಗ್ಲೀಷಲ್ಲೇ ಮುಂದಕ್ಕೆ ಇಂಜಿನಿಯರಿಂಗ್ ಆ ಕಡೆ ಬಂದ್ಮೇಲೆ ಇಂಗ್ಲೀಷೇ ನೋಡ್ಬಿಟ್ಟಿದೀವಲ್ವ, ಹಾಗಾಗಿ ಕನ್ನಡದಲ್ಲಿ ಅಷ್ಟೊಂದು ಇದಕ್ಕೆ ಯಾವ ಮಂಡಲ ಅಂತಾರೆ ಅಂತ ನೆನಪಿಲ್ಲ. ಸೊ ಒಟ್ಟಿನಲ್ಲಿ ಇಂಗ್ಲೀಷಲ್ಲೇ ಅವ್ರು ಕೊಡ್ತಾ ಇದ್ದಾರೆ, ಹಾಗಾಗಿ ನಾವು ಸ್ವಲ್ಪ ಇಂಗ್ಲೀಷಲ್ಲಿ ನೋಡ್ಕೊಂಡು ಹೋದ್ರೆ ಎಕ್ಸಾಮಲ್ಲಿ ಸ್ವಲ್ಪ ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ನಾವು ಕನ್ನಡಿಗರು ಕನ್ನಡವನ್ನ ಮಾತಾಡ್ತೀವಿ, ಕನ್ನಡವನ್ನು ಬೆಳೆಸೋಣ, ಕನ್ನಡದಲ್ಲೇ ನಾವು ನಾನು ಕೂಡ ಕನ್ನಡದಲ್ಲೇ ಪಾಠ ಮಾಡ್ತಾ ಇದ್ದೀನಿ. ಬಟ್ ಕೆಲವೊಂದು ಇಂಗ್ಲೀಷಲ್ಲಿ ಹಿಂಗೆ ಕೇಳ್ತಾ ಇದ್ದಾರೆ, ಏನು ಮಾಡಬೇಕು, ಅದಕ್ಕೆ ತಕ್ಕಂತೆ ನಾವು ರೆಡಿ ಆಗ್ಬೇಕಲ್ವಾ. ಓಕೆ ಸರಿ. ಕರ್ನಾಟಕದ ಅತ್ಯಂತ ಉದ್ದವಾದ ನ್ಯಾಷನಲ್ ಹೈವೇ ಯಾವುದು? ಸೊ NH13. NH13 ಮಂಗಳೂರಿಂದ ಆರಂಭವಾಗಿ ಮುಂದೆ ಮೂಡುಬಿದಿರೆಯಿಂದ ಮುಂದೆ ಹೋಗಿ ಸೊ ಕೊಪ್ಪ, ಶಿವಮೊಗ್ಗ, ಚಿತ್ರದುರ್ಗ, ಹೊಸಪೇಟೆ, ಇಲಕಲ್ಲು, ವಿಜಯಪುರ ಜೊತೆಗೆ ಸೋಲಾಪುರದವರೆಗೂ ಹೋಗುತ್ತೆ. ಸೊ ಹೀಗೆ ಮಂಗಳೂರಿಂದ ಹಿಂಗೆ ಬಂದು, ಸೊ ಇದು ಬಹಳ ಉದ್ದವಾಗಿರ್ತಕ್ಕಂಥ ಸುಮಾರು 719 ಕಿಲೋಮೀಟರ್ ಉದ್ದ ಇರ್ತಕ್ಕಂಥ ಒಂದು ರಾಷ್ಟ್ರೀಯ ಹೆದ್ದಾರಿ ಆಗುತ್ತೆ NH13. ಸೊ ಹಾಗಾಗಿ ಅದು ಫೇಮಸ್ ಇದೆ. ಮೋಸ್ಟ್ಲಿ ಇತ್ತೀಚೆಗೆ ಅವು ಇವು ಎಕ್ಸ್ಟ್ರಾ ಆಗಿರ್ತವೆ. ಸೊ ಹಾಗೆ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ, ನೋಡೋಣ. ಹಂಪಿ ಯಾವ ನದಿಯ ದಂಡೆಯ ಮೇಲಿದೆ? ವೆರಿ ಈಸಿ. ಸೊ ಯಾವ ನದಿ? ತುಂಗಭದ್ರಾ ನದಿ. ಬಟ್ ಒಂದ್ ಸ್ವಲ್ಪ ಕಷ್ಟ, ತುಂಗಭದ್ರಾ ನದಿಯ ಬಲದಂಡೆನ ಎಡದಂಡೆನ? ಸೊ ಇದು ಸ್ವಲ್ಪ ಟ್ರಿಕ್ಕಿ ಅಲ್ವಾ. ಸೊ ಹಾಗಾಗಿ ಇದು ತುಂಗಭದ್ರಾ ನದಿ, ಈ ದಂಡೆ ಮೇಲೆ ಹಂಪಿ ಇದೆ. ಹಾಗಾಗಿ ತುಂಗಭದ್ರಾ ನದಿಯ ಬಲದಂಡೆ ಮೇಲೆ ವಿಶ್ವವಿಖ್ಯಾತ ಹಂಪಿ ಇದೆ, ವಿಜಯನಗರ ಸಾಮ್ರಾಜ್ಯ ಉದಯಿಸಿತ್ತು ಅಂತ ಹೇಳ್ಬೋದು. ಓಕೆ. ಯಾವ ನದಿಯನ್ನ ದಕ್ಷಿಣ ಗಂಗಾ ಅಂತ ಕರೀತಾರೆ? ಇದು ಬಹಳ ಜನ ಕನ್ಫ್ಯೂಷನ್. ಕಾವೇರಿ ಅಂತ ಹಾಕಿ ಬರ್ತೀರಾ, ಬಟ್ ಎಕ್ಸಾಮ್ ಅಲ್ಲಿ ಗೋದಾವರಿ ಇದ್ರೆ ಗೋದಾವರಿ ಅಂತ ಹಾಕ್ಬಿಡಿ. ಯಾಕಂದ್ರೆ ಕೀ ಆನ್ಸರು ಎಲ್ಲವನ್ನು ಗೋದಾವರಿ ಅಂತಾನೆ ಕೊಡ್ತಾ ಇದ್ದಾರೆ. ಮತ್ತೆ ಎಕ್ಸಾಮ್ ಮುಗಿದ ನಂತರ ಬಂದು ಸರ್ ನಾವು ಕಾವೇರಿ ಅಂತ ಹಾಕ್ಬಿಟ್ಟಿದೀವಿ. ಇದು ನೋಡಿ 2020ರಲ್ಲಿ ನಾವು ಇದನ್ನು ಸೊಲ್ಯೂಷನ್ ಮಾಡಿದ್ದೆ ನಾನು. ಅವಾಗ ಎಕ್ಸಾಮ್ ಮುಗಿಸ್ ಬಂದವರು ಬಹಳ ಜನ ಕಮೆಂಟ್ ಹಾಕಿದ್ರಿ, ಸರ್ ಕಾವೇರಿ ಅಲ್ವಾ ದಕ್ಷಿಣ ಗಂಗೆ ಅಂದ್ರೆ? ಇಲ್ಲ, ಗೋದಾವರಿ. ಸೊ ಗೋದಾವರಿ ಇಲ್ಲ ಅಂದ್ರೆ ಕಾವೇರಿ ಹಾಕಿ. ಓಕೆ. ನೆಕ್ಸ್ಟ್ ದಕ್ಷಿಣ ಗಂಗಾ, ರಿವರ್ ಗೋದಾವರಿ. ಇಲ್ಲಿ ಕೆಲವೊಂದನ್ನು ಕರೀತಾರೆ ಏನಂದ್ರೆ ಲೈಫ್ ಲೈನ್ ಆಫ್ ಕೇರಳ ಅಥವಾ ಕೇರಳದ ಜೀವನದಿ ಪರಿಯಾರು, ದಕ್ಷಿಣ ಗಂಗಾ ಗೋದಾವರಿ, ಒಡಿಸ್ಸಾದ ಕಣ್ಣೀರಿನ ನದಿ ಮಹಾನದಿ, ಬಂಗಾಳದ ಕಣ್ಣೀರಿನ ನದಿ ದಾಮೋದರ, ಸಿಕ್ಕಿಂನ ಜೀವನದಿ ತೀಸ್ತಾ, ಆಸಾಂನ ಕಣ್ಣೀರಿನ ನದಿ ಬ್ರಹ್ಮಪುತ್ರ, ಬಿಹಾರದ ಕಣ್ಣೀರಿನ ನದಿ ಕೋಸಿ. ಅದೇ ತರ ಸೊ ಸಾಲ್ಟ್ ರಿವರ್ ಅಂತ ಲೂನಿ ರಿವರ್ನ ಕರೀತಾರೆ. ಗೋವಾದ ಲೈಫ್ ಲೈನ್ ಆಫ್ ಗೋವಾ ಮಾಂಡೋವಿ. ಓಕೆ, ಕೆಲವೊಂದು ನೆನ್ಪಿಡ್ಬೇಕು. ಪಾಕ್ ಸ್ಟ್ರೈಟ್ ಯಾವ 2 ದೇಶಗಳನ್ನ ಪ್ರತ್ಯೇಕಿಸುತ್ತದೆ ಅಲ್ವಾ? ಪಾಕ್ ಜಲಸಂಧಿ ಅಂತ ನಾವು ಕರಿತೀವಿ, ಬಟ್ ಇದೇ ತರ ಪ್ರಶ್ನೆಯಲ್ಲಿ ಕೊಟ್ಬಿಡ್ತಾರೆ, ಜಲಸಂಧಿ ಅಂತ ಕೊಡಲ್ಲ. ಓಕೆ. ಭಾರತ ಬಾಂಗ್ಲಾದೇಶ, ಭಾರತ ಶ್ರೀಲಂಕಾ, ಭಾರತ ಚೀನಾ, ಭಾರತ ಮಯನ್ಮಾರ್. ಅಂದ್ರೆ ಪಾಕ್ ಅಂತ ಹೆಸರಿದೆ ಅಂದ ತಕ್ಷಣ ಭಾರತ ಪಾಕಿಸ್ತಾನನೇನಾದ್ರೂ ಡಿವೈಡ್ ಮಾಡುತ್ತಾ ಇದು ಅಂತ ಸದ್ಯ ಆಪ್ಷನ್ ಕೊಟ್ಟಿಲ್ಲ. ಕೊಟ್ಟಿದ್ದಿದ್ರೆ ನಮಗೆ ಕಷ್ಟ ಆಗಿರೋದು. ಹಾಗಾಗಿ ಭಾರತ ಮತ್ತು ಶ್ರೀಲಂಕಾಗಳನ್ನ ಬೇರ್ಪಡಿಸ್ತಕ್ಕಂಥ ಜಲಸಂಧಿಯೇ ಪಾಕ್ ಸ್ಟ್ರೈಟ್ ಆಗುತ್ತೆ. ಪಾಕ್ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿ ಹೆಸರಿದು, ಪಾಕಿಸ್ತಾನ ಅಲ್ಲ. ಓಕೆ. ಸೊ ಪಾಕ್ ಸ್ಟ್ರೈಟ್ ಇದು ಭಾರತ ಮತ್ತು ಶ್ರೀಲಂಕಾಗಳನ್ನ ಬೇರ್ಪಡಿಸ್ತಕ್ಕಂಥ ಒಂದು ಜಲಸಂಧಿ ಆಗುತ್ತೆ. ರಾಬರ್ಟ್ ಪಾಕ್ ಅವರ ಹೆಸರಲ್ಲಿ ಇದನ್ನ ಇಡಲಾಗಿದೆ. ಓಕೆ, ಇಲ್ಲಿ ನೋಡಿ ಪಾಕ್ ಸ್ಟ್ರೈಟ್ ಇದು. ಚಂಡಮಾರುತವನ್ನ ಬೇರೆ ದೇಶಗಳಲ್ಲಿ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ. ಯಾವ ಜೋಡಿ ಸರಿಯಾಗಿ ಹೊಂದಿಕೆ ಆಗಿಲ್ಲ?
ಅಮೆರಿಕ ಮತ್ತು ಮೆಕ್ಸಿಕೋಗಳಲ್ಲಿ ಹರಿಕೇನ್ ಅಂತ ಕರೀತಾರೆ, ಚೀನಾದಲ್ಲಿ ಟೈಫೂನ್ ಅಂತ ಹೇಳಿದ್ದಾರೆ, ಆಸ್ಟ್ರೇಲಿಯಾದಲ್ಲಿ ವರ್ಪೂಲ್ ಅಂತ ಹೇಳಿದ್ದಾರೆ, ಭಾರತದಲ್ಲಿ ಸೈಕ್ಲೋನ್ ಅಂತ ಹೇಳಿದ್ದಾರೆ. ಸೊ ಸರಿಯಾದ ಉತ್ತರ ಆಸ್ಟ್ರೇಲಿಯಾದಲ್ಲಿ ವರ್ಪೂಲ್ ಅಂತ ಕರೆಯಲ್ಲ, ಬದಲಾಗಿ ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ಅಂತ ಕರೀತಾರೆ. ಅಮೆರಿಕ ಮೆಕ್ಸಿಕೋಗಳಲ್ಲಿ ಹರಿಕೇನ್ ಅಂತ ಕರೀತಾರೆ, ಚೀನಾದಲ್ಲಿ ಟೈಫೂನ್ ಅಂತೀವಿ, ಮತ್ತು ನಮ್ಮಲ್ಲಿ ನಾವು ಸೈಕ್ಲೋನ್ ಅಥವಾ ಚಂಡಮಾರುತ ಅಂತ ಕರಿತೀವಿ. ನೋಡ್ಬೋದು, ಹರಿಕೇನ್ ಸೌತ್ ಅಮೆರಿಕಾದಲ್ಲಿ, ನಾರ್ತ್ ಅಮೆರಿಕಾದಲ್ಲಿ ಹರಿಕೇನ್ ಅಂತ ಕರೀತಾರೆ, ರೈಟ್. ಸೊ ಜೊತೆಗೆ ಒಂದಷ್ಟು ಟೈಫೂನ್ ಮೋಸ್ಟ್ಲಿ ಚೀನಾದಲ್ಲಿ, ಕರೆಕ್ಟ್. ಅದೇ ಥರ ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ಅಂತ ಕರೀತಾರೆ, ನಾವು ನಮ್ಮ ಭಾರತದಲ್ಲಿ ಸೈಕ್ಲೋನ್ ಅಂತ ಕರಿತೀವಿ. ಸೊ ಹೀಗೆ ಕೆಲವೊಂದನ್ನು ನೆನಪಿಡಬೇಕು. ಓಕೆ, ಕೆಳಗೆ ಕೊಟ್ಟಿರುವ ಅತ್ಯಂತ ದೊಡ್ಡ ಸೋಲಾರ್ ಪವರ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿದೆ? 2020ರಲ್ಲಿ ಬಹಳ ಸುದ್ದಿಲಿತ್ತು, ಅದಕ್ಕೋಸ್ಕರ ಎಕ್ಸಾಮಲ್ಲಿ ಕೇಳಿದ್ರು. ಸೊ ಗೊತ್ತಿದೆ ನಮಗೆ, ಪಾವಗಡದಲ್ಲಿರ್ತಕ್ಕಂಥ ಸೋಲಾರ್ ಪಾರ್ಕ್ ಬಹಳ ಅತ್ಯಂತ ದೊಡ್ಡದಾಗಿದೆ. ಸೊ ಹಾಗಾಗಿ ತುಮಕೂರು ಜಿಲ್ಲೆಯಲ್ಲಿ ಬರುತ್ತೆ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಲ್ಲಿ ಸೋಲಾರ್ ಪಾರ್ಕ್, ಶಕ್ತಿ ಸ್ಥಳ ಅಂತ ಕೂಡ ಕರೀತಾರೆ. ಸೊ 2020ರಲ್ಲಿ ಈ ಪ್ರಶ್ನೆ ಕೇಳಿದರೆ ಸಿವಿಲ್ ಪಿಸಿಲಿ, 2018ರಲ್ಲಿ ಹೆಂಗೆ ಕೇಳಿದ್ರು ನೋಡಿ CRDR. ಸೊ ವಿಶ್ವದ ಅತ್ಯಂತ ದೊಡ್ಡ ಸೌರ ಪಾರ್ಕ್ ಶಕ್ತಿ ಸ್ಥಳ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ನಿರ್ಮಿಸಲಾಗುತ್ತಿದೆ? ಸೊ ಅಗೇನ್ ಬೆಳಗಾವಿ, ಚಿತ್ರದುರ್ಗ, ಕಲಬುರಗಿ, ತುಮಕೂರು ಅಂದ್ರೆ ತುಮಕೂರಿನಲ್ಲಿ. ಓಕೆ, ವರ್ಲ್ಡ್ಸ್ ಲಾರ್ಜೆಸ್ಟ್ ಸೋಲಾರ್ ಪಾರ್ಕ್ ಪಾವಗಡ, ಕರ್ನಾಟಕ. ತವಾಂಗ್ ವ್ಯಾಲಿ ಯಾವ ರಾಜ್ಯದಲ್ಲಿದೆ? ತವಾಂಗ್ ವ್ಯಾಲಿ ಅರುಣಾಚಲ ಪ್ರದೇಶದಲ್ಲಿದೆ. ತವಾಂಗ್ ಭಾರತದ ಅರುಣಾಚಲ ಪ್ರದೇಶದ ತವಾಂಗ್ ಜಿಲ್ಲೆಯ ಒಂದು ಪಟ್ಟಣವಾಗಿದೆ, ಒಂದು ಆಡಳಿತ ಕೇಂದ್ರವಾಗಿದೆ. ತವಾಂಗು ಒಂದು ಪ್ರದೇಶದ ರಾಜಧಾನಿಯಾಗಿತ್ತು, ಅದೆಲ್ಲ ಇದೆ, ಅದೆಲ್ಲ ಬೇಡ. ಸೊ ಒಟ್ಟಿನಲ್ಲಿ ಸೊ ಇದು ತವಾಂಗ್ ವ್ಯಾಲಿ, ಸೊ ಅರುಣಾಚಲ ಪ್ರದೇಶದಲ್ಲಿ ಬರುತ್ತೆ. ದ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಯಾವ್ಯಾವನ್ನ ಸಪರೇಟ್ ಮಾಡುತ್ತೆ? LOC ಬೇರೆ, LAC ಬೇರೆ ನೆನಪಿಡಬೇಕು. ಲೈನ್ ಆಫ್ ಕಂಟ್ರೋಲು ಭಾರತ ಮತ್ತು ಪಾಕಿಸ್ತಾನವನ್ನು ಬೇರ್ಪಡಿಸಿದ್ರೆ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲು ಭಾರತ ಮತ್ತು ಯಾವ ದೇಶ? ಇಂಡಿಯಾ ಅಫ್ಘಾನಿಸ್ತಾನ್, ಇಂಡಿಯಾ ನೇಪಾಳ, ಇಂಡಿಯಾ ಚೈನಾ ಅಂದರೆ ಇಂಡಿಯಾ ಚೈನಾ, LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಕಾಣ್ಬೋದು. ಇದು ಇಲ್ಲಿದೆ ಅಲ್ವಾ, ಇದು ಲಡಾಖ್ ಪ್ರದೇಶ, ಇದು ಅಕ್ಸಾಯ್ ಚಿನ್ನು, ಚೀನಾದ ಒಂದು ಆಡಳಿತಕ್ಕೆ ಒಳಪಟ್ಟಿದೆ ಅಥವಾ ಚೀನಾದ ಆಕ್ಯುಪೈ ಆಗಿದೆ. ಸೊ ಇಲ್ಲಿ ಪಾಕಿಸ್ತಾನ, ಇದು ಲೈನ್ ಆಫ್ ಕಂಟ್ರೋಲು. ಸೊ ಈ ಭಾಗ ಇದೆಯಲ್ವಾ, ಇದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಕರಿತೀವಿ, LAC. ಓಕೆ, ಇನ್ನೊಂದ್ಸಲ ನೋಡೋದಾದ್ರೆ ಇದು LAC ಕಾಣಿಸ್ತಾ ಇದೆ ಅಲ್ವಾ. ಸೊ ಇಂಡಿಯಾ ಚೀನಾ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲು, ಇದು ಲೈನ್ ಆಫ್ ಕಂಟ್ರೋಲು ಭಾರತ ಪಾಕಿಸ್ತಾನ. ಸೊ ಇಲ್ಲಿ ಕಾರ್ಗಿಲ್ ಬರುತ್ತೆ. ಇದು ಅಕ್ಸೈ ಚಿನ್, ಎಲ್ಲಿ ಬರುತ್ತೆ ಅಕ್ಸೈ ಚಿನ್ನು? ಸೊ ಚೀನಾ ಒಂದು ಆಡಳಿತಕ್ಕೆ ಅಥವಾ ಆಕ್ರಮಣಕ್ಕೆ ಒಳಪಟ್ಟಿರ್ತಕ್ಕಂಥ ಪ್ರದೇಶವಾಗುತ್ತೆ. ಈ ಕೆಳಗಿನ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ನೈಸರ್ಗಿಕ ರಬ್ಬರು ಉತ್ಪತ್ತಿಯಾಗುತ್ತದೆ? ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ನ್ಯಾಚುರಲ್ ರಬ್ಬರು ತಮಿಳುನಾಡು, ಕರ್ನಾಟಕ, ಅಸ್ಸಾಂ, ಕೇರಳ. ಅಂದ್ರೆ ಕೇರಳ ರಾಜ್ಯದಲ್ಲಿ ಅತಿ ಹೆಚ್ಚು ನೈಸರ್ಗಿಕ ರಬ್ಬರ್ ಉತ್ಪಾದನೆ ಆಗುತ್ತದೆ. ಸುಮಾರು 95% ಆಫ್ ದ ರಬ್ಬರ್ ವುಡ್, 85% ಆಫ್ ದ ನ್ಯಾಚುರಲ್ ರಬ್ಬರು. ಸೊ ಅದು ಕೇರಳ ಲಾರ್ಜೆಸ್ಟ್ ರಬ್ಬರ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಇನ್ ಇಂಡಿಯಾ. ಓಕೆ, ರಬ್ಬರ್ ಯಾವುದರಿಂದ ಉತ್ಪಾದನೆ ಆಗುತ್ತೆ? ಮರ ಇರುತ್ತೆ, ಆ ಮರದಿಂದ ಈ ಒಂದು ಏನಂತೀವಿ ಹಾಲಿನ ಥರ ಬರುತ್ತೆ, ಅದೇ ರಬ್ಬರ್ ಆಗುತ್ತೆ. ಅದಕ್ಕೆ ಬೇರೆ ಬೇರೆ ಪ್ರೋಸೆಸ್ ಮಾಡ್ತಾರೆ, ಬೇರೆ ಬೇರೆ ಕೆಮಿಕಲ್ಸ್ ಹಾಕ್ತಾರೆ. ಓಕೆ, ಇಂದಿರಾ ಪಾಯಿಂಟ್ ಎಲ್ಲಿದೆ? ಇಂದಿರಾ ಪಾಯಿಂಟ್ ಈಸ್ ಲೊಕೇಟೆಡ್ ಇನ್ ಕೇರಳ, ತಮಿಳುನಾಡು, ನಿಕೋಬಾರ್, ಲಡಾಖ್. ಅಂದರೆ ಸೊ ನಿಕೋಬಾರ್ ಐಲ್ಯಾಂಡ್ಸಲ್ಲಿ. ಸೊ ನೋಡ್ಬೋದು, ಇದು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸು. ಈ ಲಾಸ್ಟಲ್ಲಿ ಇಂದಿರಾ ಪಾಯಿಂಟ್ ಇಲ್ಲಿ ಬರುತ್ತೆ. ಓಕೆ, ಕ್ಯಾಂಬೆಲ್ ಬೇ ಅಂತ ಕರಿತೀವಿ ಇಲ್ಲಿ. ಸೊ ಇಂದಿರಾ ಪಾಯಿಂಟ್ ಸದರ್ನ್ ಮೋಸ್ಟ್ ಟಿಪ್ ಆಫ್ ಇಂಡಿಯಾ, ಭಾರತದ ಭೂಪ್ರದೇಶದ ದಕ್ಷಿಣದ ತುತ್ತ ತುದಿ ಅಥವಾ ದಕ್ಷಿಣದ ಬಿಂದು ಅಂತ ಕರಿಬಹುದು. ನಿಕೋಬಾರ್ ದ್ವೀಪಗಳ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಇರ್ತಕ್ಕಂಥ ನಿಕೋಬಾರ್ ಜಿಲ್ಲೆಯ ಒಂದು ಹಳ್ಳಿ ಕೂಡ ಸೊ ಇಂದಿರಾ ಪಾಯಿಂಟ್. ಓಕೆ, ವೋಲ್ಗಾ ನದಿಯು ಯಾವ ದೇಶದಲ್ಲಿದೆ? ವೋಲ್ಗಾ ರಿವರ್ ಈಸ್ ಇನ್ ವಿಚ್ ಕಂಟ್ರಿ? ಮೆಕ್ಸಿಕೋ, ಬ್ರಾಜಿಲ್, ರಷ್ಯಾ, ಚೀನಾ. ಅಂದ್ರೆ ರಷ್ಯಾದಲ್ಲಿದೆ. ವೋಲ್ಗಾ ಯುರೋಪಿನ ಅತ್ಯಂತ ಉದ್ದದ ನದಿಯಾಗಿದೆ. ರಷ್ಯಾದಲ್ಲಿ ನೆಲೆಗೊಂಡಿರುವ ಇದು ಮಧ್ಯ ರಷ್ಯಾದ ಮೂಲಕ ದಕ್ಷಿಣ ರಷ್ಯಾಕ್ಕೆ ಮತ್ತು ಕ್ಯಾಸ್ಪಿಯನ್ ಸಮುದ್ರಕ್ಕೆ ಹರಿಯುತ್ತದೆ. ಓಕೆ, ವೋಲ್ಗಾ ಅಂದ ತಕ್ಷಣ ಸೊ ಕೆಳಗಿನವುಗಳಲ್ಲಿ ಹಿಮಾಲಯ ಶ್ರೇಣಿಯ ಯಾವ ಪರ್ವತಗಳು ಭಾರತದಲ್ಲಿದ್ದಾವೆ? ಸೊ ಹಿಮಾಲಯನ್ ರೇಂಜ್ ಈಸ್ ಇನ್ ಇಂಡಿಯಾ. ಅಂದ್ರೆ ಮೌಂಟ್ ಎವರೆಸ್ಟ್, ಧವಳಗಿರಿ, ಅನ್ನಪೂರ್ಣ, ನಂದಾದೇವಿ ರೇಂಜು ನಮ್ಮ ಭಾರತದಲ್ಲಿದೆ ಹಿಮಾಲಯ ಶ್ರೇಣಿಯಲ್ಲಿ. ಸೊ ನಂದಾದೇವಿ. ಓಕೆ, ಸೊ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿಯಲ್ಲ? ಭೀಮಾ, ಭದ್ರಾ, ಮಲಪ್ರಭಾ, ಘಟಪ್ರಭಾ. ಅಂದ್ರೆ ಸೊ ಎಲ್ಲವೂ ಕೃಷ್ಣಾ ನದಿ ಉಪನದಿಗಳೇ. ಹಂಗೆ ನೋಡಿದ್ರೆ ಇದು ಕೃಷ್ಣಾ ನದಿ. ಓಕೆ, ಸೊ ಇಲ್ಲಿ ಘಟಪ್ರಭಾ ಬಂದು ಈ ಆಲಮಟ್ಟಿ ಜಲಾಶಯದ ಹತ್ತಿರ
ಕೃಷ್ಣಾ ನದಿಯನ್ನು ಸೇರುತ್ತೆ. ಸೊ ಅಲ್ಲಿಗೆ ಒಂದಾಯಿತು. ಸೊ ಮುಂದೆ ಹಾಗೆಯೇ ಕೃಷ್ಣಾ ನದಿ ಹರಿದು ಬಂದು ಕೂಡಲ ಸಂಗಮದ ಹತ್ರ ಬಂದಾಗ ಮಲಪ್ರಭಾ ನದಿ ಬಂದು ಸೇರುತ್ತೆ. ಹಾಗೆಯೇ ಮುಂದೆ ಹೋಗಿ ರಾಯಚೂರು ಹತ್ರ ಬಂದಾಗ ಭೀಮಾ ಅದರ ಎಡದಂಡೆಯಿಂದ ಬಂದು ಸೇರುತ್ತೆ. ಇವೆಲ್ಲವೂ ಬಲದಂಡೆ ಆದರೆ ಭೀಮಾ ಎಡದಂಡೆಯಿಂದ ಬಂದು ಸೇರುತ್ತೆ. ಅದೇ ಥರ ಇನ್ನು ಸ್ವಲ್ಪ ಮುಂದೆ ಹೋಗಿ ಕರ್ನೂಲ್ ಹತ್ರ ಹೋದಾಗ ತುಂಗಭದ್ರಾ ನದಿ ಹೋಗಿ ಬಲದಂಡೆಯಿಂದ ಕೃಷ್ಣಾ ನದಿಯನ್ನು ಸೇರುತ್ತೆ, ತುಂಗಭದ್ರಾ ನದಿ. ಆದರೆ ಇಲ್ಲಿ ಭೀಮಾ, ಮಲಪ್ರಭಾ, ಘಟಪ್ರಭಾಗಳು ನೇರವಾಗಿ ಹೋಗಿ ಕೃಷ್ಣೆಯನ್ನು ಸೇರಿದರೆ ಭದ್ರಾ ನದಿ ಇದೆಯಲ್ವಾ, ಭದ್ರಾ ನದಿಯು ಶಿವಮೊಗ್ಗದ ಕೂಡಲಿಯಲ್ಲಿ ತುಂಗಾ ನದಿಯೊಂದಿಗೆ ಸೇರಿ ತುಂಗಭದ್ರಾ ಆಗುತ್ತೆ. ಹಾಗಾಗಿ ಹಾಗೆ ನೋಡಿದರೆ ಎಲ್ಲವೂ ಕೃಷ್ಣಾ ನದಿ ಉಪನದಿಗಳೇ. ಬಟ್ ನೋಡೋದಕ್ಕೆ ಭದ್ರಾ ಒಂದು ಆನ್ಸರ್, ಯಾಕಂದ್ರೆ ಆ ಥರ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಭದ್ರವನ್ನೇ ತೆಗೆದುಕೊಳ್ಬೇಕಾಗುತ್ತೆ. ಓಕೆ, ಈ ಕೆಳಗಿನ ಯಾವ ದೇಶದಲ್ಲಿ ಅತಿ ಹೆಚ್ಚು ಸೌರಶಕ್ತಿಯನ್ನು ಉತ್ಪಾದಿಸಲಾಗುತ್ತದೆ? ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸೋಲಾರ್ ಎನರ್ಜಿ. ಅಮೆರಿಕ, ಚೀನಾ, ಭಾರತ, ಜಪಾನ್. ಅಂದರೆ ಚೀನಾ ದೇಶವು ಅತಿ ಹೆಚ್ಚು ಸೌರಶಕ್ತಿಯನ್ನು ಉತ್ಪಾದಿಸಲಾಗುತ್ತದೆ ಅಂತ 2019 ಪ್ರಶ್ನೆಯಲ್ಲಿ ಕೇಳಿದ್ರು, ನೆನಪಿಡಬೇಕು. ಸೊ ಚೀನಾ ಸ್ಟಿಲ್ 2001ರಿಂದ 2024 ಎಸ್ಟಿಮೇಷನ್ ನೋಡಿದಾಗ ಕೂಡ ಚೀನಾವೇ ಅತಿ ಹೆಚ್ಚು ಸೋಲಾರ್ ಪವರ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು. 2ನೇ ಸ್ಥಾನದಲ್ಲಿ ಅಮೆರಿಕ ಇದೆ, 3ನೇ ಸ್ಥಾನದಲ್ಲಿ ಭಾರತ ಇದೆ ಅನ್ನೋದನ್ನು ಕೂಡ ಗಮನಿಸಬೇಕು. ಚೀನಾ, ಯುರೋಪಿಯನ್ ಯೂನಿಯನ್, ಯುನೈಟೆಡ್ ಸ್ಟೇಟ್ಸ್, ಜಪಾನ್, ಜರ್ಮನಿ, ಇಂಡಿಯಾ 2016ರಲ್ಲಿ. ಈಗ ಒಂಚೂರು ವ್ಯತ್ಯಾಸ ಆಗುತ್ತೆ. ಸೊ ನಾವೇನು ತಿಳ್ಕೋಬೇಕು, ಅತಿ ಹೆಚ್ಚು ಅಂದರೆ ಸೌರಶಕ್ತಿ ಚೀನಾ. ಓಜೋನ್ ವಲಯವು ಎಲ್ಲಿದೆ? ಉಷ್ಣವಲಯ, ವಾಯುಮಂಡಲ, ಟ್ರೋಪೋಪಾಸ್, ಫೋಟೋಸ್ಪಿಯರ್. ಅಂದರೆ ಸರಿಯಾದ ಉತ್ತರ ನಾವು ಸ್ಟಾಟೋಸ್ಪಿಯರ್, ರೈಟ್, ವಾಯುಮಂಡಲ ಅಂತ ಕರೀತಾರೆ ಕನ್ನಡದಲ್ಲಿ. ಸೊ ಏನಿಲ್ಲ, ಮೊದಲು ಟ್ರೋಪೋಸ್ಪಿಯರು, ನೆಕ್ಸ್ಟ್ ಸ್ಟಾಟೋಸ್ಪಿಯರು, ಇಲ್ಲೇ ಓಝೋನ್ ಲೇಯರ್ ಬರುತ್ತೆ. ಹಾಗಾಗಿ ಸ್ಟಾಟೋಸ್ಪಿಯರಲ್ಲೇ ಓಝೋನ್ ಲೇಯರ್ ಇರ್ತಕ್ಕಂಥದ್ದು. ಈ ಕೆಳಕಂಡವುಗಳಲ್ಲಿ ಯಾವ ಬೆಳೆಯು ಮಣ್ಣಿನಲ್ಲಿರುವ ಸಸಾರಜನಕವನ್ನ ಅಂಶವನ್ನ ಹೆಚ್ಚಿಸುತ್ತದೆ? ನೈಟ್ರೋಜನ್ ಕಂಟೆಂಟ್ ಹೆಚ್ಚು ಮಾಡ್ತಕ್ಕಂಥ ಬೆಳೆ ಯಾವುದು ಅಂದರೆ ದ್ವಿದಳ ಧಾನ್ಯ, ಜನರಲ್ ಆಗಿ ದ್ವಿದಳ ಧಾನ್ಯ. ಸೊ ಹಾಗಾಗಿ ಬಟಾಣಿ ದ್ವಿದಳ ಧಾನ್ಯವಾಗುತ್ತೆ. ಆಲೂಗಡ್ಡೆ, ಸೂರ್ಯಕಾಂತಿ, ಸೋರ್ಗಮ್ ಇವೆಲ್ಲವಲ್ಲ, ಬದಲಾಗಿ ಈ ದ್ವಿದಳ ಧಾನ್ಯದ ಬೇರುಗಳೇನಿರ್ತಾವಲ್ಲ ಆ ಬೇರುಗಳ ಗಂಟಿನಲ್ಲಿ ರೈಜೋಬಿಯಂ ಅಂತಕ್ಕಂಥ ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾವು ಈ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸಸ್ಯಗಳು ಬಳಸಿಕೊಳ್ಳುವ ರೂಪದಲ್ಲಿ ಬದಲಾವಣೆ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡುತ್ತೆ. ಹಾಗಾಗಿ ಬಟಾಣಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ, ಪೀಸ್. ಈ ಒಂದು ದ್ವಿದಳ ಧಾನ್ಯಗಳಲ್ಲಿ ಇರತಕ್ಕಂಥ ಗಂಟುಗಳಲ್ಲಿ ರೈಜೋಬಿಯಂ ಎಂಬ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾ ಸಾರಜನಕ ಫಿಕ್ಸಿಂಗ್ ಅಥವಾ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಅದು ಸಸ್ಯಗಳು ಬಳಸಿಕೊಳ್ಳುವ ರೂಪಕ್ಕೆ ಸಾರಜನಕವನ್ನು ವಾತಾವರಣದಿಂದ ಬದಲಾವಣೆ ಮಾಡಿ ಕೊಡುತ್ತೆ ಅಷ್ಟೇ. ಓಕೆ, ಕ್ವೆಶ್ಚನ್ ನಂಬರ್ 90. ತೀವ್ರವಾದ ಸಂರಕ್ಷಣೆ ಮತ್ತು ನಿರ್ವಹಣೆಗಾಗಿ ಸರ್ಕಾರವು ಗುರುತಿಸಿರುವ 4 ಅವಳದ ಬಂಡೆಗಳ ಪ್ರದೇಶಗಳ ಪೈಕಿ ಈ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ ಅಂತ 2019ರಲ್ಲಿ ಕೇಳಿದ್ರು. ಅಂದರೆ ಈ ಅವಳದ ದಂಡೆಗಳು, ಅವಳದ ಒಂದು ಬಂಡೆಗಳಿಂದ ಪ್ರದೇಶಗಳೇನಿದಾವಲ್ವ ಅಂಥ ಪ್ರದೇಶಗಳನ್ನು ಅಥವಾ ಕೋರಲ್ ರೀಫ್ ರೀಜನ್ ಅಂತ ಕರಿತೀವಿ, ಅವುಗಳಲ್ಲಿ 4 ಗುರುತಿಸಿದೆ ಭಾರತ. ಅದರಲ್ಲಿ ಒಂದು ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಮನ್ನಾರ್ ಕೊಲ್ಲಿ, ಕಂಬತ್ ಕೊಲ್ಲಿ ಅಥವಾ ಗಲ್ಫ್ ಆಫ್ ಕಂಬತ್, ಲಕ್ಷದ್ವೀಪಗಳು, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್. ಅಂದರೆ ಸರಿಯಾದ ಉತ್ತರ ಕಂಬತ್ ಕೊಲ್ಲಿ ಇದರಲ್ಲಿ ಸೇರಿಲ್ಲ. ಗಲ್ಫ್ ಆಫ್ ಕಂಬತ್ ಎನ್ನುವುದು ಎಲ್ಲಿ ಬರುತ್ತೆ ಅಂದರೆ ಸೊ ಗುಜರಾತ್ನ ಭಾಗದಲ್ಲಿ, ಇಲ್ಲಿ ನೋಡ್ಬೋದು, ಇದು ಗಲ್ಫ್ ಆಫ್ ಕಂಬತ್ ಕಾಣಿಸ್ತಾ ಇದೆಯೋ, ರೈಟ್. ಓಕೆ, ಸೊ ಇದು ಗಲ್ಫ್ ಆಫ್ ಕಚ್, ಇದು ರನ್ ಆಫ್ ಕಚ್. ಓಕೆ, ಹೀಗೆ ಗಲ್ಫ್ ಆಫ್ ಕಂಬತ್ತು ಒಂದು ಅವಳದ ದಂಡೆಯಾಗಿ ಗುರುತಿಸಿಲ್ಲ ಅನ್ನೋದನ್ನ ಗಮನಿಸಬೇಕು. ಹಾಗಾದ್ರೆ ಯಾವ್ಯಾವ ಗುರುತಿಸಿದ್ದಾರೆ? ಸೊ ಒಂದು ಗಲ್ಫ್ ಆಫ್ ಮನ್ನಾರು, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸು, ಸೊ ಲಕ್ಷದ್ವೀಪಗಳು ಮತ್ತು ಗಲ್ಫ್ ಆಫ್ ಕಚ್, ಇವುಗಳು ಭಾರತದಲ್ಲಿರ್ತಕ್ಕಂಥ ಕೋರಾಲ್ ರೀಫ್ಗಳ ಸಂರಕ್ಷಣಾ ಪ್ರದೇಶಗಳಾಗಿ ಸರ್ಕಾರ ಗುರುತಿಸಿದೆ. ಓಕೆ, ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಹುಲಿ ಸಂರಕ್ಷಣಾ ಪ್ರದೇಶವಿದ್ದು ಹಾಗೂ ವಿಶ್ವ ಪರಂಪರೆಯ ತಾಣವೂ ಕೂಡ ಆಗಿದೆ? ರಾಜಸ್ಥಾನ, ಅಸ್ಸಾಂ, ಮಧ್ಯಪ್ರದೇಶ, ಉತ್ತರ ಪ್ರದೇಶ. ಅಂದರೆ ಸರಿಯಾದ ಉತ್ತರ ಅಸ್ಸಾಮಲ್ಲಿ ಮಾನಸ್ ಟೈಗರ್ ರಿಸರ್ವ್ ಬರುತ್ತೆ. ಈ ಮಾನಸ್ ಟೈಗರ್ ರಿಸರ್ವ್ ಒಂದು ವಿಶ್ವ ಪರಂಪರೆಯ ತಾಣವೂ ಕೂಡ. ಹಾಗಾಗಿ ಅಸ್ಸಾಂ ರಾಜ್ಯವೇ ಸರಿಯಾದ ಉತ್ತರವಾಗುತ್ತೆ. ಸೊ ಅಸ್ಸಾಮಲ್ಲಿ 1985ರಲ್ಲಿ ಮಾನಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ಮಾನಸ್ ವನ್ಯಜೀವಿ ಅಭಯಾರಣ್ಯವನ್ನ ಒಂದು
ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸ್ತಾರೆ. ಓಕೆ, ಇದು ಮಾನಸ ನದಿ ಇರೋದ್ರಿಂದ ಅದಕ್ಕೆ ಮಾನಸ ಅಂತಕ್ಕಂಥ ಹೆಸರು ಬಂದಿದೆ. ಇದೊಂದು ನ್ಯಾಚುರಲ್ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ, ಒಂದು ರಾಷ್ಟ್ರೀಯ ಉದ್ಯಾನವನವೂ ಆಗಿದೆ, ಒಂದು ಟೈಗರ್ ರಿಸರ್ವ್ ಕೂಡ ಆಗಿದೆ, ಒಂದು ಬಯೋಸ್ಪಿಯರ್ ರಿಸರ್ವ್ ಆಗಿದೆ, ಒಂದು ಎಲಿಫೆಂಟ್ ರಿಸರ್ವ್ ಕೂಡ ಆಗಿದೆ. ಅಷ್ಟೊಂದು ವಿಶೇಷತೆಯನ್ನು ಮಾನಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಹೊಂದಿದೆ. ಓಕೆ, ಕೆಳಗಿನವುಗಳಲ್ಲಿ ಯಾವುದು ಓಝೋನ್ ಸವಕಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ? ಹೈಡ್ರೋಜನ್, ಕಾರ್ಬನ್, ಕ್ಲೋರಿನ್, ಫ್ಲೋರಿನ್. ಅಂದರೆ ಸರಿಯಾದ ಉತ್ತರ ಕ್ಲೋರಿನ್ ಏನಿದೆ ಅಲ್ವಾ, ಅದು ಓಝೋನ್ ಸವಕಳಿಯಲ್ಲಿ ಬಹಳಷ್ಟು ಆಕ್ಷನ್ ಅಥವಾ ಬಹಳಷ್ಟು ಒಂದು ಪಾತ್ರ ವಹಿಸುತ್ತೆ. ಹಾಗಾಗಿ ಕ್ಲೋರಿನ್ ವೆರಿ ವೆರಿ ಡೇಂಜರಸ್ ಅನ್ಬೋದು. ಓಝೋನ್ ಸವಕಳಿಯಲ್ಲಿ ಕ್ಲೋರಿನ್ ಅನಿಲವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಕ್ಲೋರಿನ್ ಬ್ರೋಮಿನ್ ಜೊತೆ ಸೇರಿ ಓಝೋನ್ ಸವಕಳಿಗೆ ಕಾರಣವಾಗುತ್ತೆ. ಓಕೆ, ಓಝೋನ್ ಡಿಪ್ಲೀಷನ್ಗೆ ಒಂದೊಂದು ಕ್ಲೋರಿನ್ನ ಒಂದು ಆಟಮು 1,00,000 ಓಝೋನ್ ಮಾಲಿಕ್ಯೂಲ್ಗಳನ್ನು ಡೆಸ್ಟ್ರಾಯ್ ಮಾಡ್ಬೋದಂತೆ, ಅಷ್ಟೊಂದು ಡೇಂಜರಸ್ ಆಗಿದೆ ಕ್ಲೋರಿನ್ನು. ನೆನಪಿಡ್ಬೇಕು. ಯಾವ ಶಕ್ತಿಯ ಮೂಲವನ್ನು ಭಾರತದಲ್ಲಿ ಅತಿ ಹೆಚ್ಚು ಬಳಸಲಾಗುತ್ತದೆ? CNG, LPG, ಜೈವಿಕ ಅನಿಲ, ಕಲ್ಲಿದ್ದಲು. ಅಂದರೆ ಕಲ್ಲಿದ್ದಲನ್ನು ಭಾರತದಲ್ಲಿ ಅತಿ ಹೆಚ್ಚು ಬಳಸಲಾಗತಕ್ಕಂಥ ಶಕ್ತಿಯ ಮೂಲವಾಗಿದೆ. ಓಕೆ, ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ವಿದ್ಯುತ್ ಉತ್ಪಾದಿಸಲು ಯಾವ ವಿಧಾನವನ್ನು ಬಳಸಲಾಗುತ್ತದೆ? ಥರ್ಮಲ್ ಪವರ್ ಪ್ಲಾಂಟ್ ಅಂತೀವಲ್ವಾ. ಬಳ್ಳಾರಿಯಲ್ಲಿ ಇದೆ, ನಮ್ಮ ರಾಯಚೂರಲ್ಲಿ 2 ಇದೆ, ಒಂದು ಶಕ್ತಿನಗರ, ಇನ್ನೊಂದು ಎರ್ಮರಸ್ಸು. ಹೀಗೆ ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ಯಾವ ಒಂದು ವಿಧಾನವನ್ನು ಬಳಸಿ ಅಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತದೆ? ಚಾರ್ಜ್ ಮಾಡಬಹುದಾದ ಕೋಶಗಳನ್ನು ಬಿಸಿ ಮಾಡುವ ಮೂಲಕ, ಕುದಿಯುವ ನೀರಿನ ಮೂಲಕ, ಶಾಖ ಶಕ್ತಿಯಿಂದ ಪಿಸ್ಟನ್ಗಳನ್ನು ತಳ್ಳುವ ಮೂಲಕ. ಇವುಗಳಲ್ಲಿ ಯಾವುದಾದರೂ ಅಂದರೆ ಕುದಿಯುವ ನೀರಿನ ಮೂಲಕ. ದೊಡ್ಡ ದೊಡ್ಡ ಬಾಯ್ಲರ್ಸ್ಗಳನ್ನು ನಮ್ಮ ಶಕ್ತಿನಗರದಲ್ಲಿ ನಾವು ಕಾಣ್ಬೋದು ಅಲ್ವಾ. ಟ್ರೈನಲ್ಲಿ ಹೋಗ್ಬೇಕಾದ್ರೆ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ದೊಡ್ಡ ದೊಡ್ಡ ಒಂದು ಹೊಗೆ ಬರ್ತಾ ಇರುತ್ತೆ, ನೋಡಿರ್ತೀರಿ. ಓಕೆ, ಹೀಗೆ ಏನಿಲ್ಲ, ಇಲ್ಲಿ ಕೋಲ್ ಹಾಕ್ತಾರೆ, ಬಾಯ್ಲ್ ಮಾಡ್ತಾರೆ, ಅದರಿಂದ ಬಂದಿರತಕ್ಕಂಥ ಸ್ಟೀಮ್ ಇಂದ ಟರ್ಬೈನ್ ತಿರುಗಿಸ್ತಾರೆ, ಅಲ್ಲಿಂದ ಜನರೇಟರ್ ವಿದ್ಯುತ್ ಉತ್ಪಾದನೆ ಆಗುತ್ತೆ, ಅದು ಮುಂದೆ ಹೋಗಿ ಲೈನ್ಗೆ ಸೇರುತ್ತೆ. ಹೀಗೆ ಹೆಚ್ಚಾಗಿ ಕುದಿಯುವ ನೀರಿನ ಮೂಲಕ ವಿದ್ಯುತ್ತನ್ನು ಥರ್ಮಲ್ ಪವರ್ ಸ್ಟೇಷನ್ಗಳಲ್ಲಿ ಉತ್ಪಾದನೆಯನ್ನ ಮಾಡ್ತಾರೆ. ಓಕೆ, ಕೆಂಪು ಭಾರತೀಯ ರೆಡ್ ಇಂಡಿಯನ್ಸ್ ಯಾವ ಖಂಡದ ಸ್ಥಳೀಯ ನಿವಾಸಿಗಳಾಗಿದ್ದಾರೆ? ರೆಡ್ ಇಂಡಿಯನ್ಸ್ ಅಂದ ತಕ್ಷಣ ಏಷ್ಯಾ ಅನ್ಕೋಬಹುದು, ಬಟ್ ಆಕ್ಚುಲಿ ರೆಡ್ ಇಂಡಿಯನ್ಸ್ ಆರ್ ನೇಟಿವ್ಸ್ ಆಫ್ ನಾರ್ತ್ ಅಮೆರಿಕಾ. ಓಕೆ, ರೆಡ್ ಇಂಡಿಯನ್ಸ್ ನಾರ್ತ್ ಅಮೆರಿಕಾ. ಆಕ್ಚುಲಿ ಅವ್ರನ್ನ ರೆಡ್ ಇಂಡಿಯನ್ಸ್ ಅಂತ ಕರೆಯೋದಕ್ಕೆ ಕಾರಣ ಮೋಸ್ಟ್ಲಿ ಕೊಲಂಬಸ್ ಇರಬೇಕು. ಕೊಲಂಬಸ್ ಇಂಡಿಯನ್ ಕಂಡುಹಿಡಿದ್ಬಿಟ್ನೆ ಅಂದ್ಬಿಟ್ಟು ಆ ಪ್ರದೇಶವನ್ನ ಇಂಡಿಯಾ ಅಂತ ಕರಿತಾನೆ, ಅಲ್ಲಿರೋ ಪ್ರದೇಶದ ಜನರನ್ನ, ಮೂಲ ನಿವಾಸಿಗಳನ್ನ ರೆಡ್ ಇಂಡಿಯನ್ಸ್ ಅಂತ ಕರಿತಾನೆ. ಹಾಗಾಗಿ ಅದು ಹಾಗೆ ಉಳಿದಿದೆ, ಬಟ್ ಆಕ್ಚುಲಿ ಅವ್ರನ್ನ ನೇಟಿವ್ ಅಮೆರಿಕನ್ಸ್ ಅಂತ ಕರೀತಾರೆ. ಓಕೆ, ನೇಟಿವ್ ಅಮೆರಿಕನ್ಸ್. ಕೆಳಗಿನವುಗಳಲ್ಲಿ ಯಾವುದು ವಿಶ್ವದ ಅತಿ ದೊಡ್ಡ ದ್ವೀಪವಾಗಿದೆ? ವರ್ಲ್ಡ್ಸ್ ಲಾರ್ಜೆಸ್ಟ್ ಐಲ್ಯಾಂಡ್ ಅಂದ್ರೆ ಗ್ರೇಟ್ ಬ್ರಿಟನ್, ಶ್ರೀಲಂಕಾ, ಗ್ರೀನ್ಲ್ಯಾಂಡ್, ಆಸ್ಟ್ರೇಲಿಯಾ. ಅಂದ್ರೆ ಗ್ರೀನ್ಲ್ಯಾಂಡ್ ವಿಶ್ವದ ಅತಿ ದೊಡ್ಡ ದ್ವೀಪವಾಗಿದೆ. ಇಲ್ಲಿ ಗ್ರೀನ್ಲ್ಯಾಂಡ್ ಬರುತ್ತೆ, ಇದು ವಿಶ್ವದ ಅತಿ ದೊಡ್ಡ ದ್ವೀಪ ಅಂತ ಕರಿಬಹುದು. ಆಗ ನೋಡಿಕೊಂಡ್ರೆ ಆಸ್ಟ್ರೇಲಿಯಾ ಒಂದು ಅತಿ ದೊಡ್ಡ ಖಂಡವೇ ಒಂದು ದ್ವೀಪವಾಗಿದೆ, ಬಟ್ ದೇಶವನ್ನು ತೆಗೆದುಕೊಂಡಾಗ ಗ್ರೀನ್ಲ್ಯಾಂಡ್ ಅಂತ ಕರಿಬಹುದು. ಓಕೆ, ನೋಡ್ಬೋದು, ಇದು ಗ್ರೀನ್ಲ್ಯಾಂಡ್. ಗ್ರೀನ್ಲ್ಯಾಂಡ್ನ ರಾಜಧಾನಿ ನುಕು ಅಂತೆ, ಅಥವಾ ಅದರ ಹೆಸರು ಇನ್ನೊಂದು ಗಾಡ್ತಾಬ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಗೋಬಿ ಮರುಭೂಮಿ, ಗೋಬಿ ಡೆಸರ್ಟ್ ಎಲ್ಲಿದೆ? ಚಿಲಿ, ಚೀನಾ, ಉತ್ತರ ಅಮೆರಿಕಾ, ಆಸ್ಟ್ರೇಲಿಯಾ. ಅಂದ್ರೆ ಚೀನಾದಲ್ಲಿ ಗೋಬಿ ಮರುಭೂಮಿ ಬರುತ್ತೆ. ಚೀನಾದಲ್ಲಿ, ಭಾರತದಲ್ಲಿ ತಾರ ಮರುಭೂಮಿ ಇದೆ. ರಂಗನತಿಟ್ಟು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ ಇಸ್ ಲೊಕೇಟೆಡ್ ಇನ್ ವಿಚ್ ಡಿಸ್ಟ್ರಿಕ್ಟ್? ವೆರಿ ಫೇಮಸ್, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ ಇದೆ. ಇದೊಂದು ಇತ್ತೀಚೆಗೆ ಇದು ಒಂದು ರಾಮ್ಸರ್ ತಾಣವಾಗಿದೆ, ನೆನ್ಪಿಡಬೇಕು. ಕರ್ನಾಟಕದ ಮೊಟ್ಟ ಮೊದಲ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಕೂಡ ರಂಗನತಿಟ್ಟು ಪಕ್ಷಿಧಾಮವಾಗುತ್ತೆ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ರಂಗನತಿಟ್ಟು ಪಕ್ಷಿಧಾಮವಿದೆ? ಮತ್ತೊಮ್ಮೆ ಕೇಳಿದ್ದಾರೆ 2018ರಲ್ಲಿ, 2019ರಲ್ಲೂ ಕೂಡ ಕೇಳಿದ್ದಾರೆ. ಓಕೆ, ಹಾಗಾಗಿ ಮಂಡ್ಯ ಜಿಲ್ಲೆ ಮತ್ತೊಮ್ಮೆ ಆನ್ಸರ್. 100ನೇ ಪ್ರಶ್ನೆ, ರೋಮ್ ನಗರವು ಯಾವ ನದಿಯ ದಡದಲ್ಲಿದೆ? ಅಂದ್ರೆ ಡ್ಯಾನುಬೆ, ಟೀಬರ್, ರೈನ್, ನೈಲ್. ಅಂದ್ರೆ ಟೈಬರ್ ಎನ್ನುವ ನದಿಯ ದಂಡೆಯ ಮೇಲೆ ರೋಮ್ ನಗರವಿದೆ. ಓಕೆ, ಫರಕ್ಕಾ ಅಡ್ಡಗಟ್ಟು ಯಾವ ನದಿಯ ಅಡ್ಡಕ್ಕೆ ನಿರ್ಮಿಸಲ್ಪಟ್ಟಿದೆ? ಫರಕ್ಕಾ ಬ್ಯಾರೇಜ್ ಇಸ್ ಬಿಲ್ಟ್ ಅಕ್ರಾಸ್ ವಿಚ್ ರಿವರ್? ಗಂಗಾ, ಗೋದಾವರಿ, ಕಾವೇರಿ, ಕೃಷ್ಣ. ಅಂದ್ರೆ ಸರಿಯಾದ ಉತ್ತರ ಗಂಗಾ ನದಿಗೆ ಅಡ್ಡಲಾಗಿ ಫರಕ್ಕಾ ಬ್ಯಾರೇಜ್ ಅನ್ನ ನಿರ್ಮಿಸಲಾಗಿದೆ. ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯಾಕಂದ್ರೆ ನೋಡ್ಬೋದು, ಇದು ಫರಕ್ಕಾ ಬ್ಯಾರೇಜ್.
ಓಕೆ, ಇಲ್ಲಿ ಇದು ಫರಕ್ಕ ಒಂದು ಅಂದರೆ ಗಂಗಾ ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟು ಥರ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿಂದ ನೀರನ್ನು ಒಂದು ಕೆನಾಲ್ ಮುಖಾಂತರ, ಸೊ ಇಲ್ಲಿ ನೋಡ್ಬೋದು ಇದು ಕೆನಾಲ್, ಈ ಕೆನಾಲ್ ಹೀಗೆ ಉದ್ದಕ್ಕೆ ಹರ್ಕೊಂಡು ಬಂದು ಮುಂದೆ ಒಂದು ಸುಮಾರು 30-40 ಕಿಲೋಮೀಟರ್ ಹರ್ಕೊಂಡು ಬಂದು ಹೋಗಿ ಹೂಗ್ಲಿ ನದಿಯನ್ನು ಸೇರುತ್ತೆ. ಅಂದರೆ ಹೂಗ್ಲಿ ನದಿ ಭಾಳ ಚಿಕ್ಕ ನದಿ. ಆಗಿ ನೋಡ್ಕೊಂಡ್ರೆ ಕೋಲ್ಕತ್ತಾ ಇದೆಯಲ್ವಾ, ಸೊ ಹೂಗ್ಲಿ ರಿವರು ಕೋಲ್ಕತ್ತಾ ಅದರ ನದಿ ದಂಡೆ ಮೇಲೆ ಇರ್ತಕ್ಕಂಥದ್ದು. ಈ ಹೂಗ್ಲಿ ನದಿಯು ಬಹಳ ಚಿಕ್ಕ ನದಿ. ಆದರೆ ಗಂಗಾ ನದಿಗೆ ಫರಕ್ಕಾ ಬ್ಯಾರೇಜನ್ನು ಅಡ್ಡಲಾಗಿ ಕಟ್ಟಿ ಅಲ್ಲಿಂದ ಸಾಕಷ್ಟು ನೀರನ್ನು ಒಂದು ಕೆನಾಲ್ ಮೂಲಕ ತಂದು ಆ ನೀರನ್ನ ಹೂಗ್ಲಿ ನದಿಗೆ ಹರಿಬಿಡ್ತಾರೆ. ಹಾಗಾಗಿ ಹೂಗ್ಲಿ ನದಿ ಬಹಳ ದೊಡ್ಡದಾಗಿ ಹರಿಯುತ್ತೆ ಅಂತಕ್ಕಂಥದ್ದನ್ನು ಗಮನಿಸಬೇಕು. ಓಕೆ, ಹೀಗೆ ಫರಕ್ಕಾ ಬ್ಯಾರೇಜು ಭಾರತದ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರ್ತಕ್ಕಂಥ ಬ್ಯಾರೇಜ್ ಆಗಿದೆ. ಈ ಬ್ಯಾರೇಜ್ ಸುಮಾರು 42 ಕಿಲೋಮೀಟರ್ ಉದ್ದದ ಕಾಲುವೆಯನ್ನು ಕೂಡ ಹೊಂದಿದೆ. ಆ ಕಾಲುವೆಯಿಂದ ಮುಂದೆ ಹೂಗ್ಲಿ ನದಿಗೆ ನೀರನ್ನ ಹರಿಬಿಡಲಾಗುತ್ತೆ. ಯಾಕೆ ಹರಿಬಿಡಲಾಗುತ್ತೆ? ಈ ಕೋಲ್ಕತ್ತಾ ಪೋರ್ಟ್ ಏನಿದೆ ಬಂದರು, ಅಲ್ಲಿ ಮರಳು ತುಂಬುತ್ತೆ, ಅದನ್ನು ಹೋಗಿಸ್ಬೇಕು, ಅದೇನೇನೋ ಇದೆ. ಹಾಗಾಗಿ ಬಹಳ ಡೀಪ್ ಆಗಿದೆ. ಒಟ್ಟಿನಲ್ಲಿ ಈ ಫರಕ್ಕಾ ಬ್ಯಾರೇಜು ಬಹಳ ಉದ್ದದ ಒಂದು ದೊಡ್ಡ ಬ್ಯಾರೇಜ್ ಆಗಿದ್ದು ಸಾಕಷ್ಟು ಗೇಟ್ಗಳಿದ್ದಾವೆ. ಸೊ ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ಒಂದು ಗಮನಿಸ್ಬೋದು, ಇದು ಗಂಗಾ ನದಿ ಅಂದ್ರೇನು ಹೂಗ್ಲಿ ನದಿ. ಆದರೆ ಇನ್ನೊಂದು ಕಡೆ ಮುಂದೆ ಗಂಗಾ ಹಾಗೆ ಇರೋದು ಮುಂದೆ ಹೋಗಿ ಇದು ಬಾಂಗ್ಲಾದೇಶದಲ್ಲಿ ಅದರ ಹೆಸರು ಪದ್ಮಾ ರಿವರ್ ಆಗುತ್ತೆ. ಆ ಪದ್ಮಾ ರಿವರ್ಗೆ ಮುಂದೆ ಮತ್ತೆ ಬ್ರಹ್ಮಪುತ್ರದ ಒಂದು ಡಿಸ್ಟ್ರಿಬ್ಯೂಟರಿ ಬಂದು ಸೇರಿ ಮುಂದೆ ಮೇಘನಾ ನದಿಯಾಗಿ ಹರಿದು ಹೋಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಓಕೆ, ಸರಿ. ನೋಡಿ, ಇದು ಈ ಕಡೆ ಹುಗ್ಲಿ ನದಿ ಆದರೆ ಈ ಕಡೆ ಪದ್ಮಾ ರಿವರ್ ಆಗುತ್ತೆ. ಓಕೆ, ಸೊ ಡೊಂಕಾಗಿ ಹರಿಯುವ ನದಿಯೊಂದು ಮುಖ್ಯ ದಾರಿಯಿಂದ ಬೇರ್ಪಡೆಗೊಂಡಾಗ ನಿರ್ಮಾಣಗೊಳ್ಳುವ ಸರೋವರವನ್ನು ಹೀಗೆನ್ನುತ್ತಾರೆ ಅಂತ ಮತ್ತೆ 2018ರಲ್ಲಿ ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ಸೊ ಆಕ್ಸ್ಬೋ ಲೇಕ್ ಆಲ್ರೆಡಿ ಹೇಳ್ತಾ ಇದೆ, ಒಂದು ನದಿ ಹೀಗೆ ಹರಿದು ಮುಂದೆ ಹೋಗುತ್ತೆ. ಸೊ ಇದರ ರಭಸಕ್ಕೆ ಇಲ್ಲಿನ ಭೂಮಿ ಸವೆದು ಮುಂದೆ ಇದು ಹೀಗೆ ಹರಿದು ಹೋಗುತ್ತೆ. ಅಲ್ಲಿ ಒಂದು ಲೇಕ್ ನಿರ್ಮಾಣವಾಗುತ್ತೆ. ಆ ಲೇಕನ್ನೇ ಆಕ್ಸ್ಬೋ ಲೇಕ್ ಅಂತ ಕರೀತಾರೆ ಅಂತ ಹೇಳ್ತಾ ಇದೆ. ಓಕೆ, ಕೆಳಗಿನ ಯಾವ ರಾಜ್ಯಗಳ ಮೂಲಕ ಕಾವೇರಿ ನದಿಯು ಹರಿಯೋದೇ ಇಲ್ಲ? ಕೇರಳದಲ್ಲಿ ಹರಿಯುತ್ತೆ. ಕೇರಳದಲ್ಲಿ ಕಾವೇರಿ ನದಿ ಹೋಗಿ ಹರಿಯುತ್ತೆ ಅನ್ನೋದಕ್ಕಿಂತಲೂ ಕಾವೇರಿ ನದಿ ಯಾವುದೋ ಒಂದು ಉಪನದಿಯು ಕೇರಳದಲ್ಲಿ ಹರಿಯುತ್ತೆ. ಸೊ ತಮಿಳುನಾಡು, ಹೌದು, ತಮಿಳುನಾಡು ಮೂಲಕ ಮೂಲ ಕಾವೇರಿ ನದಿ ಹರಿಯುತ್ತೆ. ಪುದುಚೇರಿಗೆ ಒಂದಷ್ಟು ಜಲಾನಯನ ಪ್ರದೇಶಕ್ಕೆ ಬರುತ್ತೆ. ಆಂಧ್ರ ಪ್ರದೇಶದಲ್ಲಿ ಕಾವೇರಿ ನದಿ ಯಾವುದೇ ಕುರುಹು ಇಲ್ಲ, ಹಾಗಾಗಿ ಆಂಧ್ರ ಪ್ರದೇಶ. ಓಕೆ, ಕರ್ನಾಟಕದಲ್ಲಿ ಯಾವ ನದಿಯ ಮೇಲೆ ಬಾರ್ಕಾನಾ ಜಲಪಾತವಿದೆ? ಸೊ ಆಲ್ರೆಡಿ ಹೇಳ್ತಾ ಇದೆ, ಬಾರ್ಕಾನಾ ಜಲಪಾತ ಯಾವ ನದಿಯಿಂದ ಉಂಟಾಗಿದೆ? ಭದ್ರಾ ನದಿ, ಶರಾವತಿ ನದಿ, ಸೀತಾ ನದಿ, ಕಬಿನಿ ನದಿ. ಅಂದರೆ ಸೀತಾ ನದಿಯಿಂದ ಉಂಟಾಗಿರ್ತಕ್ಕಂಥ ಬಾರ್ಕಾನಾ ಜಲಪಾತ ದೇಶದ ಅತಿ ಎತ್ತರದ ಜಲಪಾತಗಳಲ್ಲಿ ಒಂದು ಬಹಳ ಇಂಪಾರ್ಟೆಂಟ್. ಓಕೆ, ಸುಮಾರು 259 ಮೀಟರ್ ಎತ್ತರದಿಂದ ಹರಿಯುತ್ತೆ. ಹಾಗೆ ನೋಡಿದ್ರೆ ನಮ್ಮ ಜೋಗ ಜಲಪಾತಕ್ಕಿಂತಲೂ ಎತ್ತರ ಇರಬೇಕು. ಬಟ್ ಇದು ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಅಂದ್ರೆ ಜೋಗ ಜಲಪಾತದಲ್ಲಿ ನೀವು ಗಮನಿಸಿರ್ಬೋದು, ನೀರು ಬಿತ್ತು ಅಂದ್ರೆ ಕೆಳಗಡೆ ನೇರವಾಗಿ ಡೌನ್ ಬರುತ್ತೆ. ಆದ್ರೆ ಇದಂಗಲ್ಲ ಬಾರ್ಕಾನಾ ಜಲಪಾತ. ಸೊ ಒಂದು ಸ್ವಲ್ಪ ಜಲಪಾತ, ಮತ್ತೆ ಗುಡ್ಡ ಬಂಡೆಗಳು, ಮತ್ತೆ ಜಲಪಾತ, ಹೀಗೆ ಸ್ಟೆಪ್ ಬೈ ಸ್ಟೆಪ್ ಇದೆ ಅನ್ನಂಗೆ. ಹಾಗಾಗಿ ಒಂದು ಸ್ವಲ್ಪ ಗಮನಿಸ್ಬೇಕು. ಓಕೆ, ಕೆಳಗಿನ ದೇಶಗಳಲ್ಲಿ ಡ್ಯಾಶ್ ಅನ್ನು ಬಿಟ್ಟು ಮಿಕ್ಕ ಎಲ್ಲವೂ G7 ದೇಶಗಳಾಗಿದ್ದಾವೆ. ಸೊ ಭಾರತ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಯುನೈಟೆಡ್ ಕಿಂಗ್ಡಮ್, ಇಟಲಿ. ಅಂದರೆ ಸೊ ಭಾರತ ದೇಶ ಮಾತ್ರ G7 ಭಾಗವಾಗಿಲ್ಲ. ಸೊ USA, UK, ಇಟಲಿ G7 ಭಾಗವಾಗಿದ್ದಾವೆ. ಬಟ್ ಭಾರತ G20ಯ ಭಾಗವಾಗಿದೆ ಮತ್ತು G20ಯ ಅಧ್ಯಕ್ಷತೆಯನ್ನು ಕೂಡ 2023ರಲ್ಲಿ ಭಾರತವೇ ವಹಿಸ್ಕೊಳ್ತಾ ಇದೆ ಅಲ್ವಾ. ಸೊ G20 1999ರಲ್ಲಿ 26 ಸೆಪ್ಟೆಂಬರ್ ಆರಂಭವಾಗಿತ್ತು. ಇದಕ್ಕೆ ಯಾವುದೇ ಪರ್ಮನೆಂಟ್ ಸ್ಟಾಫು, ಪ್ರಧಾನ ಕಚೇರಿ ಅಂತ ಏನು ಇರೋದಿಲ್ಲ. ಬದಲಾಗಿ G20 ದೇಶಗಳ ಪ್ರತಿ ವರ್ಷ ಒಂದೊಂದು ದೇಶ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತೆ. ಈಗ ನೋಡಿ 2023ರಲ್ಲಿ ಭಾರತ ವಹಿಸ್ಕೊಂಡಿದೆ. ಹಾಗಾಗಿ ಅದರೆಲ್ಲ ವ್ಯವಸ್ಥೆಯನ್ನು ಭಾರತವೇ ಮಾಡುತ್ತೆ. ಅದರ ಮೀಟಿಂಗ್ ಆಗಿರ್ಬೋದು, ಬೇರೆ ಬೇರೆ ಎಷ್ಟೊಂದು ಮೀಟಿಂಗ್ ಆಗ್ತಾ ಇದಾವಲ್ವಾ, ಆ ಥರ. ಓಕೆ, ಸೊ ಹೀಗೆ 2022ರ ಶೃಂಗಸಭೆಯು ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆದಿತ್ತು. 2023ರ G20 ಶೃಂಗಸಭೆಯು ನಮ್ಮ ನವದೆಹಲಿಯಲ್ಲಿ ನಡೆಯಲಿದೆ. ಯಾವಾಗಂದ್ರೆ ನಿಮ್ಮ PC ಎಕ್ಸಾಮ್ ನಡೀತಾ ಇರುತ್ತೆ ಅವಾಗೆ. ಓಕೆ, 9th to 10th ಸೆಪ್ಟೆಂಬರ್ 2023.
ಇದು ನಮ್ಮ ಭಾರತದಲ್ಲಿ ನಡೀತಾ ಇರತಕ್ಕಂಥ ಮೊದಲ G20 ಶೃಂಗಸಭೆ ಮತ್ತು ದಕ್ಷಿಣ ಏಷ್ಯಾದಲ್ಲೇ ನಡೀತಾ ಇರತಕ್ಕಂಥ ಮೊದಲ G20 ಶೃಂಗಸಭೆ. ಇನ್ನು G20 ಅಂದ್ರೆ ಒಟ್ಟು 19 ದೇಶಗಳು ಮತ್ತು ಯುರೋಪಿಯನ್ ಯೂನಿಯನ್ ಭಾಗವಾಗಿರ್ತಕ್ಕಂಥ ಒಂದು ಪ್ರಪಂಚದ ಅತಿ ದೊಡ್ಡ ಒಂದು ಒಕ್ಕೂಟವೂ ಕೂಡ ಅನ್ಬೋದು. ಸೊ G20 2022 ಸಮಿತ್ ಬಾಲಿ, ಇಂಡೋನೇಷ್ಯಾದ ಬಾಲಿಯಲ್ಲಿ. ಸೊ 2023 G20 ಸಮಿತ್ ನವದೆಹಲಿ, 2024 ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ಮುಂದಿನ ವರ್ಷ ನಡೆಯಲಿದೆ. ಇನ್ನು G7 ಅಂದ್ರೆ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್, ಅಮೆರಿಕ. ಸೊ ಏಷ್ಯಾದ ಕೇವಲ ಜಪಾನ್ ಮಾತ್ರ ಇದೆ. ಇನ್ನು G8 ಅಂದ್ರೆ ರಷ್ಯಾ ಸೇರಿಸ್ಕೊಂಡ್ರೆ G8 ಆಗುತ್ತೆ. ಇನ್ನು ಅರ್ಜೆಂಟೈನಾ, ಆಸ್ಟ್ರೇಲಿಯಾ, ಬ್ರಾಜಿಲ್, ಚೀನಾ, ಯುರೋಪಿಯನ್ ಯೂನಿಯನ್, ಇಂಡಿಯಾ, ಇಂಡೋನೇಷ್ಯಾ, ಮೆಕ್ಸಿಕೋ, ಸೌದಿ ಅರೇಬಿಯಾ, ಸೌತ್ ಆಫ್ರಿಕಾ, ಸೌತ್ ಕೊರಿಯಾ, ಟರ್ಕಿ, ಹೀಗೆ ಇವೆಲ್ಲವುಗಳು ಸೇರಿ G20 ಆಗುತ್ತೆ. 106ನೇ ಪ್ರಶ್ನೆ, ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸಲಾಗುತ್ತದೆ? ಲಾರ್ಜೆಸ್ಟ್ ಕಾಫಿ ಪ್ರೊಡ್ಯೂಸಿಂಗ್ ಸ್ಟೇಟ್ ಇನ್ ಇಂಡಿಯಾ ಅಂದ್ರೆ ಕರ್ನಾಟಕ, ಕೇರಳ, ಅಸ್ಸಾಂ, ಪಶ್ಚಿಮ ಬಂಗಾಳ. ಅಂದ್ರೆ ಸರಿಯಾದ ಉತ್ತರ ಕರ್ನಾಟಕವೇ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸ್ತಕ್ಕಂಥ ರಾಜ್ಯವಾಗಿದೆ. ಓಕೆ, ಕ್ವಶನ್ ನಂಬರ್ 107, ಮಾವು ಹಣ್ಣಾಗುವುದಕ್ಕೆ ಲಾಭದಾಯಕವಾಗಿರ್ತಕ್ಕಂಥ ಒಂದು ಮಳೆ ಕೇರಳ, ಕರ್ನಾಟಕಗಳಲ್ಲಿ ಆ ಮಾನ್ಸೂನ್ ಪೂರ್ವ ಒಂದು ಸುರಿಯುವ ಮಳೆಗೆ ಏನೆನ್ನುತ್ತಾರೆ ಅಂದರೆ ಈಶಾನ್ಯ ಮಳೆ ಮಾರುತ, ಲೂ, ಚೀನೂಕ್, ಮಾವು ಮಳೆ ಅಥವಾ ಮಾವಿನ ತುಂತುರು ಮಳೆ ಅಥವಾ ಮ್ಯಾಂಗೋ ಶೋವರ್ಸ್ ಅಂತ ಕರೀತಾರೆ. ಅಂದರೆ ಸೊ ಸರಿಯಾದ ಉತ್ತರ ಮ್ಯಾಂಗೋ ಶೋವರ್ಸ್ ಅಂತಲೇ ಕರಿಬೋದು. ಸೊ ಮಾವಿನ ತುಂತುರು ಮಳೆ, ಈ ಮಳೆಗಳು ಮಾವು ಹಣ್ಣಾಗಲು ಸಹಾಯ ಮಾಡುತ್ತವೆ. ಆದ್ದರಿಂದ ಈ ಮಳೆಗಳನ್ನು ಮಾವಿನ ತುಂತುರು ಮಳೆ ಅಂತ ಕರಿತೀವಿ. ಸೊ ಇದೊಂದು ಮಳೆಗಾಲದ ಪೂರ್ವ ಮಳೆಯಾಗಿದ್ದು ಸೊ ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಲ್ಲಿ ಸಾಮಾನ್ಯವಾಗಿ ಬರುತ್ತೆ. ಜೊತೆಗೆ ಇದನ್ನ ಬಂಗಾಳದಲ್ಲಿ ಕಾಲ್ ಬೈಸಾಖಿ ಅಂತ ಕರೀತಾರಂತೆ, ಆಸಾಮಲ್ಲಿ ಬೋಡೋಸಿಲ, ಕರ್ನಾಟಕದಲ್ಲಿ ಕೆಲವೊಂದ್ಸಲ ಕಾಫಿ ಶೋವರ್ ಅಂತ ಕರಿತೀವಿ, ಚೆರ್ರಿ ಬ್ಲೋಸಮ್ ಶೋವರ್ ಅಂತ ಕೂಡ ಕರೀತಾರಂತೆ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ಮಾವು ಲಾಭದಾಯಕವಾಗುತ್ತೆ, ಮಾವಿಗೆ ಹಣ್ಣಾಗುತ್ತೆ, ಜೊತೆಗೆ ಕಾಫಿಯ ಒಂದು ಹೂ ಬಿಡ್ತಕ್ಕಂಥ ಕಾಲವೂ ಕೂಡ ಆಗಿರುತ್ತೆ. ಸೊ 108, ಕರ್ನಾಟಕದ ಪಶ್ಚಿಮಕ್ಕೆ ಇದು ಎಲ್ಲೆಯಾಗಿದೆ? ಸೊ ಕರ್ನಾಟಕದ ಪಶ್ಚಿಮಕ್ಕೆ ಏನಿದೆ? ಅರಬ್ಬಿ ಸಮುದ್ರ ಇದೆ. ಹಾಗಾಗಿ ಅರಬ್ಬಿ ಸಮುದ್ರವು ಕರ್ನಾಟಕದ ಪಶ್ಚಿಮದ ಎಲ್ಲೆ ಅಥವಾ ಗಡಿಭಾಗವಾಗಿದೆ, ಬಾರ್ಡರ್ ಆಗಿದೆ ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್, ವಿಲಕ್ಷಣವಾದದ್ದನ್ನು ಗುರುತಿಸಿರಿ. ಫೈಂಡ್ ದ ಆಡ್ ಮ್ಯಾನ್ ಔಟ್. ಕಾಜಿರಂಗ ನ್ಯಾಷನಲ್ ಪಾರ್ಕ್, ಬಂಡೀಪುರ ನ್ಯಾಷನಲ್ ಪಾರ್ಕ್, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್, ಕುದುರೆಮುಖ ನ್ಯಾಷನಲ್ ಪಾರ್ಕ್. ಅಂದ್ರೆ ಸರಿಯಾದ ಉತ್ತರ ಕಾಜಿರಂಗ. ಯಾಕಂದ್ರೆ ಕಾಜಿರಂಗ ಅಸ್ಸಾಮಿನ ಒಂದು ರಾಷ್ಟ್ರೀಯ ಉದ್ಯಾನವನ. ಇನ್ನು ಬಂಡೀಪುರ, ಕುದುರೆಮುಖ, ಬನ್ನೇರುಘಟ್ಟ ನಮ್ಮ ಕರ್ನಾಟಕದವು. ಓಕೆ, ಕೂಡಂಕುಳಂ ಅಣುಸ್ಥಾವರ ಯಾವ ರಾಜ್ಯದಲ್ಲಿದೆ? ನಾವು ಹಿಂದೆ ಮಾತಾಡ್ತಾ ಇದೀವಿ ಅಲ್ವಾ, ಬೇರೆ ಬೇರೆ ಮಹಾರಾಷ್ಟ್ರದ ಯಾವ್ಯಾವ ಇದಾವೆ, ನಮ್ಮ ಕರ್ನಾಟಕದಲ್ಲಿ ಯಾವುದು, ತಮಿಳುನಾಡಿನಲ್ಲಿ ಯಾವುದು ಅಲ್ವಾ? ಕೂಡಂಕುಳಂ ಅಣುಸ್ಥಾವರ ತಮಿಳುನಾಡಿನಲ್ಲಿದೆ. ಸೊ ಭಾರತದ ಅತಿ ದೊಡ್ಡ ಪರಮಾಣು ವಿದ್ಯುತ್ ಕೇಂದ್ರ ಕೂಡಂಕುಳಂ ಪರಮಾಣು ವಿದ್ಯುತ್ ಸ್ಥಾವರ. ಇದು ದಕ್ಷಿಣ ಭಾರತದ ತಮಿಳುನಾಡಿನ ತಿರುನಲ್ವೇಲಿ ಜಿಲ್ಲೆಯಲ್ಲಿ ಇದೆ, ಕೂಡಂಕುಳಂ ಅಂತಕ್ಕಂಥ ಪ್ರದೇಶದಲ್ಲಿ. ಓಕೆ, ನೆಕ್ಸ್ಟ್, ಕಾಕ್ರಾಪರ್ ಮೋಸ್ಟ್ಲಿ ಗುಜರಾತ್ ಅಲ್ಲಿ ಇರಬೇಕು, ತಾರಾಪುರ್ ಮಹಾರಾಷ್ಟ್ರ, ಕೈಗಾ ನಮ್ಮ ಕರ್ನಾಟಕ. ನೆಕ್ಸ್ಟ್ ತಮಿಳುನಾಡಿನಲ್ಲಿ ಕೂಡಂಕುಳಂ ಮತ್ತು ಇನ್ನೊಂದು ಮದ್ರಾಸ್ ಅಟಾಮಿಕ್ ಪವರ್ ಪ್ಲಾಂಟ್ ಅಂತೆ. ನರೋರಾ ಬರ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ. ಇನ್ನು ರಾಜಸ್ಥಾನ್ ಅಟಾಮಿಕ್ ಪವರ್ ರಾಜಸ್ಥಾನದಲ್ಲಿ. ಇವು ಕೆಲವೊಂದು ನ್ಯೂಕ್ಲಿಯರ್ ಪ್ಲಾಂಟ್ಸ್ ಅಂಡರ್ ಆಪರೇಷನ್ ಇರ್ತಕ್ಕಂಥವು. ಸೊ ಇತ್ತೀಚೆಗೆ ಭಾರತದ ಪೂರ್ವ ತೀರಕ್ಕೆ ಅಪ್ಪಳಿಸಿದ ಚಂಡಮಾರುತ ಯಾವುದು? ನೋಡಿ, ಸೊ ಕೆಲವೊಂದು ಪಶ್ಚಿಮ ತೀರಕ್ಕೆ ಬಂದ್ರೆ ಪೂರ್ವ ತೀರಕ್ಕೆ ಹೆಚ್ಚಿನ ಒಂದು ಚಂಡಮಾರುತಗಳನ್ನ ಕಾಣ್ಬೋದು. ಹಾಗಾಗಿ ಅವಾಗ ಯಾವುದು 2018ರಲ್ಲಿ ಅಂದ್ರೆ ತಿತ್ಲಿ ಅಂತ ಬಂದಿತ್ತು. ಈಗ ಇತ್ತೀಚೆಗೆ ಬೇರೆ ಬೇರೆವು ಬರ್ತಾ ಇದ್ದಾವೆ. ಬಿಪರ್ ಜಾಯ್ ಅಂತ ಒಂದು ಬಂದಿತ್ತು, ಹೆಸರು ನೆನ್ಪಿಡಿ, ಬಿಪರ್ ಜಾಯ್. ಹಾಗಾಗಿ ಕೆಲವೊಂದು ಯಾವ್ಯಾವ ಇದಾವೆ ಇತ್ತೀಚೆಗೆ ನೆನ್ಪಿಡ್ಬೇಕು. ಇತ್ತೀಚೆಗೆ ಸ್ಫೋಟಗೊಂಡ ಬಿಲಾಯ್ ಉಕ್ಕು ಸ್ಥಾವರ ಯಾವ ರಾಜ್ಯದಲ್ಲಿದೆ ಅಂದ್ರೆ, ಬಿಲಾಯ್ ಅಂದ ತಕ್ಷಣ ಛತ್ತೀಸ್ಗಢದಲ್ಲಿ ಬರ್ತಕ್ಕಂಥ ಒಂದು ಸ್ಟೀಲ್ ಪ್ಲಾಂಟ್ ಆಗುತ್ತೆ. ಅಲ್ಲಿ ಅವಾಗ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿದೆ, ಮತ್ತು ಜಿಯೋಗ್ರಫಿ ಕೂಡ ಆಗುತ್ತೆ. ಇನ್ನು ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ಜೋಳ ಉತ್ಪಾದಿಸ್ತಕ್ಕಂಥ ಜಿಲ್ಲೆ ಕಲಬುರಗಿ, ವಿಜಯಪುರ, ರಾಯಚೂರು, ಹಾವೇರಿ. ಅಂದ್ರೆ ಸೊ ವಿಜಯಪುರದಲ್ಲಿ ಹೆಚ್ಚಿನ ಜೋಳ ಉತ್ಪಾದನೆ ಆಗುತ್ತೆ. ನೆಕ್ಸ್ಟ್, ಅಂಶಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ದಕ್ಷಿಣ ಕನ್ನಡ, ಶಿವಮೊಗ್ಗ, ಉತ್ತರ ಕನ್ನಡ, ಚಿಕ್ಕಮಗಳೂರು. ಅಂದ್ರೆ ಉತ್ತರ ಕನ್ನಡದಲ್ಲಿ ಬರುತ್ತೆ ಅಂಶಿ ರಾಷ್ಟ್ರೀಯ ಉದ್ಯಾನವನ. ಓಕೆ,
ಜಗತ್ತಿನ ಮೊದಲ ನೀರಿನ ಮೇಲೆ ತೇಲುವ ಅಣುಸ್ಥಾವರ ನಿರ್ಮಿಸಿರ್ತಕ್ಕಂಥ ದೇಶ. ಫ್ಲೋಟಿಂಗ್ ಅಟಾಮಿಕ್ ಪವರ್ ಸ್ಟೇಷನ್ ಅಂದ್ರೆ ರಷ್ಯಾ, ಜಪಾನ್, ಚೀನಾ, ಅಮೆರಿಕ. ಅಂದ್ರೆ ರಷ್ಯಾ ದೇಶವು ಅಕಾಡೆಮಿಕ್ ಲೊಮೊನೊಸೋವ್ ಅಂತಕ್ಕಂಥ ಹೆಸರಿನಲ್ಲಿ ಒಂದು ಪ್ರಪಂಚದ ಫಸ್ಟ್ ಫ್ಲೋಟಿಂಗ್ ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನ ಸ್ಥಾಪನೆ ಮಾಡಿತ್ತು. ಅಕಾಡೆಮಿಕ್ ಲೊಮೊನೊಸೋವ್, ಅಲ್ಲೊಬ್ಬ ಸೈಂಟಿಸ್ಟ್ ಇದ್ದಂತೆ ಮಿಖಾಯಿಲ್ ಲೊಮೊನೊಸೋವ್, ಆತನ ಹೆಸರಲ್ಲಿ ಈ ಒಂದು ವಿಶ್ವದಲ್ಲಿಯೇ ಮೊದಲ ನೀರಿನ ಮೇಲೆ ತೇಲುವ ಅಣುಸ್ಥಾವರವನ್ನ ರಷ್ಯಾ ದೇಶ ನಿರ್ಮಾಣ ಮಾಡಿತ್ತು. ಓಕೆ, ಬದರಿನಾಥ ಯಾವ ನದಿಯ ದಂಡೆಯಲ್ಲಿದೆ? ಬದರಿನಾಥ is situated on the bank of river ಮಂದಾಕಿನಿ, ಅಲಕಾನಂದ, ಸಟ್ಲೇಜ್, ಬ್ರಹ್ಮಪುತ್ರ. ಅಂದ್ರೆ ಅಲಕಾನಂದ ದಂಡೆಯ ಮೇಲೆ ಬದರಿನಾಥವನ್ನ ಕಾಣಬಹುದು. ಓಕೆ, ಸೊ ಅಲಕಾನಂದ ನದಿಯು ಗಂಗಾ ನದಿಯ ಒಂದು ಪ್ರಮುಖ ಉಪನದಿಯಾಗಿದೆ. ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲಿ ಟಿಬೆಟಿನ ಗಂಗೋತ್ರಿ ಹಿಮನದಿಯಿಂದ ಸುಮಾರು 28 ಕಿಲೋಮೀಟರ್ ದೂರದ ಗೋಮುಖ್ ಎಂಬ ಗುಹೆಯಲ್ಲಿ ಉಗಮವಾಗುತ್ತದೆ. ಸೊ ಮುಂದೆ ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಬದರಿನಾಥ ಕ್ಷೇತ್ರದ ಬಳಿ ಉಗಮಿಸುವ ಅಲಕಾನಂದ ನದಿ ಮುಂದೆ ಹರಿದು ಹೋಗಿ ದೇವಪ್ರಯಾಗದಲ್ಲಿ ಭಾಗೀರಥಿ ನದಿಯನ್ನು ಕೂಡಿಕೊಂಡು ಗಂಗಾ ಎಂಬ ಹೆಸರನ್ನು ಪಡೆಯುತ್ತದೆ. ಸೊ ಇದು ದೇವಪ್ರಯಾಗ. ಈ ದೇವಪ್ರಯಾಗದಲ್ಲಿ ಈ ಕಡೆಯಿಂದ ಭಾಗೀರಥಿ ನದಿ ಬಂದರೆ, ಸೊ ಈ ಕಡೆಯಿಂದ ಅಲಕಾನಂದ ನದಿ ಬಂದು ಎರಡು ಒಟ್ಟಿಗೆ ಗಂಗಾ ನದಿಯಾಗಿ ಹೆಸರನ್ನು ಪಡೆದುಕೊಂಡು ಮುಂದೆ ಹರಿತವೆ. ಹಾಗಾಗಿ ದೇವಪ್ರಯಾಗದಲ್ಲಿ ಯಾವ ನದಿಗಳ ಸಂಗಮವಾಗುತ್ತೆ ಅಂದ್ರೆ ಸೊ ಅಲಕಾನಂದ ಮತ್ತು ಭಾಗೀರಥಿ ನದಿಗಳ ಸಂಗಮವಾಗುತ್ತೆ. ರುದ್ರಪ್ರಯಾಗದಲ್ಲಿ ಅಲಕಾನಂದ ನದಿಗೆ ಮಂದಾಕಿನಿ ನದಿಗಳು ಬಂದು ಸೇರಿದ್ರೆ, ಕರ್ಣಪ್ರಯಾಗದಲ್ಲಿ ಅಲಕಾನಂದ ನದಿಗೆ ಪಿಂಡರ್ ನದಿ, ನಂದಪ್ರಯಾಗದಲ್ಲಿ ಅಲಕಾನಂದ ನದಿಗೆ ನಂದಾಕಿನಿ ಮತ್ತು ವಿಷ್ಣು ಪ್ರಯಾಗದಲ್ಲಿ ಅಲಕಾನಂದ ನದಿಗೆ ಧೌಳಿ ಗಂಗಾ ನದಿ ಬಂದು ಸೇರುತ್ತೆ. ಹೀಗೆ ಕೆಲವೊಂದನ್ನ ನೆನ್ಪಿಡ್ಬೇಕು. ಓಕೆ, ಸೊ ಇದು ಸರಿ ಇದೆ, ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ರಿ. ಓಕೆ, ಯಾವ ಸಮುದ್ರವು ಅತಿ ಹೆಚ್ಚು ಲವಣಾಂಶಕ್ಕೆ ಹೆಸರುವಾಸಿಯಾಗಿದೆ? ಅಂದ್ರೆ ಜಾಸ್ತಿ ಉಪ್ಪಿನಂಶ ಇರ್ತಕ್ಕಂಥ, ಸಲೈನಿಟಿ ಇರ್ತಕ್ಕಂಥ ಒಂದು ಸಮುದ್ರ ಅಂದ್ರೆ ರೆಡ್ ಸಮುದ್ರ, ಡೆಡ್ ಸಮುದ್ರ, ಕ್ಯಾಸ್ಪಿಯನ್ ಸಮುದ್ರ, ಸಾರ್ಗಾಸೋ ಸಿ ಅಂದ್ರೆ ಸೊ ಡೆಡ್ ಸಮುದ್ರ ಅಥವಾ ಏನಂತೀವಿ ಡೆಡ್ ಸಿ ಅಲ್ವಾ. ಸೊ ಈ ಒಂದು ಡೆಡ್ ಸಿಯಲ್ಲಿ ಹೆಚ್ಚಿನ ಉಪ್ಪಿನಾಂಶ ಇರೋದ್ರಿಂದ ಅಲ್ಲಿ ತೇಲ್ತೀವಿ ಜನರಲ್ ಆಗಿ ಅಲ್ವಾ. ಇದು ಇಸ್ರೇಲ್ ಮತ್ತು ಜೋರ್ಡಾನ್ ನಡುವಿನ ಗಡಿಯಲ್ಲಿ ನೆಲೆಗೊಂಡಿರ್ತಕ್ಕಂಥ ಮೃತ ಸಮುದ್ರ. ಕರೆಕ್ಟ್, ಡೆಡ್ ಸಮುದ್ರ ಅಂದ್ರೆ ಕನ್ನಡದಲ್ಲಿ ಮೃತ ಸಮುದ್ರ ಅಂತ ಕರಿತೀವಿ. ಇದೊಂದು ಭೂಮಿಯ ಮೇಲಿನ ಆಸಕ್ತಿದಾಯಕ ನೈಸರ್ಗಿಕ ವಿದ್ಯಮಾನವೂ ಕೂಡ ಅಲ್ವಾ. ಅಲ್ಲಿ ನಾವು ಏನು ಬಿದ್ದರೆ ಮುಳುಗದೇ ಇಲ್ಲ, ತೇಲ್ತೀವಿ ಅಂದ್ರೆ ವಿಚಿತ್ರ ಅನ್ಸುತ್ತಲ್ವ, ಆದರೆ ಅಲ್ಲಿ ಉಪ್ಪಿನಂಶ ಹೆಚ್ಚಿನ ಪ್ರಮಾಣದಲ್ಲಿದೆ. ಓಕೆ, ಸೊ ಮೃತ ಸಮುದ್ರವು ಭೂಮಿಯ ಮೇಲಿನ ಅತ್ಯಂತ ಉಪ್ಪು ನೀರಿನ ಒಂದು ಪ್ರದೇಶಗಳಲ್ಲಿ ಒಂದಾಗಿದೆ. ಓಕೆ, ಇಲ್ಲಿ ಸಾಮಾನ್ಯ ಸಮುದ್ರದ ನೀರಿಗಿಂತ ಸುಮಾರು 10 ಪಟ್ಟು ಹೆಚ್ಚು ಉಪ್ಪನ್ನು ಹೊಂದಿದೆ. ಏಕೆಂದರೆ ಜೋರ್ಡಾನ್ ನದಿಯ ಒಂದು ಮುಖ್ಯ ಉಪನದಿಯಿಂದ ನೀರು ಮೃತ ಸಮುದ್ರಕ್ಕೆ ಹರಿಯೋದ್ರಿಂದ ಅಲ್ಲಿ ಹೆಚ್ಚಿನ ಉಪ್ಪಿನ ಅಂಶ ಶೇಖರಣೆ ಆಗ್ತಾ ಇದೆ. ಓಕೆ, ಸೊ ಇದೇ ಡೆಡ್ ಸಿ ಅಥವಾ ಮೃತ ಸಮುದ್ರ. ಫರಕ್ಕಾ ಅಡ್ಡಕಟ್ಟು ಯಾವ ನದಿಯ ಅಡ್ಡಕ್ಕೆ ನಿರ್ಮಿಸಲ್ಪಟ್ಟಿದೆ? ಫರಕ್ಕಾ ಬ್ಯಾರೇಜ್ ಈಸ್ ಬಿಲ್ಟ್ ಅಕ್ರಾಸ್ ವಿಚ್ ರಿವರ್? ಈಗ ತಾನೇ ಮಾತಾಡ್ತಾ ಇದ್ವಿ, ಗಂಗಾ, ಕಾವೇರಿ, ಗೋದಾವರಿ, ಕೃಷ್ಣ ಅಂದ್ರೆ ಸೊ ಗಂಗಾ ನದಿಗೆ ಅಡ್ಡಲಾಗಿ ಫರಕ್ಕಾ ಬ್ಯಾರೇಜ್ ಅನ್ನ ನಿರ್ಮಿಸಲಾಗಿದೆ ಅಂತ ಹೇಳ್ತಾ ಇದೆ. ಸೊ ಮುಂದೆ ಅದು ಒಂದು ಕೆನಾಲ್ ಮಾಡಿದ್ದಾರೆ, ಅದು ಹುಗ್ಲಿ ನದಿಗೆ ಸೇರುತ್ತೆ, ಇನ್ನೊಂದು ಕಡೆ ಹೋಗಿ ಪದ್ಮಾ ರಿವರ್ ಆಗುತ್ತೆ, ಆ ಪದ್ಮಾ ರಿವರ್ಗೆ ಬ್ರಹ್ಮಪುತ್ರದ ಒಂದು ಕವಲಾಗಿ ಬಂದು ಸೇರುತ್ತೆ, ಮುಂದೆ ಅದು ಮೇಘನಾ ನದಿಯಾಗಿ ಹರಿಯುತ್ತೆ. ಸೊ ಹೀಗೆ ಮಾತಾಡಿದ್ವಲ್ವ. ಜಗತ್ತಿನ ಅತ್ಯಂತ ಎತ್ತರವಾದ ಯುದ್ಧ ಭೂಮಿ ಯಾವುದು? ಹೈಯೆಸ್ಟ್ ಬಾಟಲ್ ಫೀಲ್ಡ್ ಇನ್ ದ ವರ್ಲ್ಡ್ ಅಂದ್ರೆ ಸಿಯಾಚಿನ್ ಆಗುತ್ತೆ. ಸಿಯಾಚಿನ್ ಪ್ರಪಂಚದ ಅತ್ಯಂತ ಎತ್ತರದ ಯುದ್ಧ ಭೂಮಿ ಆಗುತ್ತೆ ಅಲ್ವಾ. ಸಿಯಾಚಿನ್ ಗ್ಲೇಷಿಯರು ಹಿಮಾಲಯದ ಪೂರ್ವ ಕಾರಾಕೋರಂ ಶ್ರೇಣಿಯಲ್ಲಿರುವ ಹಿಮನದಿಯಾಗಿದೆ. ಇದನ್ನು ವಿಶ್ವದ ಅತಿ ಎತ್ತರದ ಯುದ್ಧ ತಾಣವೆಂದು ಕರೆಯಲಾಗುತ್ತದೆ. ಓಕೆ, ಬಟ್ಟೆ ಅಥವಾ ಜವಳಿ ಉದ್ಯಮಕ್ಕೆ ಪ್ರಮುಖವಾದ ಕೇಂದ್ರ ಸೂರತ್, ದೆಹಲಿ, ಜಮ್ಶೆಡ್ಪುರ, ಪಂಜಾಬ್. ಅಂದ್ರೆ ಜಮ್ಶೆಡ್ಪುರ ಒಂದು ಸ್ವಲ್ಪ ಕನ್ಫರ್ಮ್ ಮಾಡ್ಕೋಬೇಕು. ಜಮ್ಶೆಡ್ಪುರ ಜವಳಿ ತಯಾರಕರು ಖರೀದಿದಾರರಿಗೆ ಉತ್ತಮ ಗುಣಮಟ್ಟದ ಜವಳಿಗಳನ್ನು ಈವನ್ ಸೂರತ್ತಲ್ಲೂ ಕೂಡ ಹೆಚ್ಚಿನ ಜವಳಿ ಉದ್ಯಮ ಇದೆ, ಬಟ್ ಜಮ್ಶೆಡ್ಪುರ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಲಡಾಖ್ ಒಂದು ಬಿಸಿಯಾದ ಮರುಭೂಮಿನ, ತಂಪಾದ ಮರುಭೂಮಿನ, ಸೌಮ್ಯ ಮರುಭೂಮಿನ, ಉಷ್ಣವಲಯದ ಮರುಭೂಮಿನ ಅಂದ್ರೆ ತಂಪಾಗ ಕೋಲ್ಡ್ ಡೆಸರ್ಟ್ ಆಗುತ್ತೆ ಬಹಳ. ಅಲ್ಲಿ ಲಡಾಖ್ ಅಂದ್ರೆ ಸಾಕು ಬಹಳ ಚಳಿ ಅಂತೀವಲ್ವ ಹಾಗೆ. ಲಡಾಖ್ ಜಮ್ಮು ಕಾಶ್ಮೀರದ ಪೂರ್ವ ಭಾಗದಲ್ಲಿನ ಗ್ರೇಟ್ ಹಿಮಾಲಯದಲ್ಲಿ ನೆಲೆಸಿರುವ ಒಂದು ಶೀತ ಮರುಭೂಮಿಯಾಗಿದೆ. ಲಡಾಖ್ ಮೂಲಕ ಹಲವಾರು ನದಿಗಳು ಹರಿಯುತ್ತವೆ. ಅವುಗಳಲ್ಲಿ ಸಿಂಧೂ ನದಿಯು
ಪ್ರಮುಖವಾಗಿದೆ, ಅಂದ್ರೆ ಆ ಭಾಗದಲ್ಲಿರ್ತಕ್ಕಂಥದ್ದು. ಓಕೆ, ಇನ್ನು ಕ್ವಶನ್ ನಂಬರ್ 122, ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಕರ್ನಾಟಕದ ಹೈಕೋರ್ಟ್ನ ಶಾಖೆ ಇದೆ? ಸೊ ಬಳ್ಳಾರಿ, ಮಂಗಳೂರು, ಧಾರವಾಡ, ಮೈಸೂರು. ಅಂದ್ರೆ ಧಾರವಾಡದಲ್ಲಿ ಒಂದು ಹೈಕೋರ್ಟ್ನ ಶಾಖೆ ಕೂಡ ಇದೆ, ಜೊತೆಗೆ ಇತ್ತೀಚೆಗೆ ಕಲಬುರಗಿಯಲ್ಲೂ ಕೂಡ ಒಂದು ಶಾಖೆ ಇದೆ. ಹೀಗಾಗಿ ಕರ್ನಾಟಕದ ಹೈಕೋರ್ಟ್ ಬೆಂಗಳೂರು, ಹುಬ್ಳಿ ಧಾರವಾಡ ಅಂದ್ರೆ ಧಾರವಾಡ, ಕಲಬುರಗಿಯಲ್ಲಿ ತನ್ನ ಶಾಖೆಗಳನ್ನು ಹೊಂದಿದೆ. ಈ ಕೆಳಗಿನ ಯಾವ ದೇಶವು ಭಾರತದೊಂದಿಗೆ ಭೂಗಡಿಯನ್ನ ಹಂಚಿಕೊಳ್ಳುವುದಿಲ್ಲ? ಸೊ ಬಾಂಗ್ಲಾದೇಶ, ಭೂತಾನ್, ತಜಿಕಿಸ್ತಾನ, ನೇಪಾಳ. ಅಂದ್ರೆ ತಜಿಕಿಸ್ತಾನವು ನಮ್ಮ ದೇಶದೊಂದಿಗೆ ಭೂಗಡಿಯನ್ನ ಹಂಚಿಕೊಳ್ಳುವುದಿಲ್ಲ ಅಲ್ವಾ. ಇಲ್ಲಿ ನೋಡಿ, ಸೊ ತಜಿಕಿಸ್ತಾನ ಇಲ್ಲಿದೆ, ಸೊ ಅದ್ರ ಮಧ್ಯದಲ್ಲಿ ಅಫ್ಘಾನಿಸ್ತಾನದ ಒಂಚೂರು ಬಂದ್ಬಿಟ್ಟಿದೆ, ಹಾಗಾಗಿ ನಮ್ಮ ಬಾರ್ಡರ್ ಅಫ್ಘಾನಿಸ್ತಾನಕ್ಕೆ ಎಂಡ್ ಆಗುತ್ತೆ, ಮುಂದೆ ತಜಿಕಿಸ್ತಾನ ಇರ್ತಕ್ಕಂಥದ್ದು. ಓಕೆ, ಇನ್ನು ನೇಪಾಳ ಹಂಚಿಕೊಂಡಿದೆ, ಭೂತಾನ,